ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ ನಾರಾಯಣರುದ್ರವಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿ ಸರಸ್ವತೀ ವ್ಯಾಸಂ ತತೋ ಜಯಮುದೀರಯೇ. ಓಂ ತಥಾಪ್ತರಾಜ್ಯೋ ಭಗವಾನ್ ಸ ಲಕ್ಷ್ಮಣಂ ಜಗಾತ ರಾಜ ತರಣೋ ಭವಾಶಿ. ಭಗವತ್ಪದಾಂಭೂತ ನಿಷೇವಣಾಧೃತೆ ನಿಯೋಕ್ತುಮರ್ಹತಿ. ಸಂಸಾರ ಮುಕ್ತಾಃ ಎಲ್ಲಿಗೈತಿ ದ್ವಂದ್ವರ ಕಾಲ ಪುನಃ ಧರ್ಮಾತ್ಮ. ಅಥೋ ರಘೂಣಾಂ ಪ್ರವರಃ ಸುರಾರ್ಚಿತಃ ಸ್ವಯೈಕತನ್ವಾ ವ್ಯವಸನ್ ಸುರಾಲಯೇ ದ್ವಿತೀಯಯಾ ಬ್ರಹ್ಮ ಸದಸ್ಯಧೀಶ್ವರಃ ತೇನಾರ್ಚಿತೋ ಅಥಾಪರಯಾ ನಿಜಾಲಯೇ. ಅಥೋ ರಘೂಣಾಂ ಪ್ರವರಃ ಸುರಾರ್ಚಿತಃ ಸ್ವಯಾ ಏಕತನ್ವಾ ನ್ಯವಸತ್ ಸುರಾಲಯೇ ದ್ವಿತೀಯಯಾ ಬ್ರಹ್ಮಸದಸಿ ಅಧೀಶ್ವರಃ ತೇನ ಅರ್ಚಿತಃ ಅಥ ಅಪರಯಾ ನಿಜಾಲಯೇ. ಅಥೋ ಆ ಬಳಿಕ ರಘೂಣಾಂ ಪ್ರವರಃ, ರಘೂಣಾಂ ಪ್ರವರ, ವರ ಶ್ರೇಷ್ಠ, ಪ್ರವರ ಸರ್ವಶ್ರೇಷ್ಠ, ರಘುತ್ತಮನಾದಂತಹ ಶ್ರೀರಾಮನು ಸುರಾರ್ಚಿತಃ ದೇವತೆಗಳಿಂದ ಅರ್ಚಿತನಾಗಿ ಸ್ವಯ ತನ್ನ ಏಕತನ್ವ ಒಂದು ರೂಪದಿಂದ ಸುರಾಲಯೇ ನೆವಸತೆ. ಸುರಾಲಯ ಅಂದರೆ ಸ್ವರ್ಗ, ಸ್ವರ್ಗಲೋಕದ ಒಂದು ರೂಪವನ್ನು ಶ್ರೀರಾಮದೇವರು ಇಟ್ಟರು. ದ್ವಿತೀಯ ಇನ್ನೊಂದು ರೂಪದಿಂದ ಬ್ರಹ್ಮ ಸದಸಿ ಬ್ರಹ್ಮದೇವರ ಸಭೆಯಲ್ಲಿ ಇಟ್ಟರು. ಅಧೀಶ್ವರ ರಾಮ, ಅಲ್ಲಿ ರಘೂಣಾಂ ಪ್ರವರಃ ರಾಮ ಅಧೀಶ್ವರ, ಅಧೀಶ್ವರ ಅಂದರೆ ಎಲ್ಲರ ಮೇಲೆ, ಎಲ್ಲ ದೇವತೆಗಳ ಮೇಲೆ ಇರತಕ್ಕಂಥ ಅಧೀಶ್ವರನಾದ ಶ್ರೀರಾಮ ಬ್ರಹ್ಮ ಸದಸಿ ಬ್ರಹ್ಮದೇವರ ಸಭೆಯಲ್ಲಿ ಎರಡನೇ ರೂಪ. ತೇನ ಅರ್ಚಿತಃ ಸದಾಕಾಲ ಅವರಿಂದ ಪೂಜಿತರಾಗಿ ಅಲ್ಲಿದ್ದಾರೆ. ಅಥ ಅಪರಯಾ ನಿಜಾಲಯೇ ಮೂರನೇ ರೂಪದಿಂದ ನಿಜಾಲಯೇ ತನ್ನ ವೈಕುಂಠ ಲೋಕದಲ್ಲಿ ಇದ್ದಾನೆ. ಒಂದು ಸ್ವರ್ಗಲೋಕದಲ್ಲಿ, ಇನ್ನೊಂದು ಬ್ರಹ್ಮಲೋಕದಲ್ಲಿ, ಇನ್ನೊಂದು ವೈಕುಂಠ. ತೃತೀಯ ರೂಪೇಣ, ಅದೇ ಇದೇ ಅಪರಯ ಅಂದರೆ ತೃತೀಯ ರೂಪೇಣ ನಿಜಂ ಪದಂ ಪ್ರಭುಂ ವ್ರಜಂತ ಮುಚ್ಚೈರನುಗಮ್ಯ ದೇವತಾ. ಈಗ ಮೂರನೆಯ ರೂಪದಿಂದ ಹೊರಟಂತಹ ರಾಮದೇವರ ಹಿಂದೆ ಎಲ್ಲ ದೇವತೆಗಳು ಕೂಡ ಅನುಗಮ್ಯ ಹಿಂಬಾಲಿಸಿ ಹೋದರು. ಅಗಮ್ಯ ಮರ್ಯಾದ ಉಪೇತ್ಯ ಚಕ್ರಮಾತ್ ವಿಲೋಕಯಂತಹ ಅತಿ ವಿದೂರತಃ ಅಸ್ತುವನ್. ಅಗಮ್ಯ ಮರ್ಯಾದಂ, ದೇವರ ಕೊನೆಯೇ ಇಲ್ಲ, ಅನಂತ ದೇವರು, ಅದು ಪೂರ್ತಿ ಹೊರಗೆ ಸಾಧ್ಯ ಇಲ್ಲ ಅವರ ಕೈಲಿ. ಏನ್ ಮಾಡಿದ್ರು ಅವರು? ಕ್ರಮಾತ್ ವಿಲೋಕಯಂತಹ ಅತಿ ದೂರತಃ ಅಸ್ತುವನ್. ಬಂದು ದೇವರು ಹೋಗ್ತಾ ಇದ್ದಾರೆ, ಮುಂದೆ ಹೋಗ್ಲಿಕ್ಕಾಗಲಿಲ್ಲ, ಸ್ಟಾಪ್ ಆಗಿಬಿಟ್ರಲ್ಲ ಕೂಡ. ಯಾಕಂದ್ರೆ ಮೊದಲೇದಾಗಿ ಅಮುಕ್ತರು ಮುಕ್ತ ಸ್ಥಾನಕ್ಕೆ ಹೋಗಾಗಿಲ್ಲ, ಗೊತ್ತಾಯ್ತಾ? ಮತ್ತೆ ಮುಕ್ತರಿಗೂ ಕೂಡ ಪರಮಾತ್ಮ ಸರ್ವತ್ರ ವ್ಯಾಪ್ತನಾದ್ದರಿಂದ ಪೂರ್ಣಗಮ್ಯ ಅಲ್ವೇ ಅಲ್ಲ, ಎಲ್ಲ ಸ್ವಲ್ಪ ಅಷ್ಟೇ. ಆ ದೂರದಿಂದನೇ ದೇವರು ನೋಡ್ತಾನೆ. ಏನ್ ಮಾಡಿದ್ರು? ನಿಜ ಅವರು ಹಾಗೆ ನಿಂತರು. ಅನುಗಮ್ಯ ದೇವತಾ ಅಗಮ್ಯ ಮರ್ಯಾದಂ ಉಪೇತ್ಯ ಚ ಕ್ರಮಾತ್ ವಿಲೋಕಯಂತಹ ಅತಿ ವಿದೂರತಃ ಅಸ್ತುವ. ತುಂಬ ದೂರದಲ್ಲಿ, ದೂರ ಅತಿ ವಿದೂರ, ಅತಿ ವಿದೂರ, ತುಂಬ ದೂರದಿಂದ ನೋಡ್ತಾ ಸ್ತೋತ್ರ ಮಾಡ್ತಾ ನಿಂತ್ಕೊಂಡು. ಬ್ರಹ್ಮ ಯಾರ್ಯಾರು? ಬ್ರಹ್ಮ, ಮರುತ್, ಮಾರುತ ಸೂನು, ಈಶೇಷ, ಈಶ ಶೇಷ, ಈಶಃ ಶೇಷಃ, ಗರುತ್ವಾನ್ ಹರಿಜಃ, ಶಕ್ರಕಾದ್ಯಾಃ ರಮಾದನುವ್ರಜ್ಜತು ರಾಘವಸ್ಯ ಶಿರಶ್ಯಥಾಜ್ಞಾಂ ಪ್ರಣಿಧಾಯ ನಿರ್ಯಯುಃ. ಬ್ರಹ್ಮ ಬ್ರಹ್ಮದೇವರು, ಮರುತ್ ವಾಯುದೇವರು, ಮಾರುತ ಸೂನು, ಮಾರುತ ಸೂನು ಅಂದರೆ ಹನುಮಂತ, ಹನುಮಂತ ರೂಪದಿಂದ ಕೂಡ ಹೊರಟೆ, ಎರಡು ರೂಪದಲ್ಲಿ ಇದ್ದಾರೆ, ಬುದ್ಧ ರೂಪದಿಂದ ಇದ್ದಾರೆ, ಹನುಮಂತ ರೂಪದಲ್ಲೂ ಇದ್ದಾರೆ. ಮಾರುತ ಸೂನು, ಈಶಃ ರುದ್ರದೇವರು, ಶೇಷಃ ಶೇಷದೇವರು, ಗರುತ್ವಾನ್ ಗರುಡ, ಹರಿಜಃ ಹರಿಜಃ ಅಂದರೆ ಕಾಮ ಮನೋಜ ಹರಿಜಃ, ಶಕ್ರಕಾದ್ಯಾಹ ಶಕ್ರಕ
ಇಂದ್ರದೇವರು ಮೊದಲಾದವರೆಲ್ಲ ಕೂಡ ಕ್ರಮಾದ್ ಅನುರಜ್ಯತು ರಾಘವಸ್ಯ, ಕ್ರಮವಾಗಿ ಅನುರಜ್ಯ ಹಿಂಬಾಲಿಸಿ ಹೋಗಿ ರಾಘವಸ್ಯ ಶಿರಸಿ, ರಾಘವಸ್ಯ ಆಜ್ಞಾಂ ಶಿರಸಿ, ಆಜ್ಞಾಮನ್ಯೈರಧಾರ್ಯಾಂ ಇದ್ದ ಹಾಗೆ ರಾಘವಸ್ಯಾಜ್ಞಾಂ ಶಿರಸಿ ಪ್ರಣಿಧಾಯ ದಿರಿಯೈ, ಆಜ್ಞೆ ಸ್ವೀಕಾರ ಮಾಡಿ ನಿಂತ್ಕೊಂಡ್ರು, ಹೊರಟ್ರು. ಅಲ್ಲಿದ್ದು ಅಪ್ಪಳೆ ತಗೊಂಡೆಲ್ಲ ವಾಪಸ್ ಹೊರಟ್ರು, ತಮ್ಮ ಲೋಕಗಳಿಗೆ ಬರ್ತಾ ಇದ್ದಾರೆ. ದೇವರು ಕಳಿಸ್ಕೊಟ್ಟ ಮೇಲೆ ಏನು ಮಾಡ್ಬೇಕು ಅವರೆಲ್ಲ? ಈಗ ಪರಧಾಮಕ್ಕೆ ಹೇಳ್ಕೊಟ್ಟು ತಾವು ತಮ್ಮ ಲೋಕಗಳಿಗೆ ತೆರಳಿದ್ರು. ಸ್ವಂ ಚ ಸರ್ವೇ ಸದನಂ ಸುರ. ಹೌದು, ಅಷ್ಟೇ ಮುಂದೆ ಹೋಗೋದಿಲ್ಲ. ಇವು ಹೋಗ್ಬೋದು, ಬ್ರಹ್ಮವಾಯಿಗಳಿಗೆ ಆ ಪರ್ಮಿಷನ್ ಇದೆ, ಹೋಗೋದಿಲ್ಲ, ರೂಲ್ಸ್ ಬ್ರೇಕ್ ಮಾಡೋದಿಲ್ಲ ಅಷ್ಟೇ. ಅವ್ರಿಗೆ ಬೇಡ ಅಂತ ಹೇಳೋದಿಲ್ಲ, ಉಳಿದವ್ರು ಹೋಗಾಗೇ ಇಲ್ಲ, ಅವ್ರಿಗೆ ಹೊಳಗೆ ಬರೋದೇ ಇಲ್ಲ. ಇವ್ರಿಗೆ ಬರುತ್ತೆ, ಹೇಳಿದ್ ಸ್ವದೇಹತೋಪಿವ ಹೇಳ್ಬಿಟ್ಟಿದ್ದಾರೆ. ಹನುಮಂತ ಹೇಳಿದ್ದೆಲ್ಲ ಬ್ರಹ್ಮದೇವರು ಅಪ್ಲೈ ಆಗೋದ್ರಿಂದ ಹೋಗ್ಬೋದು. ಆದ್ರೆ ದೇವರು ನಿಯಮಗಳನ್ನ ಏನು ಮಾಡೋದಿಲ್ಲ, ಅವ್ರು ಭಂಗ ಮಾಡೋದಿಲ್ಲ. ಕ್ರಮಾದವನು ಸ್ವಂ ಸರ್ವೇ ಸದನಂ ಸುರಾಯಯು ಪುರಂದರಾದ್ಯಾಶ್ಚ ವಿರಿಂಚ ಪೂರ್ವಕಾಃ ಮರುತ್ಸುತೋಥೋ ಬದರೀಮವಾಪ್ಯ ನಾರಾಯಣಶ್ಚೈವ ಪದಂ ಶಿಶೇವೇ. ಸ್ವಂ ಚ ಸರ್ವೇ ಸದನಂ ಸುರಾಯಯು, ಸರ್ವೇ ಸುರಾಹ ಎಲ್ಲ ದೇವತೆಗಳು ಸ್ವಂ ಸದನಂ ಯಯುಹು ತಮ್ಮ ಲೋಕಗಳಿಗೆ ಹೊರಟು. ಯಾರ್ಯಾರು? ಪುರಂದರಾದ್ಯಾ, ಪುರಂದರ ಇಂದ್ರಾದಿ ದೇವತೆಗಳೆಲ್ಲ ಮತ್ತು ವಿರಿಂಚಿ ಪೂರ್ವಕಾಹ ಬ್ರಹ್ಮದೇವರು ಮೊದಲಾದವರೆಲ್ಲ ಹೊರಟು. ಇವರು ಬ್ರಹ್ಮದೇವರು ಹೈಯೆಸ್ಟ್ ಆದ್ರಿಂದ ಮೇಲೆ ಹೇಳಿದರು. ಮೊದಲು ಸುರರು ಅಂದರು, ಆಮೇಲೆ ಪುರಂದರಾಧ್ಯ ಅಂದರು, ವಿರಿಂಚಿ ಪೂರ್ವಕ ಅಲ್ಲ ಕೆಳಗಿನಿಂದ ಮೇಲಕ್ಕೆ ಹೋದರು. ಸುರಾಹ ಸುರರು, ಎಷ್ಟು ಪುರಂದರ ಸುರೇಶ್ವರ, ಅನಂತರ ಅವರಿಗೂ ಈಶ್ವರರು ವಿರಿಂಚ ಪೂರ್ವಕ. ಇಲ್ಲ ಅವರೋಹಣ ಆಗಬೇಕಿಲ್ಲ ಆರೋಹಣ ಆಗಬೇಕು, ಮಧ್ಯೆ ಮಿಕ್ಸ್ ಮಾಡಿದರೆ ಆ ಕ್ರಮ ಹೋಗ್ಬಿಡುತ್ತೆ. ಈ ಕ್ರಮದ ಹೇಳ್ತಾ ಇದ್ದ ಸ್ವಂ ಚ ಸರ್ವೇ ಸದರಂ ಸುರಾಯಯು ಪುರಂದರಾದ್ಯಾಹ ಚ ವಿರಿಂಚ ಪೂರ್ವಕಾಹ ಮರುಸ್ಸುತೋ ಅಥ. ಈಗ ಹನುಮದ್ ರೂಪದಿಂದ ವಾಯುದೇವ ಏನು ಮಾಡಿದ್ದಾರೆ? ಬದರೀಮವಾಪ್ಯ, ಬದರಿಗೆ ಬಂದು, ಬದರಿಯಿಂದ ದೊಡ್ಡ ಬದರೀಮವಾಪ್ಯ ನಾರಾಯಣಶೈವ ಪದಂ ಶಿಶೇವಿ, ನಾರಾಯಣ ದೇವರ ಪಾದವನ್ನ ಸ್ವರೂಪವನ್ನ ಶಿಶೇವೆ ವಿಶೇಷವಾಗಿ ಸೇವೆ ಮಾಡಿಕೊಂಡಿದ್ದಾರೆ. ಸ್ವಂ ಚ ಸರ್ವೇ ಸದನಂ ಸುರಾಯಯು ಪುರಂದರಾದ್ಯಾಶ್ಚ ವಿರಿಂಚಿ ಪೂರ್ವಕಾಃ ಮರುತ್ಸುತೋಥೋ ಬದರೀಮವಾಪ್ಯ ನಾರಾಯಣಶ್ಚೈವ ಪದಂ ಶಿಶೇವೆ. ಸಮಸ್ತ ಶಾಸ್ತ್ರೋದ್ಧರಿತಂ ಹರೇರ್ವಚೋ ಮುದಾ ತದಾ ಶ್ರೋತ್ರಪುಟೇನ ಸಂಭರನ್ ವದಂಶ್ಚ ತತ್ವಂ ವಿಬುಧರ್ಷಭಾಣಾಂ ಸದಾ ಮುನೀನಾಂಚ ಸುಖಂ ಹ್ಯುವಾಸ. ಸಮಸ್ತ ಶಾಸ್ತ್ರೋದ್ಧರಿತಂ ಹರೇರ್ವಚಃ ಮುದಾ ತದಾ ಶ್ರೋತ್ರಪುಟೇನ ಸಂಭರನ್ ವದಂಚ ತತ್ವಂ ವಿಬುಧರ್ಷಭಾಣಾಂ ಸದಾ ಮುನೀನಾಂ ಚ ಸುಖಂ ಹಿ ಉವಾಸ. ಸಮಸ್ತ ಶಾಸ್ತ್ರೋದ್ಧರಿತಂ, ಸಮಸ್ತ ಶಾಸ್ತ್ರಗಳಿಂದ ತುಂಬಿದಂತಹ, ಭರಣ ಭಕ್ತಿ ಭರಿತ, ಭಕ್ತಿ ತುಂಬಿದ, ಸಮಸ್ತ ಶಾಸ್ತ್ರದಿಂದ ತುಂಬಿದಂತಹ ಹರೇರ್ವಚ, ಶ್ರೀಹರಿಯ ವಚ, ನಾರಾಯಣ ರೂಪದ ಪರಮಾತ್ಮ ಇದ್ದಾನೆ ಅಲ್ಲಿ, ಆ ಪರಮಾತ್ಮನ ಮಾತನ್ನ ಮುದಾತದ ಶ್ರೋತ್ರಪುಟೇನ ಸಂಭರನ್, ನಾರಾಯಣ ಉಪದೇಶ ಮಾಡ್ತಾ ಇದ್ದಾರೆ ನಾರಾಯಣ ದೇವರು, ಅದರಿಂದ ಶ್ರೋತ್ರಪುಟೇನ ಎರಡೂ ಕಿವಿಗಳಿಂದ ತುಂಬಿಸಿಕೊಳ್ತಾ ಇದ್ದಾರೆ. ಕರ್ಣಪುಟದಲ್ಲಿ ತುಂಬಿಸಿಕೊಂಡು ಬಿಟ್ಟು ಎಲ್ಲ ಶ್ರವಣ ಮಾಡಿದರು ಅಂತ ಅರ್ಥ. ನಾರಾಯಣ ದೇವರಿಂದ ಶ್ರವಣ ಮಾಡಿದರು. ಏನನ್ನ? ಸಮಸ್ತ ಶಾಸ್ತ್ರದಿಂದ ಕೂಡಿದಂಥ ತತ್ವಗಳ ಶ್ರವಣ ಮಾಡಿದರು. ಆಮೇಲೆ ವದಂಚ ತತ್ವಂ ವಿಬುಧರ್ಷಭಾಣಂ, ಅಲ್ಲಿ ದೇವತೆಗಳೆಲ್ಲ ಬರ್ತಾರೆ, ಅವರಿಗೆ ತತ್ವ ಉಪದೇಶ ಮಾಡ್ತಾ ಇದ್ದಾರೆ. ನಾರಾಯಣ ದೇವರಿಂದ ಶ್ರವಣ ಮಾಡಿದರು, ಉಳಿದ ದೇವತೆಗಳಿಗೆ ಕೆಳಗಿನವರಿಗೆಲ್ಲ ಉಪದೇಶವನ್ನು ಮಾಡಿ. ಅದು ಎರಡು ಭಾಗ, ಪ್ರವಚನ ಅಂದರೆ ಎರಡು ಭಾಗ. ಪಾರ್ಟ್ ಎ ಹೇಳೋದು, ಪಾರ್ಟ್ ಬಿ ಕೇಳೋದು. ಹೇಳೋದಕ್ಕೆ ಬರದೆ ಹೋದ್ರೆ ಕೇಳೋದಕ್ಕಂತೂ ಬಂದೇ ಬರೋದ್ರಿಂದ ಏನು ಮಾಡಬೇಕಾಗ? ಎಲ್ಲರೂ ಮಾಡಬೇಕು. ಅಷ್ಟೇ ಅಲ್ಲ, ಪ್ರವಚನ ಅಂದರೆ ಗಂಟೆಗಟ್ಟಲೆ ಪ್ರವಚನ ಮಾಡಬೇಕು, ಹಾಗೆಲ್ಲ ಏನೂ ಅಲ್ಲ. ಒಳ್ಳೆ ಮಾತು ಹೇಳಿದ್ರೆ ಪ್ರವಚನ, ತನಗೇನು ಮಕ್ಕಳು ಸಂಧ್ಯಾನೆ ಮಾಡೋ ಅದೇ ಒಂದು ಅವನೊಟ್ಟಿಗೆ ಪ್ರವಚನ ಅಷ್ಟೇ. ಮತ್ತೆ ಅದು ಎಲ್ಲೆಲ್ಲ ತಿನ್ನಬೇಡ, ಅದು ಪ್ರವಚನ. ಪ್ರವಚನ ಪ್ರಕೃಷ್ಟಂ ವಚನಂ ಪ್ರವಚನ, ಶ್ರೇಷ್ಠವಾದ ಮಾತು ಅಂತ. ಮಾತು ಒಂದೇ ಇರಬಹುದು, ಅದೇ 4 ಮಾತು ಹೇಳಿದ್ದಾರೆ. ಏದೃಶಂ ಸ್ಥಲಬಲಂ ಶಮಲಗ್ರಹಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹೇತುರು. ಶಾಸ್ತ್ರ ಮತ್ತೆ ಅದು ಒಂದೊಂದು ಮಾತು ಶಾಸ್ತ್ರ. ಆದ್ದರಿಂದ ಇಷ್ಟೇ ಹೇಳಬೇಕು ಅಂತಿಲ್ಲ, ಬಟ್ ಹೇಳಬೇಕು, ಏನೂ ಬರೋದಿಲ್ಲ ಅಂತ ಇರಬಾರ್ದು. ಮನೆಯಲ್ಲಿ ಇರ್ಬೇಕಾದ್ದೇ ಅವ್ರು ಹೇಳೋದನ್ನ ಹೇಳಬೇಕು, ಕೇಳೋದನ್ನ ಕೇಳಬೇಕು. ಬರೀ ಹೇಳೋದು ಯಾರು? ಹೇಳೋದು ಬರೀ ಹೇಳೋದು ಅವರೊಬ್ಬರೇ. ಉಳಿದವರೆಲ್ಲ ಏನು ಮಾಡಬೇಕು? ಹೇಳಬೇಕು, ಹೇಳಬೇಕು, ಎರಡನ್ನೂ ಮಾಡಬೇಕು.
ಆ ದೃಷ್ಟಿಯಿಂದ ನಾವು ಪ್ರವಚನ ಇಲ್ಲ ನಾ ಮಾಡಾಗಿಲ್ಲ ಅಂತ ತಿಳ್ಕೊಳ್ಳೋ ಯೋಚನೆ ಇಲ್ಲ, ಆ ಕೇಳಾಗಿಲ್ಲ ಅಂತ ಯೋಚನೆ ಇಲ್ಲ. ಒಳ್ಳೆಯವ್ರ ಮಾತು ಕೇಳಿದ ಪ್ರವಚನ ಕೇಳಿದಾಗ ಆಯ್ತಾಗ ಸಂಧ್ಯಾವಂದನೆ ಮಾಡೋ ಅಂತ ಹೇಳಿದ ಇವ್ರ ಪ್ರವಚನ, ಅದು ಕೇಳಿದ ಅವ್ರಿಗೆ ಪ್ರವಚನ. ಅದರಿಂದ ಒಳ್ಳೆ ಮಾತುಗಳೆಲ್ಲ ಪ್ರವಚನ ಆಗೋದ್ರಿಂದ ಆ ಕೆಲಸ ಮಾಡಲೇಬೇಕು. ಪದಂಶ್ಚ ತತ್ವಂ ವಿಭುಧರ್ಷಭಾಣಾಂ ಸದಾ ಮುನೀನಾಂಚ ಸುಖಂ ಹಿ ಉವಾಸ. ಮೊದಲೇ ಆನಂದ ತೀರ್ಥರು ಸುಖವಾಗಿ ವಾಸ ಮಾಡ್ಕೊಂಡಿದ್ದಾರೆ. ರಾಮಾಜ್ಞೆಯ ಕಿಂ ಪುರುಷೇಷು ರಾಜ್ಯಂ ಚಕಾರ ರೂಪೇಣ ತಥಾ ಪರೇಣ ರೂಪೈಸ್ತಥಾಜ್ಞೈಶ್ಚ ಸಮಸ್ತ ಸದ್ಮನಿ ಉವಾಸ ವಿಷ್ಣೋ ಸತತಂ ಯಥೇಷ್ಟಂ. ರಾಮಾಜ್ಞೆಯ ಕಿಂ ಪುರುಷೇಷು ರಾಜ್ಯಂ ಚಕಾರ. ರಾಮಾಜ್ಞೆಯ ರಾಮದೇವರ ಆದೇಶದಂತೆ ಕಿಂ ಪುರುಷೇಷು ಖಂಡ, ಅದು ಕಿಂಪುರುಷ ಖಂಡದಲ್ಲಿ ಕಿಂಪುರುಷೇ ಕಿಲಾಸ್ತೆ ಮದುವೆಗೆ ಓದಿದೆ, ಅದರ ಕಷ್ಟ ಬಂದ್ಬಿಟ್ಟಿದ. ಸಂದೇಹಂ ತಮ್ಮ ಹನುಮಾನಿತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಖ್ಯಾತಕ್ಕೆ ಅಗ್ರೋವತಾರ. ಹಾ, ಮುಂದೆ ಹೋಗ್ಬಿಟ್ರಿ, ಬಹಳ ಮುಂದೆ ಹೋಯ್ತು. ಅಷ್ಟು ಬೇಕೇ ಇಲ್ಲ. ಅರ್ಹ ಕಿಂಪುರುಷೇ ಕಿಲಾಸ್ತೆ ಅಂತ ಹೇಳಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಧ್ವದಲ್ಲಿ ಹೇಳಿದ್ದಾರೆ, ವಾಯುಸ್ತುತಿಯಲ್ಲೂ ಹೇಳಿದ್ದಾರೆ, ಭಾಗವತಲ್ಲಿ ವರ್ಣನೆ ಮಾಡಿಬಿಟ್ಟಿದ್ದಾರೆ ವಿಸ್ತಾರವಾಗಿ. ರಾಮದೇವ ಸ್ತೋತ್ರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಪಂಚಮಸ್ಕಂದರು ಇದು 7 ಖಂಡಗಳು ಬರುತ್ತಲ್ಲ, ಭರತ ಖಂಡದಿಂದ ಬೇರೆ ಅದು. ಭರತ ಖಂಡದಲ್ಲಿ ಬಂದ್ರೆ ಭರತ ಖಂಡ ಆಗಿಬಿಡ್ತಾ ಇತ್ತು, ಅದು ಬೇರೆ ಖಂಡ. ಅದು 9 ಇದರಲ್ಲಿ 9 ಖಂಡಗಳು, ಒಟ್ಟು 7 ದ್ವೀಪಗಳು 9 ಖಂಡಗಳು. ಅದರ ಒಂದು ಖಂಡ ಜಂಬೂ ದ್ವೀಪದಲ್ಲಿ ಬರೋ ಖಂಡ, ಜಂಬೂ ದ್ವೀಪದಲ್ಲಿ ಒಂದು ಖಂಡ. ಈ ಖಂಡಗಳು ಬೇರೆ. ನಮ್ಮ ಈ ಪೊಲಿಟಿಕಲ್ ಖಂಡ, ಏಷ್ಯಾ ಯುರೋಪ್ ಆ ಖಂಡಗಳು ಬೇರೆ. ಇದು ಸ್ಪಿರಿಚುವಲ್ ಖಂಡಗಳು. ಖಂಡ ಅಂದ್ರೆ ಭಾಗ ಅಂತ, ಖಂಡ ಭಾಗ. ಪ್ರಥಮಶ್ಚ ತತ್ವಂ ವಿಭುಧರ್ಷಭಾಣಾಂ ಸಮಾಜ್ಞೆಯ ಕಿಂ ಪುರುಷೇಷು ರಾಜ್ಯಂ ಚಕಾರ. ಕಿಂಪುರುಷರು ಸುಮ್ಮನೆ ಸಿಟಿಜನ್ ಆಗಿಲ್ಲ. ಹರಿವರ್ಷ ಖಂಡದಲ್ಲಿರೋದು ಯಾರು? ಪ್ರಹ್ಲಾದ. ನರಸಿಂಹದೇವರ ಆರಾಧನೆ ಮಾಡ್ಕೊಂಡಿದ್ದಾರೆ. ಕಿಂಪುರುಷದಲ್ಲಿ ಹನುಮಂತ ದೇವರು, ಇವರೇ ರಾಜರು. ಇವರು ಸ್ತೋತ್ರ ಮಾಡ್ತಾ ಇದ್ದಾರೆ ರಾಮದೇವರನ್ನ. ಚಕಾರ ರೂಪೇಣ ತಥಾ ಪರೇಣ, ಇನ್ನೊಂದು ರೂಪದಿಂದ. ಒಂದು ರೂಪದಲ್ಲಿ ರಾಜ್ಯ ಮಾಡಿಕೊಂಡ ಸಾಂಶರವರು, ಆದ್ದರಿಂದ ಇನ್ನೊಂದು ರೂಪದಿಂದ ರೂಪೈಸ್ತಥಾ ಅನ್ಯೈಸ್ತಿ. ಆ ಒಂದು ರೂಪ ಬದರಿ, ಇನ್ನೊಂದು ರೂಪ ಕಿಂಪುರುಷ ಖಂಡ, ಇನ್ನೊಂದು ಅನೇಕ ರೂಪಗಳಿಂದ ವಿಷ್ಣೋಹೋ ಸಮಸ್ತ ಸದ್ಮನಿ, ಸಮಸ್ತ ವಿಷ್ಣು ಸನ್ನಿಧಾನದಲ್ಲಿ ಇದ್ದು ಬಿಡ್ತಾರೆ. ಸದಾ ದೇವರ ಮುಂದೆ ಇರ್ತಾರೆ. ಎಲ್ಲ ದೇವರು ಕೂಡ ಇದ್ದಾರೆ, ವಾಯುದೇವರು ಕೂಡ ಇದ್ದಾರೆ ಅಂತ ಅರ್ಥ. ಗೊತ್ತಾಯ್ತಾ? ಕಣ್ಣಿಗೆ ಕಾಣದೇನೆ ಅಲ್ಲಿ ಇದ್ದೇ ಇರ್ತಾರೆ. ಕಾಣ ಮಾಡಿ ಇನ್ನೂ ಶ್ರೇಷ್ಠ ಅಷ್ಟೇ. ಹೌದು, ಸ್ವಾಮಿನ ಸರ್ವಾಂತರಾತ್ಮನ ಇದ್ದೇ ಇದೆ. ಅದು ರಿಲೇಟಿವ್ ವ್ಯಾಪ್ತಿ. ಮಹಾತತ್ವದವರೆಗೂ ಅವ್ರ ವ್ಯಾಪ್ತಿ ಇದೆ. ಮುಂದಿನ ವ್ಯಾಪ್ತಿ ಮಹಾಲಕ್ಷ್ಮಿ. ಗೊತ್ತಾಯ್ತಾ? ಅಲ್ಲಿ ವ್ಯಾಪ್ತಿಯಲ್ಲಿ ತಾರತಮ್ಯ ಇದೆ. ಉಳಿದೇವತೆಗೆ ಅದೆಲ್ಲ ಇಲ್ಲ. ತತ್ವಾಭಿಮಾನಿಗಳು ಅಂದ್ರೆ ಅಲ್ಲಿವರೆಗೂ ವ್ಯಾಪ್ತಿ ಇದೆ ಅಂತ ಅರ್ಥ. ಆ ತತ್ವದವರೆಗೂ ಅವ್ರ ವ್ಯಾಪ್ತಿ ಇದೆ, ಅದೇ ಆಮೇಲೆ ಇರೋದು. ಇವರು ಮಹತ್ತತ್ವ, ಅವ್ಯಕ್ತ ತತ್ವ ಮಹಾಲಕ್ಷ್ಮಿ, ನೆಕ್ಸ್ಟೇ ಮಹತ್ತತ್ವ. ಸೊ ಅಲ್ಲಿವರೆಗೂ ಅವ್ರು ವ್ಯಾಪ್ತರು. ಅಲ್ಲ, ಇಂದ್ರಿಯಗಳಲ್ಲಿ ವ್ಯಾಪ್ತರು, ಮನಸ್ಸಿನಲ್ಲಿ ವ್ಯಾಪ್ತರು, ಬೇರೆ ಇದರಲ್ಲಿ ವ್ಯಾಪ್ತರು. ಆದ್ರಿಂದ ಸರ್ವಾಂತರ, ಆ ರೀತಿ ಸರ್ವಾಂತರ ಆತ್ಮ ಅಂತ ಬರಬೇಕು. ದೇವರಿಗೆ ಸರ್ವಾಂತರ ಆತ್ಮ ಅಂದ್ರೆ ಆಬ್ಸಲ್ಯೂಟ್ ಸೆನ್ಸ್, ಯಾವ ಲಿಮಿಟೇಷನ್ ಇಲ್ಲ. ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ವಿಷ್ಣು ಸತತಂ ಯಥೇಷ್ಟಂ, ಸಮಸ್ತ ಯಾವಾಗಲೂ ವಾಸ ಮಾಡ್ಕೊಂಡಿದ್ದಾರೆ. ಯಥೇಷ್ಟಂ, ಇಷ್ಟಪಟ್ಟಾಗ ಇದ್ದಾರೆ. ಇತ್ತಂ ಸಗಾಯನ್ ಶತಕು, ಇವೆಲ್ಲ ಓದಿದಾಗ ವಾಯುಸ್ತುತಿಯ ಮಾತುಗಳೆಲ್ಲ ಅರ್ಥ ಆಗುತ್ತೆ. ಇತ್ತಂ ಸಗಾಯನ್ ಶತಕೋಟಿ ವಿಸ್ತರಂ ರಾಮಾಯಣಂ ಭಾರತ ಪಂಚರಾತ್ರಂ ವೇದಾಂಶ್ಚ ಸರ್ವಾನ್ ಸಹಿತಾನ್ ಬ್ರಹ್ಮಸೂತ್ರಾನ್ ವ್ಯಾಚಕ್ಷಾಣೋ ನಿತ್ಯ ಸುಖೋದ್ಭರೋಭೂತ್. ಇತ್ತಂ ಸಹ ಗಾಯನ್ ಶತಕೋಟಿ ವಿಸ್ತರಂ ರಾಮಾಯಣಂ ಭಾರತ ಪಂಚರಾತ್ರಂ ವೇದಾಂಚ ಸರ್ವಾನ್ ಸಹಿತ ಬ್ರಹ್ಮಸೂತ್ರಾನ್ ವ್ಯಾಚಕ್ಷಾಣ ನಿತ್ಯ ಸುಖೋದ್ಭರ ಅಭೂತ್. ಇತ್ತಂ ಹೀಗೆ, ಸಹ ಆ ಹನುಮಂತ ದೇವರು, ಗಾಯನ್ ಶತಕೋಟಿ ವಿಸ್ತಾರಂ ರಾಮಾಯಣಂ, ಮೂಲ ರಾಮಾಯಣ ಇರೋದು ಎಷ್ಟು ಶ್ಲೋಕ? ಅದು ಶತಕೋಟಿ ಶ್ಲೋಕಗಳು. ಅದನ್ನ ಯಾವಾಗಲೂ ಹಾಡ್ತಾ ಇರ್ತಾರೆ. ಮೂಲ ರಾಮಾಯಣವನ್ನು ಹಾಡ್ತಾ ಇರ್ತಾರೆ. ಹನುಮಂತ ಹಾಡ್ತಾ ಇದ್ದು ವೆರಿ ಇಂಪಾರ್ಟೆಂಟ್. ಗಾನ, ಮಧ್ವರೂಪದಿಂದ ಗಾನ ಮಾಡಿದ್ದು ಮಧ್ವದಲ್ಲಿ ಪ್ರಸಿದ್ಧ ಇದೆ. ಆದ್ದರಿಂದ ಗಂಧರ್ವ ವಿದ್ಯಾ ನಿಪುಣಸ್ಯ ನಿತ್ಯಂ ಗಂಧರ್ವ ವರ್ಯೈರಣಗೀತ ಕೀರ್ತೇಹೇ ಕಲಾಶ್ಚ ಶೇಷಾಹ ಸತತಂ ಗುರೋರ್ನಃ ಕರೋಲ್ಲಸತ್ ಕಂದುಕವದ್ ವಿಭಾಂತಿ. ತತ್ವಪ್ರದೀಪದಲ್ಲಿ ನಾರಾಯಣ ಇವರು ತಿರುಗುಮಠದಾಚಾರ್ಯ ಹೇಳ್ತಾರೆ, ಗಂಧರ್ವರ್ಯೈ ಅನುಗೀತ ಕೀರ್ತೇಹೇ. ಬರೀ ಗಂಧರ್ವರಂತೆ ಹಾಡ್ತಾರಲ್ಲ, ಗಂಧರ್ವರನ್ನು ಫಾಲೋ ಮಾಡ್ಬೇಕಷ್ಟೇ. ಹೈಯೆಸ್ಟ್ ಇದರಲ್ಲಿ ಹಾಡ್ತಾರೆ. ಏನು ಹೇಳಿದ್ರು ನಂಬರ್ 1 ಅವ್ರು. ಜ್ಞಾನೇ ವಿರಾಗಿ ಹರಿಭಕ್ತಿ ಭಾವ ಆದ್ದರಿಂದ ಅಷ್ಟು ಚೆನ್ನಾಗಿ ಹೇಳ್ತಾರೆ. ಗಂಧರ್ವರ್ಯೈ ಅನುಗೀತ ಕೀರ್ತೇಹೇ,
ಗಂಧರ್ವ ವಿದ್ಯಾ ನಿಪುಣಶ್ಚ. ಗಂಧರ್ವ ವಿದ್ಯಾ ಅಂದ್ರೆ ಸಂಗೀತ, ಸಂಗೀತದಲ್ಲಿ ಅತ್ಯಂತ ನಿಪುಣರು. ಗೊತ್ತಾಯ್ತಾ? ಅವರು ಏನ್ ಮಾಡಿದ್ದಾರೆ, ವಾಯುದೇವರು ಆ ರೀತಿ ಇದ್ದಾರೆ ತೊಳನೆ ಮಾಡಿರೋದ್ರಿಂದ ಒಂದು ಇದರ ವಿಷಯ ಬಂದು ಬಿಟ್ಟಿದೆ. ಆದ್ರಿಂದ 11 ರೂಪದಿಂದನೂ ಹಾಡ್ತಾ ಇದ್ದಾರೆ. ಏನನ್ನ ಈ ಶತಕೋಟಿ ಶ್ಲೋಕದ ಮೂಲ ರಾಮಾಯಣವನ್ನು ಹಾಡ್ತಾ ಇದ್ದಾರೆ. ಜೊತೆಗೆ ಭಾರತವನ್ನ ಪಂಚರಾತ್ರವನ್ನ. ಇನ್ನು ಭಾರತ ಹಾಗೇ ಇಲ್ಲ. ಹೆಂಗೆ ಹೇಳ್ತಾರೆ ಅಂದ್ರೆ ಹಿಂದಿನ ಕಲ್ಪದ ಭಾರತ, ಹಿಂದಿನ ಪ್ರತಿ ಕಲ್ಪದಲ್ಲೂ ಭಾರತ ಇರೋದು ಎಲ್ಲಾ ಕಲ್ಪದ್ದು ಗೊತ್ತಾದ್ರಿಂದ ನೋಡ್ತಾರೆ. ಎಲ್ಲಾ ಕಲ್ಪದ್ದು ಗೊತ್ತು. ಹಿಂದಿನ ಕಲ್ಪದ ಮಹಾಭಾರತವನ್ನ, ಮಹಾಭಾರತ ಹಿಂದಿನ ಕಲ್ಪ ಇದ್ದಾಗೆ ಇರುತ್ತೆ, ಬಟ್ ಸೇಮ್ 100% ಸೇಮ್ ಇರೋದಿಲ್ಲ. ಹೇಳಿದ್ದಾರೆ ಅದನ್ನೆಲ್ಲ ವಿಷ್ಣುವರ್ಧನದಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದಾರೆ. ವೇದಗಳು ಮಾತ್ರ ಹೇಗಿರುತ್ತೆ, ನೋ ಚೇಂಜ್. ತದ್ಗತೈ ತದ್ವರ್ಣ ಇರೇವ ಸ್ವರೈಹಿ ವರ್ಣ ಸ್ವರ ಏನೇನು ಬದಲಾಗೋದಿಲ್ಲ. ಇದು ಹಾಗಲ್ಲ, ವರ್ಡಿಂಗ್ಸ್ ಚೇಂಜ್ ಆಗ್ಬೋದು, ಮೀನಿಂಗ್ ಮಾತ್ರ ಒಂದು ವೇರಿ ಆಗೋದಿಲ್ಲ, ಟೋಟಲ್ ಕಂಟೆಂಟ್ ಚೇಂಜ್ ಆಗೋದಿಲ್ಲ, ವರ್ಡಿಂಗ್ಸ್ ಏನಾಗ್ಬೋದು ಚೇಂಜ್ ಆಗೋದು. ಅದರಿಂದ ಅದು ಪೌರುಷೇಯದ ಲಿಮಿಟೇಷನ್ ಅಷ್ಟೇ. ಉಳಿದಂತೆ ಅರ್ಥದಲ್ಲಿ ಎಲ್ಲಾ ರೀತಿಯ ಒಂದೇ. ಅದೆಲ್ಲ ತತ್ವಜ್ಞಾನದಲ್ಲಿ ಹೇಳಿದ್ದಾರೆ, ಇಲ್ಲೂ ಹೇಳಿದ್ದಾರೆ. ನಿತ್ಯಾನಿತ್ಯಂ ಅಂತ ಅಲ್ಲಿ ಹೇಳಿದ್ರು. ಶಬ್ದತಃ ಅನಿತ್ಯ, ಅರ್ಥತಃ ನಿತ್ಯ. ವೇದಗಳು ಮಾತ್ರ ನಿತ್ಯನೇ. ನಿತ್ಯ ವೇದ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾ. ಬ್ರಹ್ಮಾಂಡ ಪುರಾಣದ ಮಾತು ತತ್ವನಿರ್ಣಯದಲ್ಲಿ ಹೇಳಿ, ಅವೆಲ್ಲ ಜ್ಞಾಪಕ ಇಟ್ಕೋಬೇಕು. ವಿಷ್ಣು ಸತತಂ ಯಥೇಷ್ಟಂ ವೇದಾಂಶ ಸರ್ವಾನ್ ಸಹಿತ ಬ್ರಹ್ಮ ಸೂತ್ರಾನ್ ವ್ಯಾಚಕ್ಷಾಣೋ ನಿತ್ಯ ಸುಖೋದ್ಭರೋಹೂತ್. ಅವನ್ನೆಲ್ಲ ಕೂಡ ಹೇಳ್ತಾರೆ. ಮತ್ತು ವ್ಯಾಚಕ್ಷಾಣ ಅವರೆಲ್ಲ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಹುಡುಗರುಗಳನ್ನ ಹೇಳ್ಬಿಟ್ಟು ಅರ್ಥವನ್ನು ಹೇಳ್ತಾ ಇದ್ದಾರೆ. ಮಹಾಭಾರತ, ಪಂಚರಾತ್ರ, ಬ್ರಹ್ಮಸೂತ್ರಗಳು ಎಲ್ಲ ಎಲ್ಲೂ ಹೇಳ್ತಾ ಇದ್ದಾರೆ. ವೇದಾಂಶ ಸರ್ವಾನ್, ಇದು ಭಾರಿ ಇಂಪಾರ್ಟೆಂಟ್. ವೇದಾಂಶ ಸರ್ವಾನ್ ಅಂತ ಹೇಳಿದ್ರಿಂದ ಅದು 4 ಸೂಕ್ತ ಹೇಳಿ ಕೃಷ್ಣಾರ್ಪಣೆ ಅಂತ ಅದಲ್ಲ. ವೇದಗಳು ಕೆಲವು ಶಾಖೆಗಳಲ್ಲ, ಇದೆಲ್ಲ ಸಂಪೂರ್ಣ ಸಕಲ ವೇದಗಳನ್ನು ಕೂಡ ಉತ್ತಮಾಧಿಕಾರಿ. ಅವತ್ತು ಬರೋದು ಸಾಮಾನ್ಯರಿಗೆ ಎಂಟ್ರಿ ಇಲ್ಲ. ಆದ್ರಿಂದ ಅವೆಲ್ಲ ಉದ್ದೇಶವನ್ನು ಮಾಡ್ತಾರೆ. ಬ್ರಹ್ಮಸೂತ್ರಾನ್ ಸಹಿತ ಬ್ರಹ್ಮಸೂತ್ರಾನ್ ವ್ಯಾಚಕ್ಷಾಣ. ಈ ಬ್ರಹ್ಮಸೂತ್ರ ಪುಲ್ಲಿಂಗ ಯಾತಕ್ಕಾಯ್ತು ಅಂದ್ರೆ ಸರ್ವ ಬಂತು. ಸರ್ವ ಯಾತಕ್ಕೆ ಬಂತು, ಹಿಂದಿನ ವೇದಗಳಿಗೆ ಬಂತು, ಅದು ಪುಲ್ಲಿಂಗ. ಏನಾಗ್ತಿತ್ತದು, ಇದಾಗ್ತಿರ್ಲಿಲ್ಲ. ಬ್ರಹ್ಮಸೂತ್ರಾಣಿ ಆಗ್ತಿತ್ತು, ಬ್ರಹ್ಮಸೂತ್ರಾನ್ ಆಗ್ತಿರ್ಲಿಲ್ಲ. ಗೊತ್ತಾಯ್ತಾ? ಹಿಂದಕ್ಕೆ ಜಾಯಿನ್ ಮಾಡಿದಾರೆ. ಸಮಾಸದಲ್ಲಿ ಬಂದು ಹಿಂದಕ್ಕೆ ವಿಶೇಷಣ ಆಗಿ ಬಂದಿದ್ರಿಂದ ವೇದಾಸ್ತ್ಯ ಎಂಬುದೇ ಪ್ರಧಾನ ವೇದಾಂತ. ಇದಕ್ಕೆ ವಿಶೇಷ ರೂಪ ಬಂದಿದ್ರಿಂದ ಆಲಿಂಗ ಬಂತು. ವ್ಯಾಚಕ್ಷಾಣ ನಿತ್ಯ ಸುಖೋದ್ಭರೋಭೂತ್ ಅಂದ್ರೆ ವ್ಯಾಖ್ಯಾನವನ್ನು ಮಾಡ್ತಾ ನಿತ್ಯ ಸುಖೋದ್ಭರ. ವ್ಯಾಖ್ಯಾನ ಮಾಡ್ತಾ ಸುಖಪಟ್ಟರು ಅಂದ್ರೆ ಅದರ ಸುಖ ಇನ್ಯಾವುದೂ ಅಲ್ಲ ಅಂತ. ಪಾಠ ಪ್ರವಚನಕ್ಕಿಂತ ದೊಡ್ಡ ಸುಖ ಇನ್ಯಾವುದರಲ್ಲೂ ಸಿಗೋದಿಲ್ಲ. ಅದಕ್ಕೆ ತದ್ಧಿ ತಪಃ. ತಪಸ್ ಮಾಡೋ ಉದ್ದೇಶ ಏನು, ಸುಖವಾಗಿರೋದು. ಹೈಯೆಸ್ಟ್ ಸುಖ ಸಿಗೋದು ಯಾವಾಗ, ಈ ಸ್ವಾಧ್ಯಾಯ ಪ್ರವಚನಗಳಿಂದ. ಆದ್ದರಿಂದ ನಮ್ಮಂತ ನಿತ್ಯ ಸುಖೋದ್ಭರ ಅಭೂತ್. ರಾಮೋಪಿ ಸಾರ್ಧಂ ಪವಮಾನಾತ್ಮಜೇನ ಸಭೀತಯಾ ಲಕ್ಷ್ಮಣಪೂರ್ವಕೈಶ್ಚ ಸಸೀತಯಾ ಲಕ್ಷ್ಮಣಪೂರ್ವಕೈಶ್ಚ ತಥಾ ಗರುತ್ಮತ್ ಪ್ರಮುಖೈಶ್ಚ ಪಾರ್ಷದೈಃ ಸಂಸೇವ್ಯಮಾನೋ ನಿವಸತ್ವಯೋಬ್ಧೌ. ರಾಮ, ಇದಿಷ್ಟು ಹನುಮಂತೇವರ ಬಗ್ಗೆ ಮಧ್ಯೆ ನೋಟ್ ಕೊಟ್ಟು ಮುಂದುವರಿಸ್ತಾರೆ. ರಾಮ ಅಪಿ ಸಾರ್ಧಂ ಪವಮಾನ ಆತ್ಮಜೇನ, ಪವಮಾನಾತ್ಮಜೇನ ವಾಯುಪುತ್ರೇಣ ಹನುಮತ ಅಂತ. ಸೀತೆಯಾ, ಸೀತಾದೇವಿಯಿಂದ, ಲಕ್ಷ್ಮಣ ಪೂರ್ವಕೈಶ್ಚ, ಲಕ್ಷ್ಮಣ ಮೊದಲಾದವರ ಜೊತೆಗೆ, ತಥಾ ಗರುತ್ಪ್ರಮುಖೈಶ್ಚ, ಗರುತ್ಮತ್ ಪ್ರಮುಖೈಶ್ಚ, ಗರುತ್ಮತ್ ಅಂದ್ರೆ ಗರುಡ, ಅವರೇ ಮೊದಲಾದವರ ಮೂಲದಿಂದ, ಪಾರ್ಷದೈಹಿ ಅವರೆಲ್ಲ ಸಚಿವರು ಜೊತೆಗರು, ಅವರ ಸಂಸೇವ್ಯಮಾನ ನೆವಸತ್ವಯೋಬ್ಧೌ. ಅಲ್ಲಿ ಸೀತೆಯಿಂದ, ಹನುಮಂತನಿಂದ, ಲಕ್ಷ್ಮಣರಿಂದ, ಗರುತ್ಗಳ ದೇವತೆಗಳಿಂದ ಸೇವ್ಯಮಾನನಾಗಿ ಅಲ್ಲಿ ಉಳ್ಕೊಂಡ. ಇದು ಸ್ವಾರಸ್ಯ ಇದೆ. ಏನು ಸ್ವಾರಸ್ಯ ಇದೆ ಹೇಳಿ ನೋಡಂತೆ. ಲಕ್ಷ್ಮಣ ಮೊದಲಾದ ಆ ರೂಪದಲ್ಲೂ ಮತ್ತೆ ಸೇವೆ ಮಾಡ್ತಾ ಇದ್ದಾರೆ. ಶೇಷದೇವರಿದ್ದಾರೆ, ಲಕ್ಷ್ಮಣನೂ ಇದ್ದಾರೆ, ವಾಯುದೇವರಿದ್ದಾರೆ, ಮತ್ತೆ ಹನುಮಂತ, ಎರಡೆರಡು ರೂಪದಿಂದ. ಇದು ವಿಶೇಷ. ಅನೇಕ ಹೇಗೆ ಲಕ್ಷ್ಮೀದೇವಿ ಅನೇಕ ರೂಪ ಸ್ವೀಕಾರ ಮಾಡ್ತಾರೆ, ಹಾಗೆ ಈ ರೂಪಗಳನ್ನು ಸ್ವೀಕಾರ ಮಾಡಿಕೊಂಡು, ಇದು ಹುಟ್ಟಿ ಬಂದ ರೂಪಗಳಲ್ಲ, ರೂಪ ತಗೊಂಡಿದ್ದು ಅವರದೇ ರೂಪಾಂತರ ತಗೊಂಡು ಅವರ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದೇ ಮುಂದೆ ಮಹಾಭಾರತದಲ್ಲಿ ಹಾಗೆ ಹೇಳ್ತಾರೆ. ಅರ್ಜುನಾದಿ ರೂಪದಿಂದಲೂ ಸ್ತೋತ್ರ ಮಾಡ್ತಾರೆ. ಇಂದ್ರಾದಿ ರೂಪದಿಂದ ಅಷ್ಟೇ ಅಲ್ಲ, ಅರ್ಜುನಾದಿ ರೂಪದಿಂದ, ವಾಯುದೇವರು ಭೀಮ ರೂಪದಿಂದ, ಅವರು ಯಮದೇವರು ವಿಶಿಷ್ಟ ರೂಪದಿಂದನೂ ಮಾಡ್ತಾರೆ. ದೇವತೆ ಹಾಗೆ ಕಾಮರೂಪಗಳು, ಯಾವ ಬರ ತಗೊಂಡವರೇ ಕಾಮರೂಪಿಗಳಾಗಿರ್ತಾರೆ, ದೊಡ್ಡ ದೊಡ್ಡ ದೇವತೆಗಳಾದ್ರಿಂದ. ಅದೇ ಉಳಿದವರಿಗೆಲ್ಲ ಹೇಳಿದ್ದಲ್ಲ, ದೊಡ್ಡ ದೊಡ್ಡ ದೇವತೆಗಳು. ರಾಮೋಪಿ ಸಾರ್ಧಂ ಪವಮಾನಾತ್ಮಜೇನ ಸಸೀತಯಾ ಲಕ್ಷ್ಮಣ ಪೂರ್ವಕೈಶ್ಚ ತಥಾ ಗರುತ್ಮತ್ ಪ್ರಮುಖೈಶ್ಚ ಪಾರ್ಷದೈಃ ಸಂಸೇವ್ಯಮಾನಃ ನ್ಯವಸತ್ವಯೋಬ್ಧೌ. ಪರಿಸೇವ್ಯಮಾನ ಅಲ್ಲ, ಸಂಸೇವ್ಯಮಾನ, ಪೂರ್ಣ ಸೇವೆ ಮಾಡಿಕೊಂಡು ಅಲ್ಲಿ ವಯೋಬ್ಧೌ, ಕ್ಷೀರಸಾಗರದಲ್ಲಿ ಪರಮಾತ್ಮ ಇದ್ದಾನೆ, ಶ್ವೇತದ್ವೀಪದಲ್ಲಿ ಅಂತ ಅರ್ಥ. ಯಾವ್ದನ್ನ
ಅವರು ಮಾಡ್ತಾರೆ, ಅದು ಮತ್ತೆ ತಾರತಮ್ಯ ಮತ್ತೆ ಅದರಲ್ಲೂ ಕೂಡ. ಅದರ ವಾಯುದೇವರ ಶಿಫಾರಸು ಸೇವೆ ಯಾರಿಗೂ ಮಾಡೋಕ್ಕಾಗಲ್ಲ. ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಒಂದೇ ಪೇಪರ್ಗೆ ಆನ್ಸರ್ ಬರೆದ್ರು ಎಲ್ಲ ಆನ್ಸರ್ ಒಂದೇ ರೀತಿ ಇರೋದಿಲ್ವಲ್ಲ, ಆ ಥರ. ಫಸ್ಟ್ ಕ್ಲಾಸ್ ಬಂದವರಲ್ಲೂ ಒಂದು ಮಾರ್ಕ್ಸ್ ಒಂದೇ ಇರೋದಿಲ್ಲ. ಪೃಥಕ್ ಕದಾಚಿದೀಶಃ ಸಕಲಾವತಾರಾನೇಕಂ ವಿಧಾಯ ಅಹಿಪತೌ ಹಿ ಶೇತೆ ಪೃಥಕ್ ಸಂಯುಕ್ಯ ಕದಾಚಿದಿಚ್ಛಯ ರೇಮೇ ರಮೇಶೋ ಅಮಿತ ಸದ್ಗುಣಾರ್ಣವಃ. ಕದಾಚಿತ್ ಈಶಃ ಸಕಲಾವತಾರಾನ್ ಏಕಂ ವಿಧಾಯ ಅಹಿಪತೌ ಹಿ ಶೇತೆ ಪೃಥಕ್ ಚ ಸಂಯೂಹ್ಯ ಕದಾಚಿತ್ ಇಚ್ಛಯ ರೇಮೇ ರಮೇಶಃ ಅಮಿತ ಸದ್ಗುಣಾರ್ಣವಃ. ಶೇತೆ ಕರೆಕ್ಟ್, ಶೇತೇನೆ. ಕದಾಚಿತ್ ಈಶಃ, ಕದಾಚಿತ್ ಅಂದ್ರೆ ಒಮ್ಮೊಮ್ಮೆ, ಈಶಃ ಈಶನಾದ ಶ್ರೀ ರಾಮದೇವರು ಸಕಲಾವತಾರನ್ ಎಲ್ಲಾ ಅವತಾರಗಳನ್ನು ಏಕಂ ವಿಧಾಯ ಒಟ್ಟಿಗೆ ಇಟ್ಕೊಂಡ್ಬಿಟ್ಟು ಸೇರಿಸ್ಕೊಂಡ್ಬಿಟ್ಟು ಪರಮಾತ್ಮನೇ ಸತತಮೇಕ ರೂಪಿಣೆ ಆ ರೀತಿ ಇರ್ತಾರೆ. ಕೆಲವೊಮ್ಮೆ ಏನು ಮಾಡಿದ್ರೆ ಎಲ್ಲ ರೂಪಗಳನ್ನು ಬೇರೆ ಬೇರೆ ಮಾಡ್ಕೊಂಡು ಆ ರೀತಿಯೂ ಇರ್ತಾರೆ, ಸೇರಿಸು ಇರ್ತಾರೆ, ಹೀಗೂ ಇರ್ತಾರೆ. ಅದು ಪರಮಾತ್ಮ ವಿಹಾರ, ಅದು ಭಕ್ತರಿಗೆ ಆನಂದ ವಿಶೇಷ ಕೊಡ್ಲಿಕ್ಕೋಸ್ಕರ. ಒಬ್ಬೇ ವ್ಯಕ್ತಿರೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತಾರೆ, ಈ ಭಾರಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಏನಾಗಿ ಕಾಣುತ್ತೆ ಅಲ್ಲಿ? ಈಗ ವ್ಯತ್ಯಾಸ ಕಾಣಿಸ್ತು, ವ್ಯತ್ಯಾಸ ವೈಶಿಷ್ಟ್ಯ. ಆರ್ಥ ಸ್ವೀಟು ಸಕ್ಕಾಬಟ್ಟೆ ಸಾಕಾಗಿತ್ತು, ಇಲ್ಲ ಇನ್ನೊಂದು ತರ್ತಾನೆ ಬೇರೆ ಹೇಳಿ ಆವತ್ತೆ ಹಾಕೊಂತಾರೆ. ಅದೇ ಸ್ವೀಟ್ ತಂದ್ರೆ ಸಾಕು ಸಾಕು ಬೇರೆ ತಂತ ಹೋಗ್ತಾರೆ. ಅದು ರೂಪ ಬದಲಾಯ್ತಾರೆ ಅಷ್ಟೇ. ಅದೊಂದು ಏನಿದೆ ವಿಶೇಷ ಅಂತ ಒಂದು ಪದ ಇದೆ. ಲೋಕದ ವಸ್ತುಗಳಿಗೆ ವಿಶೇಷ ಅಂತ ಇರಬೇಕಾದ್ರೆ ಪರಮಾತ್ಮನೇ ಎಷ್ಟು ವಿಶೇಷ, ಮಹಾಲಕ್ಷ್ಮಿಗೆ ಅರ್ಥ ಆಗದಷ್ಟು ವಿಶೇಷಗಳಿವೆ. ಬಗೆ ಬಗೆಯ ನೂತನವಾಗಿ ಕಾಣುತ್ತಾ. ಆದ್ದರಿಂದ ದೇವರು ಅವರಿಗೆಲ್ಲ ಆನಂದ ಕೊಳ್ಳಕ್ಕೆ ಹಾಗೆ ಮಾಡುತ್ತಾನೆ. ಕದಾಚಿದೀಶಃ ಸಕಲಾವತಾರಾನ್ ಏಕಂ ವಿಧಾಯ ಅಹಿಪತೌ ಹಿ ಸೇತೆ. ಶೇಷದೇವರ ಮೇಲಿಗಿದ್ದ ಅಹಿಪತಿ ಅವರ ಶೇಷದೇವರಾಗಿಬಿಟ್ಟಿದ್ರು ಮೂಲ ರೂಪದಲ್ಲಿ. ಇನ್ನೊಂದು ರೂಪ ಇಲ್ಲಿ ಅವತಾರ ಮಾಡಿದವರು ಒಂದು ರೂಪದಲ್ಲಿ ಇದ್ದೇ ಇದ್ರು, ಆ ರೂಪದಲ್ಲಿ ಸೇರ್ಕೊಂಡಿದ್ರು ಲಕ್ಷ್ಮಣ. ಅವ್ರ ಮೇಲೆ ಮಲಗಿ ಪರಮಾತ್ಮ ಸೇತೆ ಮಲಗಿದ್ದಾನೆ. ಪೃಥಕ್ ಚ ಸಂಯೂಹ್ಯ, ಪೃಥಕ್ ಪ್ರತ್ಯೇಕ ಇರೋದು, ಸಂಯೂಹ ಕೂಡಿಕೊಂಡಿರೋದು. ಈ ರೀತಿ ಮಾಡ್ತಾ ಜೊತೆಗಿರೋದು, ಕೂಡ್ಕೊಂಡಿರೋದು, ಒಂದೇ ಆಗೋದು, ಬೇರೆ ಬೇರೆ ಇರೋದು, ಅನೇಕ ರೀತಿಯಲ್ಲಿ ಪರಮಾತ್ಮ ಅಲ್ಲಿರ್ತಾನೆ. ರೇಮಿ ಕದ ಇದೆಲ್ಲ ಯಾರು ನಿಯಮ ವಿಧಿಯಾಗಿರ್ಬೇಕು ಅಂತ ಕೇಳಿ ಇಲ್ಲ, ಇಚ್ಛೆಯ ಪರಮಾತ್ಮ ಇಚ್ಛೆ ಇಷ್ಟ ಬಂದಾಗಿರ್ತಾನೆ ಹೊರತು ಯಾರು ಹೀಗೆ ಮಾಡು ಈ ಬೇಸ್ ಲೀಡರ್ಸ್ ಹಾಕೋ ಯೂನಿಫಾರ್ಮ್ ಎಲ್ಲ ನಡೀತಿದೆಯಲ್ಲ, ಯೂನಿಫಾರ್ಮ್ ಅವೆಲ್ಲ ಇಲ್ಲ, ಯಾರು ಹೇಳಾಗಿಲ್ಲ. ಇಚ್ಛೆ ಸ್ವೇಚ್ಛೆಯಿಂದ ಪರಮಾತ್ಮ ಆಗಿದ್ದಾನೆ, ಮಲಗಿದ್ದಾನೆ. ರೇಮೇ ರಮೇಶಃ ಅಮಿತ ಸದ್ಗುಣಾರ್ಣವಃ. ರಮೇಶನಾದ ಶ್ರೀಹರಿ ಅಮಿತ ಸದ್ಗುಣ ಅರ್ಣವ, ಸಮುದ್ರ ಪರಿಪೂರ್ಣ ಗುಣಾರ್ಣವ. ಅರ್ಣವ ಸಮುದ್ರ ಅಷ್ಟು ಹೇಳಿದೆ. ಇದಿಷ್ಟು ರಾಮಾಯಣದನ್ನು ಮುಕ್ತಾಯ ಮಾಡ್ತಾ ಕೆಲವು ನೋಟ್ಸ್ ಎಲ್ಲ ಬರೀತಾರೆ ಅದ್ರ ಬಗ್ಗೆ ಏನು ಮಾಡಿದ್ದೇವೆ ತಾವು ಅಂತ. ನಮ್ಮ ರಾಮಾಯಣದ ಕಥೆ ಎಲ್ರಿಗೂ ಗೊತ್ತು ಅಂತ ಹಾಗೆಲ್ಲ ಗೊತ್ತಿಲ್ಲ, ಎಷ್ಟು ಸೇರಿಸಿ ಹೇಳಿದ್ದೀವಿ ಗೊತ್ತಾಯಿತು ಅಂತ ಹೇಳಿದ್ರು. ಇದನ್ನು ನೋಡ್ಬೇಕಾಗಿ ಎಷ್ಟು ಸೇರಿಸಿ ಹೇಳಿದ್ದೇವೆ ಇದನ್ನ ಅಂತ ಕೇಳಿದರೆ, ಇತಿ ಅಶೇಷ ಪುರಾಣೇಭ್ಯ ಪಂಚರಾತ್ರೇಭ್ಯ ಏವ ಚ ಭಾರತಾಚ್ಚೈವ ವೇದೇಭ್ಯೋ ಮಹಾರಾಮಾಯಣಾದಪಿ ಪರಸ್ಪರ ವಿರೋಧಸ್ಯಾಹ ನಾನ್ನಿರ್ಣೀಯ ತತ್ವತಃ ಗುರುಯುಕ್ತ್ಯಾ ಬುದ್ಧಿಬಲಾಚ್ಚೈವ ವಿಷ್ಣೋರೇವ ಪ್ರಸಾದತಃ. ಇತಿ ಹೀಗೆ ಅಶೇಷ ಪುರಾಣೇಭ್ಯ ಪಂಚರಾತ್ರೇಭ್ಯ ಏವ ಚ ಭಾರತಾಚ್ಚ ಏವ ವೇದೇಭ್ಯ ಮಹಾರಾಮಾಯಣಾತ್ ಅಪಿ. ಇಷ್ಟು ಮೇನ್ ರೆಫರೆನ್ಸ್ ಎಲ್ಲ. ಇಷ್ಟು ಒಂದು ವಾಲ್ಮೀಕಿ ರಾಮಾಯಣ ತಪ್ಪಾಗಿ ಹೇಳ್ಕೊಂಡು ಹೋಗ್ತಾರೆ. ವಾಲ್ಮೀಕಿಗಳು ಸರಿಯಾಗಿ ಬರೆದಿದ್ದಾರೆ, ಹೇಳ್ಬೇಕಾದ್ರೆ ಸಿನಿಮಾ ಕಥೆ ಎಲ್ಲ ಸೇರಿಸಿದ್ದಾರೆ, ಹೇಳ್ಬಿಟ್ಟು ಕೆಡಿಸಿಬಿಡ್ತಾರೆ. ಆದರೆ ಇಷ್ಟೊಂದು ನೋಡಿ ಹೇಳಿರೋರು. ಈಗ ಮಾತಾಡೋರು ಹುಷಾರಾಗಿರ್ಬೇಕು. ಈಗ ಅದಿಲ್ಲ, ಇದು ಎಲ್ಲ ನೋಡಿ ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಎಲ್ಲ ನೋಡಿ ಹೇಳ್ತಿರೋದು ಆಚಾರ್ಯರು. ಯಾವುದೋ ಒಂದು ಭಾಗ ಇದು ಆಚಾರ್ಯ ಹೇಳಿಲ್ಲ ಅಥವಾ ಇದಕ್ಕೆ ವಿರುದ್ಧ ಹೇಳಿದ್ರು ಅಂತ ಕೇಳಿದ್ರೆ ಎಲ್ಲ ನೋಡಿದವರಲ್ಲ ಅಂತ. ನಮ್ಮಲ್ಲೂ ಹಾಗೇನೆ ಇವತ್ತು ಸವಿಸ್ತರ ಸಾವಿರಾರು ಜನ ಗಲಾಟೆ ಮಾಡ್ತಿರ್ತಾರೆ, ಲಕ್ಷಾಂತರ ಜನ ಜಡ್ಜಿಮೆಂಟ್ ಬರ್ತಾರೆ. ಒಬ್ಬ ನ್ಯಾಯಾಧೀಶ ಉನ್ನತ ಎಲ್ಲರೂ ಕೇಳ್ಬಿಡ್ತಾರೆ. ಯಾತಕ್ಕೆ ಕೇಳಬೇಕು? ಯಾತಕ್ಕೆ? ಇವರೆಲ್ಲ ಸುಮ್ಮನೆ ಕೇಳ್ಕೊಂಡು ಮಾತಾಡ್ತಿರೋದು ಅಷ್ಟೇ. ಅಷ್ಟು ರೆಕಾರ್ಡ್ಸ್ ಕೊಟ್ಟಿದ್ದಾರೆ. ಅವ್ರ ಜಡ್ಜ್ಮೆಂಟ್ ಏನೇ ಇರುತ್ತೆ, ಯಾವಾಗ ಏನಾಗಿರುತ್ತೆ ಅದು ಆನ್ ದಿ ಬೇಸ್ ಆಲ್ ದಿ ಪ್ರೊಡ್ಯೂಸರ್ ರೆಕಾರ್ಡ್ಸ್ ಮೇಲೆ ಕೊಡೋದ್ರಿಂದ ಎಲ್ಲ ನೋಡಿ ಕೊಡ್ತಾರೋ. ನಮಗದಿಲ್ಲ. ಅವ್ರ ಕೆಲಸ ಕೊಡ್ಬೇಕಾದ್ರೆ ನಮ್ಗೆ ಮಾರ್ಕ್ಸು ಫಸ್ಟ್ ಅಷ್ಟೇ ಗೊತ್ತು ನಮ್ಗೆ ಅಷ್ಟೇ. ಬಟ್ ಕೆಲಸ ಕೊಡೋನು ಏನು ಮಾಡ್ತಾನೆ, ಎಲ್ಲ ಚೆಕ್ ಮಾಡಿ ಕೊಡ್ತಾರ. ಡಿಫ್ರೆನ್ಸ್ ಗೊತ್ತಾಯ್ತಾ? ಆದ್ದರಿಂದ ಆಚಾರ್ಯ ನಿರ್ಣಯ ಬರಿತಿರೋದು ಇದು ಗೊತ್ತಿಲ್ಲದೆ ತಾನೇ ಏನು ಮಾಡ್ತಾರೆ, ಆಚಾರ್ಯ ಬಿಟ್ಬಿಟ್ಟಿದ್ದಾರೆ ಬಹುಶಃ ಅಂತ ಲೈಟ್ನಾಗ ಮಾತಾಡೋದು ನಂಬರ್ ಮಾಡ್ತಾರಂತೆ ಕೆಲಸಗಳನ್ನ. ಹಾಗೆಲ್ಲ ಮಾಡಬಾರದು. ಪರ್ಫೆಕ್ಟಾಗಿ ಹೇಳಿದ್ದಾರೆ ಆಚಾರ್ಯರು. ಆದ್ದರಿಂದ ನಾವೆಲ್ಲ ಅವ್ರು ಹೇಳಿ ಹಾಗಿದ್ದ ಅವ್ರು ಹೇಳಿದ್ರೆ ಮುಗಿತು. ಯಾತಕ್ಕೆ? ಎಲ್ಲನೂ ಹೇಳೋರು ಅವ್ರು. ನಿರ್ಣಯ ಎಲ್ಲ ನೋಡಿ ಹೇಳ್ತಾರಾದ್ರಿಂದ ಅವ್ರ ಮಾತೇ ಫೈನಲ್. ನಾವು ಇಷ್ಟು ಹೇಳಿದ್ವಿ, ಯಾರೋ ಬೇರೆ ಹೇಳಿದ, ಎಲ್ಲಿ ಆಚಾರ್ಯ ಹೇಳಿದ್ರೆ ಮತ್ತೆ ಮಾತೇ ಇಲ್ಲ.
ಕೋರ್ಟ್ ಆರ್ಡರ್ ಅಂತ ಅಷ್ಟೇ ಏನ್ ಮಾಡ್ತಾರೆ, ಕೋರ್ಟ್ ಆರ್ಡರ್ ಬಂದಿದೆ ಅಂದ್ರೆ ಇನ್ನು ಆರ್ಡರ್ ತೋರಿಸೇ ಇಲ್ಲ ಅವನು, ಏನ್ ಮಾಡ್ತಾರಾಗ್ಲೇನೆ ಪ್ಯಾಕಪ್ ಮಾಡಕ್ಕೆ ಶುರು ಮಾಡಿರ್ತಾರೆ. ಕೋರ್ಟ್ ಆರ್ಡರ್ ಮಾತು ಕೇಳಿದ ತಕ್ಷಣನೇ ಅದಕ್ಕೆ ಅಷ್ಟು ಇಂಪ್ಯಾಕ್ಟ್ ಇದೆ ಅಂತ ಹೊತ್ತಲ್ಲಿ ಸ್ವತಃ ಶ್ರೀಮದ್ ಆಚಾರ್ಯ ಇಷ್ಟ ರೆಫರೆನ್ಸ್ ಕೊಟ್ಟಿದ್ದು ಹೇಳ್ತಾರೆ. ಅಶೇಷ ಪುರಾಣೇಭ್ಯ, ಎಲ್ಲಾ ಪುರಾಣಗಳಲ್ಲೂ ರಾಮನ ಕಥೆ ಬಂದಿದೆ. ಭಾಗವತ ನವಸ್ಕಂದ ಎಲ್ಲರೂ ಕೆಡೆ ಇರ್ತಾರೆ. ಕಂದ ಪುರಾಣದಲ್ಲಿ ಬರುತ್ತೆ, ಅಯೋಧ್ಯ ದೊಡ್ಡ ಭಾಗ ಬರುತ್ತೆ, ಪದ್ಮ ಪುರಾಣದಲ್ಲೇ ಬರುತ್ತೆ. ಪ್ರತಿ ಪುರಾಣದಲ್ಲೂ ಎಲ್ಲೋ ಒಂದು ಕಡೆ ಬಂದೇ ಬರುತ್ತೆ ರಾಮದೇವ್ರ ಹೊಸ ಹೊಸ ವಿಷಯ ಇದ್ದೇ ಇರುತ್ತೆ. ಸುಮ್ಮನೆ ಮೆಕ್ಯಾನಿಕಲಿ ಹಾಗೆ ಹೇಳೋದಿಲ್ಲ, ಒಂದು ಹೊಸ ಸೇರಿಸೇ ಹೇಳ್ತಾರೆ. ಸರ್ವಮೂಲ ಗ್ರಂಥಗಳಲ್ಲಿ ಎಷ್ಟೋ ವಿಷಯ ರಿಪೀಟ್ ಆಗಿದ್ದು ಕೂಡ ಪ್ರತಿ ಸರ್ತಿ ಏನು ಕೊಟ್ಟಿರ್ತಾರೆ ಆಚಾರ ಕೊಡ್ಬೇಕಾದ್ರೆ ಒಂದು ಹೊಸ ವಿಷಯ ಹೇಳಿರ್ತಾರೆ. ಅದೆಲ್ಲ ನೋಡಿ ಹೇಳ್ತಾ ಇದ್ದೇವೆ, ಅದು ಸೇರಿಸಿ ಬರಿತಾ ಇದ್ದೇವೆ ಅಂತ ಅರ್ಥ. ಒಂದು ಪಂಚರಾತ್ರದಲ್ಲೂ ಬರುತ್ತೆ ರಾಮನ ಕಥೆ. ರಾಮ ಸಂಹಿತ ಅಂತಾನೆ ಒಂದು ಗ್ರಂಥ, ರಾಮ ಸಂಹಿತ ಪಂಚರಾತ್ರ ರಾಮದೇವ್ರ ಕಥೆ. ಅದು ಎಷ್ಟಿದೆ ಗೊತ್ತಾ, 1,000,000 ಶ್ಲೋಕ. ಯಾಕೆ ಶತಕೋಟಿ ಇರೋದ್ರಲ್ಲಿ 1,000,000 ಅದೇ ಸಂಹಿತ. ಇದು ಅದು ಶತಕೋಟಿ. ಪಂಚರಾತ್ರ ಶತಕೋಟಿ ಇದೆ, ಮುದ್ರಾಮಣದಲ್ಲಿ ಶತಕೋಟಿ ಆಯ್ತು. ಇದು ವಿಶೇಷವಾಗಿ ಗ್ರಂಥಗಳು ಸೋರಿಸಿದೆ. ಕಲಿಯುಗದಲ್ಲಿ ಎಷ್ಟೋ ಗ್ರಂಥಗಳ ಹೆಸರು ಕೂಡ ಇಲ್ಲ, ಇರೋದನ್ನ ಯಾರೋ ಓದೋದಿಲ್ಲ. ಈ ಮತ್ತೆ ಎದುರಿಗಿದ್ದೇನೆ ಮಿಸ್ ಮಾಡ್ಕೋತಾರೆ. ಆದ್ರಿಂದ ತುಂಬಾ ತಪ್ಪು. ಜ್ಞಾನಕ್ಕೆ ಬಹಳಷ್ಟು ವಿಶಾಲತೆ ಬೇಕು. ಕಂಟೆಂಟ್ಸ್ ಅಂತ ಹೇಳಿದ್ದೇನೆ, ಹಿಂದೆಲ್ಲ ಹೇಳಿದ್ದೆ, ಅದರ ಮುಂದೆ ಬರುತ್ತೆ ನೋಡೋಣ. ಭಾರತಾಚೈವ ವೇದೇಭ್ಯೋ ಮಹಾರಾಮಾಯಣಾದಪಿ, ಭಾರತದಲ್ಲಿ ಬರುತ್ತೆ, ಬಂದಿಲ್ಲ ಮಾನಪರ್ವದಲ್ಲಿ ಬರುತ್ತೆ ರಾಮಕಥಾ. ಮುಕ್ತಾ ರಾಮಕಥಾ ಹ್ಯಸ್ತಿನ್ ಮಾರ್ಕಂಡೇಯ ಸಮಸ್ಯೆ ಹೇಳ್ಬಿಟ್ಟಿದ್ದಾರೆ ಆಚಾರ್ಯ. ವೇದಗಳಲ್ಲಿ ಬಂದಿದೆ, ವೇದಗಳಲ್ಲಿ ರಾಮಾಯಣ ಇದೆ, ಆಚಾರ್ಯ ಕೋಟ್ ಮಾಡ್ತಾರೆ. ಮಹಾರಾಮಾಯಣ, ಮೂಲ ರಾಮಾಯಣ ಅಂದ್ರೆ ಅದೇ ಮೂಲ ರಾಮಾಯಣ. ಮಹಾಭಾರತ ಹೇಗೋ ಮಹಾರಾಮಾಯಣ ಇದೆ. ಮಹಾಭಾರತ ಅಂದ್ರೆ ವೇದವ್ಯಾಸರ ಮೂಲ ಭಾರತ ಅಂತ ಅರ್ಥ ಆಗುತ್ತೋ, ಮಹಾರಾಮಾಯಣ ಅದಕ್ಕೆ ಇನ್ನೊಂದು ಹೆಸರು ನಾವೆರಡು ಹೇಳ್ತೇವೆ. ಮೂಲ ಭಾರತ ಹೇಗೆ ಹೇಳುತ್ತೆ ಅಂತ ಹೇಳ್ತೇವೆ, ಮಹಾಭಾರತ ಹೇಗಿದೆ ಅಂತ ಹೇಳಿ, ಎರಡು ಕರೆಕ್ಟೇ. ಅನೇಕ ಗ್ರಂಥಗಳು ಬಂದ ಮೂಲದ ಪ್ರಶ್ನೆ ಬರುತ್ತೆ, ಗೊತ್ತಾಯ್ತಾ? ಆಗ ಬೇರೆ ವ್ಯತ್ಯಾಸ ಮಾಡೋದು, ಹೆಸರು ಮಹಾಭಾರತನೇ, ಬೇರೆ ಭಾರತ ಬಂದ ಮೂಲ ಮಹಾಭಾರತ ಅಂತ ಕರೆಯೋದು. ಯಾವ್ದಷ್ಟು ಏನು ಸಮಸ್ಯೆ ಇಲ್ಲ. ಭಾರತಾಚೈವ ವೇದೇ, ಜೆರಾಕ್ಸ್ ಅಲ್ಲಿ ಮೂಲ ಮೂಲ ಅಂತ ಕರೆಯೋದಿಲ್ಲ. ಒರಿಜಿನಲ್ ಇಲ್ಲದೆ ಹೋದ್ರೆ ಜೆರಾಕ್ಸ್ ಏನು ಬೆಲೆ ಇಲ್ಲ. ಒರಿಜಿನಲ್ ಸಬ್ಮಿಟ್ ಮಾಡಿದ್ರೆ ಮಾತ್ರ ಅದಕ್ಕೆ ಮಹತ್ವ ಇರೋದು. ಅದೇ ರೀತಿನೇ ಮಹಾರಾಮಾಯಣದಲ್ಲಿ ಇಷ್ಟು ನೋಡಿ, ಇಲ್ಲೂ ಹೇಳ್ಬೇಕಾದ್ರೂ ಕೂಡ ಪರ್ಫೆಕ್ಟ್ ಸ್ಟೈಲ್ ಅವರು. ಪುರಾಣಗಳಲ್ಲಿದೆ, ಪಂಚರಾತ್ರದಲ್ಲಿದೆ, ಭಾರತದಲ್ಲಿದೆ, ವೇದಗಳಲ್ಲಿದೆ, ಮಹಾರಾಮಾಯಣದಲ್ಲಿ. ಯಾಕೆ ಈ ಕ್ರಮದಲ್ಲಿ ಹೇಳಿ ಎಲ್ಲ ಒಟ್ಟಿಗೆ ಹೇಳ್ಬಿಡ್ಬೋದಾಗಿ ಹೇಳಲಿಲ್ಲ. ಮೊದಲು ಪುರಾಣಗಳಲ್ಲಿ ಬಂದಿದೆ, ಆದರೆ ಅಲ್ಲಲ್ಲಿ ಬಂದಿದೆ ಅಷ್ಟೇ, ಗೊತ್ತಾಯ್ತಾ? 100 ಶ್ಲೋಕದಲ್ಲಿ ಬಂದಿದೆ, ಕೆಲವು ಕಡೆ 1000 ಶ್ಲೋಕ ಇದೆ. ಪಂಚರಾತ್ರದಲ್ಲಿ 1,000,000 ಶ್ಲೋಕ ಇದೆ, ಅದರಿಂದ ಜಾಸ್ತಿ ಆಯ್ತು. ಭಾರತ ಎಂಬುದು 1,00,000 ಶ್ಲೋಕ, ಎಲ್ಲಾ ಗ್ರಂಥಕ್ಕಿಂತ ಶ್ರೇಷ್ಠ ಭಾರತ ಅಂತ ಅದರಲ್ಲಿ ಬಂದಿದೆ. ಅದಕ್ಕಿಂತ ಹೆಚ್ಚು ವೇದಗಳಲ್ಲಿ ಬಂದಿದೆ. ವೇದಗಳು ಅನಂತ ಆದ್ದರಿಂದ ಎಷ್ಟೋ ವೇದಗಳಲ್ಲಿ ಬಂದಿದೆ. ಮಹಾರಾಮಾಯಣ ಎಷ್ಟು ಅದಕ್ಕೆ ಬರೆದಿರೋದ್ರಿಂದ 1,000,000 ಶ್ಲೋಕ ಇದೆ. ತಾರತಮ್ಯ ಹೇಳಬೇಕಾದ್ರೂ ಕೂಡ ಮೆಕ್ಯಾನಿಕಲಿ ಹೇಳೋದಿಲ್ಲ, ಒಂದು ಇಲ್ಲ ಹೇಳಿಲ್ಲ, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಒಂದು ಆರ್ಡರ್ ಇರಬೇಕಾದ್ರೆ. ಪುರಾಣಗಳಲ್ಲಿ ಬಂದಿರೋದು ವ್ಯವಚ್ಛಿನ್ನವಾಗಿ ಏಕದೇಶ, ಮುಂದೆ ಹೆಚ್ಚಾಗ್ತಾ ಹೋದು. ಮಹಾರಾಮಾಯಣ ಅನ್ನೋದು ಫುಲ್ ಟೆಕ್ಸ್ಟ್, ಅದು ಈ ರೀತಿ ಇದೆ. ಅದನ್ನೆಲ್ಲ ನೋಡಿ ಬರೆದಿರೋದು. ಅದೆಲ್ಲ ನೋಡಿ ಬದಲೇದಾಗ ಏನಾಯ್ತು ಗೊತ್ತಾ, ಅಷ್ಟು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಸಂಗ್ರಹ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಇಡೀ ಭಾಷ್ಯ, ಅಣುಭಾಷ್ಯ ಆಚಾರ್ಯ ಬರೀಬೇಕಾಯ್ತು. ಇಲ್ಲವೇ ನೀವೇ ಬರೀಬೇಕು ಅಂತ ಹೇಗೆ ಹೇಳಿದ್ರ ಹಾಗೆ ಅವರೇ ಬರೀಬೇಕು. ಅದೇ ರೀತಿಯಲ್ಲಿ ಇಷ್ಟೆಲ್ಲ ಗ್ರಂಥಗಳ ಸಾರವನ್ನ ನೋಡೋದು ಫಸ್ಟು. ಅದು ಎಪಿಟಮ್ ಅಂತ ಇರುತ್ತೆ, ಅದು 15 ಲೈನ್ ಕೊಟ್ಟು 5 ಲೈನ್ ಬರೀ 1/3 ಮಾಡ್ಬೇಕನ್ನ. ಬರೀ 5 ಲೈನ್ ಬರೆದ್ಬಿಟ್ರೆ ಅಲ್ಲ, ಅದು ಏನಾಗಿರ್ಬೇಕದು 15 ಲೈನ್ ಸಾರಾಂಶ ಬಂದಿರ್ಬೇಕಾದ್ರೆ ಆಗದು ಎಪಿಟಮ್ ಅಂತ ಕರೀತಾರೆ. ಇವತ್ತು ಚಿಕ್ಕದು ಮಾಡಿಕೊಡು ಫೋಟೋ ಅಂತ ಕೇಳಿದ, ಕೈಕಾಲು ತೆಗೆದು ಇಟ್ಟ ಮುಂದೆ ಅಲ್ಲ. ಏನ್ ಮಾಡ್ಬೇಕಂದ್ರೆ ಯೂನಿಫಾರ್ಮ್ ಆಗಿ ಚಿಕ್ಕದಾಗ, ಯೂನಿಫಾರ್ಮ್ ಸಂಗ್ರಹ ಅಂದ್ರೆ ಹಾಗೆ ಎಲ್ಲ ಮಾಡಿ ದೊಡ್ಡದಾಗಬೇಕು, ಅದ್ರಲ್ಲಿ ಹಾಗಿರ್ಬೇಕು, ಫೋಟೋದಲ್ಲಿ ಇದ್ದಾಗ ಇರ್ಬೇಕು. ಆ ರೀತಿ ಮಾಡೋದಕ್ಕೆ ಯಾರಿಗೆ ಸಾಧ್ಯ? ಆಜ್ಞಾ ಮನ್ಯೈರಧಾರ್ಯಾಂ ಬಂದಿದೆ. ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ವಕ್ತುಂ, ತಾತ್ಪರ್ಯ ಅಂತ ಹೇಳ್ಬೇಕು ಅಂತ ವ್ಯಕ್ತಂ ನೀನತ್ತಿಸ್ಮ ಏನಂ, ನೀವೇ ಬರೀಬೇಕು ಅಂತ ಹೇಳಿದ್ರು. ಅದಕ್ಕೆ ಸಾಕ್ಷಾದೇನಂ ಧನ್ಯಂ ಭುವನಂ ಭುವನೇ ಮನ್ಯಮಾನ, ಬೇರೆ ಯಾರಿಗೂ ಬರಲಿಕ್ಕೆ ಬರೋದಿಲ್ಲ. ಧನ್ಯ ಅಂದ್ರೆ ಏನು? ಫುಲ್ಲಿ ಕೇಪಬಲ್ ಅಂತ ಅರ್ಥ. ಫುಲ್ಲಿ ಹೇಳ್ಬೇಕಾದ್ರೆ ಒಂದು ವಾಕ್ಯ ಆಚಾರ್ಯ ಕೋಟ್ ಮಾಡ್ತಾರೆ. ಏನಂದ್ರೆ ಗುಣೈಃ ಪೂರ್ಣ ಧನ್ಯೈತ್ಯಭಿಧೀಯ. ಗುಣೈಃ ಪೂರ್ಣ ಅಂದ್ರೆ ನಿರಪೇಕ್ಷೋ ಗುಣೈಃ ಪೂರ್ಣ, ಬೇರೆಯದ್ದು ರೆಫರೆನ್ಸ್ ಬೇಕಿಲ್ಲ ಆತನಿಗೆ, ಗುಣ ತುಂಬಿ ಹೋಗ್ಬಿಟ್ಟಿದೆ, ಆದ್ರೆ ಫುಲ್ಲಿ ಕೂಡ ಆತನ ಧನ್ಯ ಅಂತ ಕರೀತಾರೆ. ಎಲ್ಲೆಲ್ಲ ಧನ್ಯರಾದ ಅಂತ ಉಪಯೋಗಿಸ್ಬಿಡ್ತೇವೆ ಪದಗಳನ್ನು. ಟೆಕ್ನಿಕಲಿ ಅದಕ್ಕೆ ಅರ್ಥ ಬೇರೆ, ಅಮೋಘ ಟೆಕ್ನಿಕಲ್ ಮೀನಿಂಗ್ ಬೇರೆ, ಪ್ರತಿಯೊಂದಕ್ಕೂ ತಂದೆಯಾದ ಅರ್ಥ ಇರುತ್ತೆ. ಧನ್ಯ ಸಾಕ್ಷಾತ್ ಏನಂ ಭುವನೇ ಧನ್ಯಂ ಮನ್ಯಮಾನಃ,
ಇವರೊಬ್ಬರೇ ಧನ್ಯರು ಅಂದರೆ ಫುಲ್ಲಿ ಎಕ್ವಿಪ್ಡ್ ಇವರೊಬ್ಬರೇ, ಯಾವ ಡಿಫೆಕ್ಟು ಇವರಲ್ಲಿಲ್ಲ, ಫುಲ್ಲಿ ಎಕ್ವಿಪ್ಡ್ ಆದ್ದರಿಂದ ನೀವೇ ಬರೀಬೇಕು ಅಂತೇಳಿ. ಯಾಕೆ? ಹನುಮದ್ ರೂಪದಿಂದ ಅವರದೇ ರೋಲ್ ಇದೆ, ಅದು ಹನುಮದ್ ರೂಪದಲ್ಲಿ ಇದೆ, ಮಹಾಭಾರತ ಭೀಮ ರೂಪದಲ್ಲಿ ಇದೆ. ದೇರ್ಫೋರ್ ಅವರೇ ಪಾರ್ಟ್ ಅದ್ರಲ್ಲಿ. ಅಂದ್ರೆ ಅವ್ರು ಬರೆದ ಇನ್ಯಾಗ ಬರೀತಾರೆ? ಅವರೇ ಹೇಳೋದಕ್ಕೂ ಇನ್ನೊಬ್ರು ಎಷ್ಟೇ ಹೇಳಿದ್ರು ಎಷ್ಟೋ ವಿಷಯ ಮಿಸ್ ಆಗಿಬಿಡುತ್ತೆ. ಆದ್ದರಿಂದ ನೀವೇ ಧನ್ಯರು, ನೀವು ಬರೀಬೇಕು ಅಂತ ಹೇಳಿ. ಪರಸ್ಪರ ವಿರೋಧಸ್ಯ ಹಾನಾನ್ ನಿರ್ಣೀಯ ತತ್ವತಃ. ವಿರೋಧ ಬರುತ್ತೆ ಕೆಲವು ಕಡೆಗೆ. ಮಹಾಭಾರತದಲ್ಲಿ ಒಂದು ಹೇಳ್ತಾರೆ, ರಾಮಾಯಣದಲ್ಲಿ ಒಂದು ಹೇಳ್ತಾರೆ, ವಿರೋಧ ಬಂತೀಗ ನಮಗೇನು ಅನಿಸುತ್ತೆ? ಮಹಾಭಾರತ ರಾಮಾಯಣ ಸರಣಿ ಆಗಿದ್ರೆ ಅದು ಗೊಂದಲ ಶುರುವಾಯಿತು ಅಷ್ಟೇ. ಅದು ಪರಿಹಾರ ಮಾಡಬೇಕೀಗ. ಮೂರು ವ್ಯಾಲಿಡ್ ಟೆಕ್ಸ್ಟ್ ಅವು ಎರಡು ಕೂಡ. ಯಾವುದನ್ನು ತಪ್ಪು ಅಂದ್ರೆ ಏನಾಗುತ್ತಾಗ ಟೆಕ್ಸ್ಟೇ ತಪ್ಪು ಅಂತ ಆಗಿಬಿಡುತ್ತೆ. ಅದು ಸರಿ ಅಂತ ಹೇಳಬೇಕು, ವಿರೋಧ ಪರಿಹಾರ ಮಾಡಬೇಕು. ಎಷ್ಟು ಕಷ್ಟ ಇದೆ, ಮಾಡ್ತಾರದು. ಅದು ಉದಾಹರಣೆ ಬರುತ್ತೆ ಈಗ. ಪ್ರಹಸ್ತನನ್ನು ಯಾರು ಕೊಂದ್ರು ಅಂತ ಪ್ರಶ್ನೆ. ರಾಮಾಯಣ ಓದಿದಾಗ ವಿಭೀಷಣ ಕೊಂದ ಅಂತ ಬರುತ್ತೆ, ಮಹಾಭಾರತ ಓದಿದಾಗ ನೀಲ ಕೊಂದ ಅಂತ ಬರುತ್ತೆ. ವ್ಯತ್ಯಾಸವೇ ಬೇರೆ. ನೀಲ ಇದ್ಕೊಂಡು ರಾವಣ ಅಂತ ಹೇಳಕ್ ಬರಲ್ಲ. ಏನ್ ಮಾಡ್ಬೇಕು ಹೀಗಾಗಿದ್ರೆ? ವಿಭೀಷಣ ಅಂತ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ತಕ್ಷಣಾಚಾರ ಹೇಳ್ತಾರೆ ಎರಡೂ ಕರೆಕ್ಟೇನೆ. ನೀಲನೂ ಕೊಂದ, ವಿಭೀಷಣನೂ ಕೊಂದ. ಏನಾಯ್ತು? ಇಬ್ರು ಕೂಡ ಒಂದೇ ಸತಿ ಹೊಡೆದ್ರು ಅವನ ಮೇಲೆ. ಶಕ್ತ ಇರೋನು ಅವನು ಹೊಡೆದ, ದೊಡ್ಡ ಬಂಡೆ ಶಿಲಯಾಚ ಶಕ್ತಿಯ ಮುಂದೆ ಬರುತ್ತೆ. ಹಿಂದೆ ಆಗಿದೆ, ಯುದ್ಧ ಪರ್ವದಲ್ಲಿ ಆಗಿದೆ ಕೂಡ. ಶಿಲಯಾಚ ಶಕ್ತಿಯ ಅಥವಾ ವಿಭೀಷಣ ಶಕ್ತಿ ಆಗಿದೆ ಎಸ್ತ, ಇವರು ದೊಡ್ಡ ಬಂಡೆ ಎಸ್ತ, ಒಟ್ಟಿಗೆ ಬಿದ್ದು ಒಟ್ಟಿಗೆ ಸತ್ತ. ಇಲ್ಲಿ ಹೇಳ್ಬೇಕಾದ್ರೆ ಏನ್ ಮಾಡಿದ್ರು? ಒಂದೇ ಆಗಿಲ್ಲ ಮಾತ್ರ ಹೇಳಿದ್ರು. ಸೊ ವಿರೋಧ ಬರಲೇ ಇಲ್ಲ. ಆಗ ವಿರೋಧ ಬರಲೇ ಇಲ್ಲ. ಆದ್ರಿಂದ ಸರಿಯಾಗಿದೆ. ಈ ರೀತಿ ಸಮನ್ವಯ ಮಾಡ್ಕೋಬೇಕು. ಸಮನ್ವಯ ಮಾಡ್ಕೋಬೇಕಾದ್ರೆ ಅನೇಕ ಕ್ರಮ, ತತ್ವ ಸಮನ್ವಯ ಇದೊಂದು ಕ್ರಮ ಇದು, ಗೊತ್ತಾಯ್ತಾ? ಆದ್ದರಿಂದ ವಿರೋಧ ಬರಲೇ ಇಲ್ಲ ತೋರಿಸಿ. ಇದು ಮೂಲ ಗ್ರಂಥಕ್ಕೆ ಅಪಚಾರ ಆಗಲಿಲ್ಲ. ಆಗ ಮರ್ಯಾದೆ ಹಾಗೆ ಉಳೀತು. ನಮಗೆ ತತ್ವಜ್ಞಾನ ಬಂತು, ವಿಷಯ ಸತ್ಯ ಅದು ಸ್ಪಷ್ಟ ಆಯ್ತು. ಇದೆಲ್ಲ ಮಾಡಿ ಇವತ್ತು ಉಳಿದವ್ರ ವಿಷಯ ಮಾತೆತ್ತಿರೋ ತಪ್ಪು ಅಂದ್ಬಿಡೋದು ಅಷ್ಟೇ. ಮೂಲ ಗ್ರಂಥಗಳನ್ನ ತಪ್ಪು ಅಂತ ಹಾರಿಸ್ಬಿಟ್ರೆ ನಿಮ್ಗೆ ಗತಿ ಏನು? ಮೂಲ ತಪ್ಪು, ಟೀಕಾ ತಪ್ಪು, ಭಾಷ್ಯ ತಪ್ಪು ಅಂತ ಇವನೇ ಮಾಡಿ ಎಲ್ಲ ತಿಳಿದವನಾಗಿದ್ರೆ ಉಳಿದ ಜನ ಶ್ರದ್ಧೆ ಕಳ್ಕೊಂಡ್ಬಿಟ್ಟು ಏನಾಗ್ತಾರೆ? ಅಲ್ಲಿಗೆ ನಿಜವಾದ ತಪ್ಪನ್ನು ಓದ್ತಾರ. ಸರಿಯಾದ ಗ್ರಂಥ ಬಿಟ್ಟುಬಿಟ್ಟು ತಪ್ಪು ಗ್ರಂಥ ಓದಲಿಕ್ಕೆ ಶುರು ಮಾಡಬೇಕು. ಬೇರೆ ದಾರಿ ಇಲ್ಲ. ಹಾಗೆಲ್ಲ ಮಾಡಬಾರ್ದು. ಗೊತ್ತಿಲ್ಲ ಏನೇನು ಗೊತ್ತಿಲ್ಲದೆ ಹೋದರೆ ಇದೇ ಮೂಲ ಗ್ರಂಥ ವಿರೋಧ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತಿಲ್ಲ ಅಷ್ಟೇ. ಅವನಿಗೆ ಏನಂತ ಹೇಳಿ ನಮಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ತಿಳಿದವ್ರು ಕೇಳಬೇಕು ಅಂತ ಹೇಳಿ ಡಾಕ್ಟರ್ಗಳೇ ಹೇಳ್ತಾರೆ. ಈಗ ಅವ್ರಿಗೆ ಸೌಂಡ್ ಕೊಟ್ಟು ಅಲ್ಲಿಗೆ ಹೋಗಿ ಅಂತ ಹೇಳೋದಿಲ್ಲ. ಅದು ಬಿಟ್ಟು ಎಲ್ಲ ನನಗೆ ಗೊತ್ತಿದ್ದು ಯಾರು ಹೇಳಲ್ಲ. ಗೊತ್ತಿಲ್ಲ ಲೋಕದಲ್ಲಿ ಯಾವ ವಿದ್ಯೆಯಲ್ಲೂ ಕೂಡ ಎಲ್ಲ ಗೊತ್ತಿದೆ ಅಂತ ಯಾರು ಹೇಳೋದಿಲ್ಲ. ಇದು ಶಾಸ್ತ್ರವಿದ್ಯೆ ಅಂತ ಎಷ್ಟದು? ಶಾಸ್ತ್ರವಿದ್ಯೆ ಬಂದು ಇದು ಭಾರಿ ಆಟೋಮ್ ಇದ್ದಾಗ ಇದ್ರ ಬಗ್ಗೆ ಎಲ್ಲರಿಗೂ ಎಲ್ಲ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಶಾಸ್ತ್ರವಿದ್ಯೆ ಹೇಗೆ ಗೊತ್ತಿರ್ತದೆ? ನಮ್ಮ ಸಂಶಯ ಎಷ್ಟೊತ್ತಲ್ಲಿ ಬರ್ಬೋದು. ಏನ್ ಹೇಳ್ಬೋದಾಗ? ಇದಕ್ಕೆ ಉತ್ತರ ಗೊತ್ತೇ ತಿಳಿದವ್ರು ಕೇಳ್ತಾರೆ. ದೊಡ್ಡ ದೊಡ್ಡ ಜ್ಞಾನಿಗಳು ಬರೀತಾರೆ, ಗೊತ್ತಾಯ್ತಾ? ಟೀಕಾರ ಬರೀತಾ ಹೇಳ್ತಾರೆ. ಒಂದು ಪ್ರಶ್ನೆ ಬಂದಿದೆ, ಅದು ಭಾರಿ ಸೂಕ್ಷ್ಮ ವಿಚಾರ, ಇದು ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ನಮಗೆ ಗೊತ್ತಾಗಲ್ಲ ಇದು. ಯಾವ ವಿಷಯ? ಯಾವುದೋ ವಿಷಯ ಅಲ್ಲ. ಮತ್ತೆ ವೇದಗಳು ಇವೆ, ಪುರಾಣಗಳು ಇದೆ, ಮಹಾಭಾರತಾದಿಗಳು ಇದೆ. ಪ್ರತಿ ಕಲ್ಪದಲ್ಲೂ ವೇದಗಳನ್ನು ಚೇಂಜ್ ಮಾಡಿದ್ರೆ ಪರಮಾತ್ಮ ಹೇಳ್ತಾರೆ. ಪುರಾಣಗಳನ್ನ ಅಲ್ಲಿ ಚೇಂಜ್ ಮಾಡಿ ಹೇಳ್ತಾರೆ. ಅವಾಗ ಕೇಳ್ತಾರೆ ಯಾಕೆ ಹೀಗೆ ಮಾಡ್ತಾರೆ ಅಂತ ಪ್ರಶ್ನೆ ಆಗ್ತದೆ. ಯಾಕೆ ಹೀಗೆ ಮಾಡ್ತಾರೆ? ಏನ್ ಮಾಡ್ಬೋದಾಗಿತ್ತು ಅವರು? ಬರೀ ಅವರೇ ಬರೆಯೋರು. ಏನ್ ಮಾಡ್ಬೋದಾಗಿತ್ತು? ಅವರೇ ಹೇಳ್ಬೋದಾಗಿತ್ತು. ಅದೇ ಇಟ್ಬಿಟ್ರೆ ಮುಗಿದೋಗ್ತಾ ಇತ್ತು ಅಷ್ಟೇ. ಯಾಕೆ ಚೇಂಜ್ ಆಗಿ ಮಾಡ್ಬೇಕು? ಗೊತ್ತಾಯ್ತಾ? ಯಾಕೆ ಮಾಡ್ತಾರೆ ಹೇಳ್ತಾರೆ. ದೇವರು ಮಾಡ್ತಾನೆ, ಯಾತಕ್ಕೆ ಮಾಡ್ತಾನೆ? ವೇಸ್ಟ್ ಅಂತ ಪ್ರಶ್ನೆ ಹಾಕೊಳ್ಳೋಕೆ ಹೋಗ್ಬೇಡಿ. ದೇವರಿಗೆ ತನಗೋಸ್ಕರ ಏನಾರ ಬೆನಿಫಿಟ್ ಇದೆಯಾ ದೇವರಿಗೆ ಅಂದ್ರೆ ಇಲ್ಲ. ಈಶ್ವರ ಪ್ರವೃತ್ತೇ ಸರ್ವತ್ರ ಸ್ವಪ್ರಯೋಜನ ಹೀನತ್ವ. ದೇವರಿಗೆ ಅವನಿಗೋಸ್ಕರ ಪ್ರಯೋಜನ ಅಂತ ಇಲ್ವೇ ಇಲ್ಲ. ನಮಗೇನೋ ಪ್ರಯೋಜನ ಇದೆ. ಅದೇನೋ ನಮಗೆ ಸೂಕ್ಷ್ಮ, ತುಂಬಾ ಸೂಕ್ಷ್ಮ. ಅದು ಈಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬೆನಿಫಿಟ್ ಕೊಡುತ್ತೆ. ಆದ್ರಿಂದ ಅದನ್ನ ನಾವು ಹೇಳೋದು ಸಮರ್ಥ ಅಲ್ಲ. ಅವರೇ ಹೇಳಬೇಕು, ತಿಳಿದವ್ರು ಹೇಳಬೇಕು. ನಮಗಿಂತ ದೊಡ್ಡವರು ಇದ್ದಾರೆ, ಜ್ಞಾನ ಇರ್ಬೇಕು. ಯಾವಾಗ ಸಾಮಾನ್ಯ ಹೇಳ್ಬೋದು ಅಷ್ಟೇ ಹೊರ್ತಾರ. ತುಂಬಾ ಡೀಟೇಲ್ಸ್ ಬೇಕಾದಾಗ ಏನಾಗಬೇಕು? ಅವರೇ ಹೇಳೋದು ಎಲ್ಲ ವಿಚಾರ. ಎಷ್ಟೊತ್ತ ರಿಪೋರ್ಟ್ಗಳು ಅಷ್ಟೇ ಹೇಳ್ತಾರೆ. ಉಳಿದ್ರೆ ಡಾಕ್ಟ್ರಿಗೆ ಕೇಳಿ ಅಂತ ಹೇಳ್ತಾರೆ ಅಷ್ಟೇ. ಟೆಕ್ನಿಕಲ್ ಹೇಳಕ್ ಬರೋದಿಲ್ಲ ಅವರಿಗೆ. ಆರಾಮಿಸಿ ಹೇಳ್ಬಿಡ್ತಾರೆ. ಹಾರ್ಟ್ ಅಟ್ಯಾಕ್ ಅಷ್ಟೇನೆ. ಯಾವ ಟೈಪು ಏನೆಲ್ಲ ಹೇಳಕ್ ಸಾಧ್ಯ ಇದೆಯಾ? ಅವ್ರಿಗೆ ಸಂಬಂಧಪಟ್ಟವರಿಗೂ ಗೊತ್ತಾಗುತ್ತೆ. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದ್ರೆ ಇವತ್ತೇನಾಗಿದೆ ಅಂದ್ರೆ ಬರೀ ಆಕ್ಷೇಪಣೆ ಮಾಡೋದು. ಶಾಸ್ತ್ರಗ್ರಂಥಗಳನ್ನ ನಾವು ಬರೀ ಓದ್ದವ್ರನ್ನ ಬಾಯಿ ಬಂದ ಬೈತಿರೋದು ತಪ್ಪು. ನಿಜವಾಗಲೂ ಇಷ್ಟೆಲ್ಲ ಎಚ್ಚರಿಕೆ ಕೊಡ್ತಾರೆ ಆಚಾರ್ಯ. ತುಂಬಾ ದೊಡ್ಡ ವಿಚಾರಗಳಾದ್ದರಿಂದ ಆಚಾರ್ಯರು ಎಷ್ಟು ಮಾಡಿ ರೆಡಿ ಮಾಡಿ ಕೊಟ್ಬಿಟ್ರೆ ಇದು ಸರಿಯಾಗಿ ಹೇಳಿ ಸಾಕು ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಆಕ್ಷೇಪಣೆ ಮಾಡಕ್ಕೆ ಹೊರ ಮೂರ್ಖರಾಗ್ಬಿಡ್ತಾರೆ. ಪರಸ್ಪರ ವಿರೋಧಸ್ಯ ಹಾನ. ಇವತ್ತು ಅಷ್ಟು ಗಲಾಟೆ ನಡೆಯುತ್ತೆ. ಅಕಸ್ಮಾತ್ ಜಡ್ಜ್ಮೆಂಟ್ ಬಂದು ತಿಳ್ಕೊಂಬ ಏನಾಗುತ್ತೆ ತಕ್ಷಣ? ಆಗ ಸ್ಟಾಪ್, ಅದು ಮುಗಿದೋಯ್ತು. ಅಪೀಲ್ಗೆ ಒಂದು ಅವಕಾಶ ಇದೆ ಅಂತ ಇಟ್ಕೊಂಬೇಡ. ಫೈನಲ್ ಬಂತು, ಅವಾಗ ಏನ್ ಮಾಡ್ಬೇಕು? ಏನು ಮಾಡಾಗಿಲ್ಲ, ಕ್ಲೋಸ್. ಮತ್ತೆ ಅವನು ಎತ್ತಾಗಿಲ್ಲ ಮಾತನ್ನ. ಆ ಥರ ಆಚಾರ್ಯ ಹೇಳಿದ್ರು ನಿರ್ಣಯ ಅಂದ್ರೆ ಜಡ್ಜ್ಮೆಂಟ್ ಅಂತ. ಜಡ್ಜ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಬರೀ ಸ್ಟಡಿದ್ರೆ ಸಾಕಾಗಿತ್ತು ಆಚಾರ್ಯರು. ಸೋರ್ಸ್ ಎಲ್ಲ ಹೇಳಿ, ಮೆಥಡ್ ಹೇಳಿ, ಈಗಿದೆ ಅಂತ ಹೇಳಿದ್ರೆ ಮತ್ತೆ ಮಾತಾಡ್ಲಕ್ಕೆ ಹೋಗ್ಬಾರ್ದು.
ಪರಸ್ಪರ ವಿರೋಧಸ್ಯ ಹಾನಾನ್ನಿರ್ಣೀಯ ತತ್ವತಃ ಯುಕ್ತ್ಯಾ ಬುದ್ಧಿಬಲಾಚ್ಚೈವ ವಿಷ್ಣೋರೇವ ಪ್ರಸಾದತಃ. ಜೊತೆಗೆ ಯುಕ್ತಿ, ಅನುಮಾನ ತೀರ್ಥರು ಒಳ್ಳೆ ಯುಕ್ತಿ ಈಗ ಈ ಕಡೆ ಜೀಲ ಹೇಳಿದ್ದು ಮಾಡಿದ್ದು ಸರಿ, ವಿಭೀಷಣ ಮಾಡಿದ್ದು ಸರಿ, ಬರೆದಿರೋದು ಹೀಗಿದೆ. ಯುಕ್ತಿಯಿಂದ ಮೂಲ ಗ್ರಂಥಗಳಾದ್ರಿಂದ ಯುಕ್ತಿ ಮಾಡಬೇಕು. ಇವಾಗ ಇನ್ನೊಂದು ಬೇರೆ ಯಾರು ಬರೆದಿದ್ರೆ, ಕವಿ ಬರೆದಿದ್ರೆ ತಪ್ಪು ಬರೆದಿದ್ದಾನೆ ಅಷ್ಟಾದ್ರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಮೂಲ ಗ್ರಂಥ ಆದಾಗ ಏನು ಮಾಡಬೇಕಾಗ ಪರಿಹಾರ ಮಾಡೋದು, ದೊಡ್ಡ ಯುಕ್ತಿ ಕೊಡಬೇಕಾಗ, ಯುಕ್ತಿಯಿಂದನೇ ಇರೋದು. ಹಾಗೆ ಬುದ್ಧಿಬಲಾಚ್ಚೈವ, ಯುಕ್ತಿ ಮಾಡಲಿಕ್ಕೆ ಯಾವಾಗ ಏನಿರಬೇಕು, ಬುದ್ಧಿ ಇರಬೇಕು. ಪೂರ್ಣ ಪ್ರಜ್ಞರಾದ್ದರಿಂದ ಬುದ್ಧಿಬಲದಿಂದನೂ ಕೊಟ್ಟಿದ್ದೇವೆ. ವಿಷ್ಣುರೇವ ಪ್ರಸಾದತಃ, ಮುಖ್ಯವಾಗಿ ದೇವರ ಅನುಗ್ರಹ. ಇಷ್ಟೇ ಕೊನೆಗೆ ಆಚಾರ್ಯ ಹೇಳೋ ಮಾತೇನೋ ದೇವರ ಅನುಗ್ರಹ, ಇದನ್ನು ಯಾವಾಗಲೂ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಬಹುಕಲ್ಪಾನುಸಾರೇಣ ಇದರಲ್ಲಿ ಹಾಗೆ ಬರುತ್ತೆ. ಸುಗ್ರೀವ ಕೊರಳಿಗೆ ಯಾರು ಹಾರ ಹಾಕಿರೋದು ಪ್ರಶ್ನೆ ಬಂದ್ರೆ ವಾಲ್ಮೀಕಿ ರಾಮಾಯಣದ ಲಕ್ಷ್ಮಣ ಅಂತ ಹೇಳಿ ಗೊತ್ತಾಯ್ತಾ. ನಮ್ಮ ತಕ್ಷಣ ಏನನ್ಸುತ್ತೆ, ಆಚಾರ್ಯ ಬರೆದವರು ಏನಂತ ಹನುಮಂತ ಅಂತ ಬರೆದಾರೆ ಆಚಾರ್ಯ. ವಿರೋಧ ಬಂದಾಗ ಆಯ್ತಲ್ಲ, ಮಾತವ್ರು ಏನೋ ಬರ್ಕೊಂಡ್ಬಿಟ್ರು ಅಂತ ಹೇಳ್ಬಿಡ್ತಾರೆ ತಕ್ಷಣ. ಹೌದಲ್ಲ, ಯಾರೋ ಪವಿತ್ರ ಅವ್ರು ಯಾರೋ ಅಯ್ಯಂಗಾರಿಗೆ ಪ್ರಶ್ನೆ ಕೇಳಿದ್ರು ಒಂಥರ, ನೀವು ಹಾಗೆ ಹೇಳಿ ನೋಡಿ ಮಾಲಿಕರಣ ಹೇಗಿದೆ ಅಂತ ಹೇಳಿ. ತಕ್ಷಣ ಆಚಾರ್ಯ ಏನ್ ಮಾಡಿದ್ದಾರೆ, ಮಹಾಭಾರತ ಏನಿದೆ ಗೊತ್ತಾ, ಹನುಮಾನ್ ಅಂತ ಇದೆ. ಮಹಾಭಾರತ ವ್ಯಾಸರು ಬರೆದಿದ್ದು, ಇದು ವಾಲ್ಮೀಕಿ ಬರೆದಿದ್ದು. ಯಾರ ಮಾತು ಸರಿ ಈಗ, ವ್ಯಾಸರು ಭಾರಿ ಅದು ಸಾಕ್ಷಾತ್ ನಾರಾಯಣ. ಸೊ ಸಿದ್ಧಾಂತ ಏನಂತ ಅರ್ಥ ಈಗ, ಹನುಮಂತ ಹಾಕೈತೆ ಸಿದ್ಧಾಂತ. ಲಕ್ಷ್ಮಣ ಅಂತ ಅಲ್ಲಿ ಬಂತಲ್ಲ ಅಂದ್ರೆ ಬೇರೆ ಅರ್ಥ ಮಾಡ್ಬೇಕು. ವಾಲ್ಮೀಕಿ ಸುಳ್ಳು ಹೇಳ್ತಾರೆ ಅಂತ ಹೇಳಬಾರದು. ಏನ್ ಮಾಡ್ಬೇಕಾಗ, ಲಕ್ಷ್ಮಣ, ಲಕ್ಷ್ಮ ಅಂದ್ರೆ ಲಕ್ಷಣ, ಎಲ್ಲಾ ಲಕ್ಷಣ ಇರೋದು. ಲಕ್ಷ್ಮಣ ಅಂದ್ರೆ ವಾಯುದೇವರು ಅಂತ ಅರ್ಥ, ಗೊತ್ತಾಯ್ತಾ. ಎಲ್ಲಾ ಲಕ್ಷಣ ಇರೋದು ಯಾರಿಗೆ, ವಾಯುದೇವರು ಬಂದೆ. ಅವ್ರು ಸರಿಯಾಗಿ ಹೇಳಿದ್ದಾರೆ. ಯಾಕೆ ಬಿಡಿಸಿ ಹೇಳಿಲ್ಲ ಅಂದ್ರೆ ಬಿಡಿಸಿ ಹೇಳಬೇಕಾಗಿಲ್ಲ, ಎಲ್ಲರೂ ಒಂದೇ ರೀತಿ ಮುಂದೆ ಹೇಳ್ತಾರೆ ಅದನ್ನೆಲ್ಲ. ಎಲ್ಲರಿಗೂ ಎಲ್ಲ ಅರ್ಥ ಆಗಬಾರದು. ಆದ್ರಿಂದ ಏನ್ ಮಾಡ್ತಾರೆ, ಕೆಲಸ ಚೇಂಜ್ ಮಾಡ್ಬಿಡ್ತಾರೆ. ಚೇಂಜ್ ಮಾಡೋದು ವಿಷಯ ಅಲ್ಲ, ಹೇಳೋ ಟೈಪ್ ಚೇಂಜ್ ಮಾಡ್ತಾರೆ ಅಷ್ಟೇ. ಮುಂದೆ ನೋಡಿ ಹೇಗಿದೆ, ಬಹುಕಲ್ಪಾನುಸಾರೇಣ ಮಯೇಯಂ ಸತ್ಕಥೋದಿತ. ಪ್ರತಿ ಕಲ್ಪದಲ್ಲೂ ರಾಮಾಯಣ ಮಹಾಭಾರತಗಳು ಒಂದೇ ರೀತಿ ನಡಿಬೇಕು ಅಂತಿಲ್ಲ, ಅಲ್ಲಲ್ಲಿ ಸ್ವಲ್ಪ ಸ್ಲೈಟ್ ಚೇಂಜಸ್ ಇರುತ್ತೆ. ಆದ್ರಿಂದ ಇಲ್ಲರೂ ವ್ಯತ್ಯಾಸ ಬೇರೆ ಬೇರೆ ಕಡೆ ಯಾಕೆ ವ್ಯತ್ಯಾಸ ಹೇಳ್ತಾರೆ ಅಂದ್ರೆ, ಯಾವುದೋ ಒಂದು ಕಲ್ಪದ ಅವ್ರು ಹೇಳಿರ್ತಾರೆ, ಇನ್ನೊಂದು ಕಲ್ಪದ ಹೇಳಿರ್ತಾರೆ, ಗೊತ್ತಾಯ್ತಾ. ಅದೆಲ್ಲ ಸೇರಿಸ್ಬಿಟ್ಟು ನಾವು ಬರೆದಿದ್ದೇವೆ. ನೈಕ ಗ್ರಂಥ ಶ್ರೇಯಾ ತಸ್ಮಾತ್ ನಾಶಂಕ್ಯಾತ್ರ ವಿರುದ್ಧತ. ಅದ್ರ ಒಂದು ಗ್ರಂಥ ಹೇಳ್ಕೊಂಡು ಮಾಡಿರೋ ಕೃತಿ ಎಲ್ಲ ಇದು, ಗೊತ್ತಾಯ್ತಾ. ಮತ್ತೆ ಏನೋ ತಲೆ ತೋಚಿದ್ದೆಲ್ಲ ಬರದಿದ್ದಲ್ಲ. ಆದ್ದರಿಂದ ಎಲ್ಲೂ ವಿರೋಧಗಳನ್ನು ಶಂಕೆ ಮಾಡಬೇಡಿ. ಈ ಗ್ರಂಥದಲ್ಲಿ ಯಾವುದೇ ಗ್ರಂಥಕ್ಕೆ ವಿರೋಧ ಬಂತು ಅಂದ್ರೆ ಇದಕ್ಕೆ ವಿರುದ್ಧವಾಗಿ ಹೇಳಿದ್ದಾರೆ ಶಂಕೆ ಮಾಡಕ್ಕೆ ಹೋಗಬೇಡಿ. ನೀವು ನೋಡಿಲ್ಲ, ನಾವು ನೋಡಿ ಹೇಳಿದ್ದೇವೆ ಅಷ್ಟೇನೆ. ಎಷ್ಟು ಗೈಡೆನ್ಸ್ ಇದಿಷ್ಟು ಕೂಡ. ಇಷ್ಟಿದ್ರು ಇವತ್ತು ಎಷ್ಟೋ ಸರ್ತಿ ಸೆಮಿನಾರ್ಗಳು ಮಾಡ್ಬೇಕಾದ್ರೆ ಹೊಲಸು ಬಿಡಿಸ್ಬಿಡ್ತಾರೆ ಕೆಲವು ಸಲ. ಎಲ್ಲರೂ ಅಲ್ಲ, ಕೆಲವು ಸಲ ಆಚಾರ್ಯ ಹೇಗೆ ಹೇಳಿದ್ರು ಅದು ಇಲ್ಲಿ ಹೀಗಿದೆ, ಅದು ಏನು ಇವ್ರು ರಿಪೇರಿ ಮಾಡೋದು ಈಗ ಇವರು ಆಚಾರ ಹಾಗೆ. ಆದ್ರೆ ಇಲ್ಲಿ ಹೀಗಿದೆ, ಅದು ಏನರ್ಥ, ಆಚಾರ್ಯ ಏನ್ ಮಾಡಾಗತ್ತೆ ಆಚಾರ್ಯ ನಾವೀಗ ಇವ್ರು ಮಹಾಪುಣ್ಯ ಭಾರಿ ಓದ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ತಿಳಿತಿಲ್ಲ, ಬಹಳ ತಪ್ಪ. ಆ ರೀತಿ ಟ್ರೆಂಡ್ ಇದೆ, ಅದು ಭಾರಿ ಡೇಂಜರಸ್ ಟ್ರೆಂಡ್. ಹಾಗಾಗಿಬಿಟ್ರೆ ಒಂದು ಸಿದ್ಧಾಂತಕ್ಕೆ ಅರ್ಥ ಎಲ್ಲ ಮಾಡ್ಬಿಡ್ತಾರೆ. ಅಂತೆ ಸಿದ್ಧಾಂತ ಇಟ್ಕೊಂಡು ಆಚಾರ್ಯ ಸ್ವತಃ ಅಷ್ಟೆಲ್ಲ ಹೇಳಿದ ಮೇಲೆ ಅದು ಒಂದು ಸ್ವಲ್ಪ ಕೂಡ ಅರ್ಥ ಮಾಡ್ಕೊಳ್ಳದೆ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಏಕ ಗ್ರಂಥ ಶ್ರೇಯಾ ತಸ್ಮಾತ್ ನಾಶಂಕ್ಯ ಅತ್ರ ರಾಶಂಕ್ಯ ಅತ್ರ ವಿರುದ್ಧತ. ವಿರುದ್ಧತ ನಾ ಆಶಂಕ್ಯ. ಎಲ್ಲಾರು ವಿರುದ್ಧ ಹೇಳಿದ್ವಿ, ಸಂಖ್ಯೆ ಕೂಡ ಮಾಡ್ಲಿಕ್ಕೆ ಹೋಗಿ ನಿರ್ಣಯ ಅಂದ್ರೆ ಸಂಖ್ಯೆ ಪ್ರಶ್ನೆ ಇಲ್ಲ ಅದ್ರೊಳಗೆ. ಇದೆಲ್ಲ ಕೊಟ್ರಿ. ಯಾಕೆ ಹಾಗೆಲ್ಲ ವ್ಯತ್ಯಾಸಗಳು ಮಾಡ್ತಾರೆ ಕೆಲವು ಸಲ ವ್ಯತ್ಯಾಸಗಳು ಉದ್ದೇಶಪೂರ್ವಕನೇ ಮಾಡ್ತಾರೆ ಮೂಲ ಗ್ರಂಥಗಳಲ್ಲಿ ಅಂತ ಹೇಳ್ತಾರೆ. ಯಾತಕ್ಕೆ, ಕ್ವಚಿನ್ ಮೋಹಾಯ ಅಸುರಾಣಂ ವ್ಯತ್ಯಾಸ ಪ್ರತಿಲೋಮತ ಉಕ್ತ ಗ್ರಂಥೇಶು ತಸ್ಮಾಧಿ ನಿರ್ಣಯೋಯಂ ಕೃತೋಮಯ. ಕೆಲವು ಸರ್ತೆ ಈ ಭಾರಿ ಸೂಕ್ಷ್ಮ ವಿಚಾರಗಳೇ ಹೇಳಬೇಕಾದ್ರೆ ಅವರು ವ್ಯತ್ಯಾಸ ಮಾಡಿನೇ ಹೇಳ್ತಾರೆ ಹೇಳ್ಬೇಕಾದ್ರೆ. ಯಾತಕ್ಕೆ, ಅಸುರಾಣಾಂ ಮೋಹಾಯ. ಎಲ್ಲಾ ಗ್ರಂಥ ಗುರು ಓದ್ತಾರೆ, ಹಸರು ಓದ್ತಾರಾದ್ರಿಂದ ಅವ್ರಿಗೆ ಏನಾಗ ಯಥಾರ್ಥ ಜ್ಞಾನ ಬರಬಾರದು. ಅದಕ್ಕೋಸ್ಕರ ವ್ಯತ್ಯಾಸವನ್ನು ಮಾಡಿ ಹೇಳ್ತಾರೆ. ಅದು ತಪ್ಪು ತಿಳ್ಕೊಳ್ಳಿ. ಈ ಗ್ರಂಥ ಸರಿಯಿಲ್ಲ ಅಂತ ಗ್ರಂಥನೂ ಬೈಕೊಳ್ಳಿ, ಓದೋದು ಬಿಡ್ತಾರೆ, ಬಿಡ್ಲಿ, ಯಾಕಂದ್ರೆ ಓದಬಾರದು ಅವರು. ತಿಳಿತಾ, ಯೋಗ್ಯರಿ ಮಾತ್ರ ತಿಳಿಬೇಕು. ಅದಕ್ಕೇನು ದಾರಿ, ಬೇರೆ ದಾರಿ ಇದೆ, ನಾವು ತೋರಿಸಿದವರ ದಾರಿ ಇದೆ. ಅಂದ್ರೆ ಇಂಟ್ರೆಸ್ಟೆಡ್ ಆಗಿದ್ದಾರೆ ಎಲ್ಲೂ ಕೂಡ ಏನ್ ಮಾಡ್ತಾನತ, ಸಂಶಯ ಬಂದ್ರೆ ಕ್ಲಿಯರ್ ಮಾಡ್ಕೊಂಡು ಸರಿ ಮಾಡ್ಕೊಂಡೇ ಮಾಡ್ಕೊತಾರೆ. ಬರೀ ಇದ್ದವ್ರು ಅಪರೆಂಟ್ ಮಾಡಿ ಹಾಳಾಗ್ತಾರೆ, ಅವ್ರಿಗೆ ಸೀರಿಯಸ್ನೆಸ್ ಇಲ್ಲ. ಅವ್ರಿಗೋಸ್ಕರ ಹೇಳಕ್ ಹೊರಟೇ ಇಲ್ಲ ನಾವೀಗ, ಗೊತ್ತಾಯ್ತಾ. ಕ್ಲಾಸಲ್ಲಿ ಹುಡುಗರು ಪಾಠ ಕೇಳೋದಕ್ಕೂ ಎಲ್ಲ ಒಂದು ಓಪನ್ ಲೆಕ್ಚರ್ ಒಂದು ಗಂಟೆಗೆ ಎಷ್ಟು ವ್ಯತ್ಯಾಸ ಇದೆ ಈಗ. ಗಂಟೆ ಲೆಕ್ಚರಲ್ಲಿ ಏನ್ ಹೇಳ್ತಾರೆ ಕೇಳ್ಕೊಂಡು ಹೋಗ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. ಇಲ್ಲಿ ಹಾಗಲ್ಲ, ಪಾಠದಲ್ಲಿ ಏನಾಗಬೇಕಾಗತ್ತಾಗ ಯಾವುದೋ ರೆಫರೆನ್ಸ್ ಕೇಳ್ತಾರೆ, ನೀವು ಹೋದವ್ರು ಹೇಳಿದ್ರ ಅದನ್ನು ಉತ್ತರ ಕೊಡ್ಬೇಕು ಇವರು. ಈ ಜವಾಬ್ದಾರಿ ಇದೆ. ಅಲ್ಲಿ ಹಾಗಲ್ಲ, ಆ ಪ್ರಸಂಗ ಬಂದಿತ್ತು, ಅದೇನು ಅರ್ಜೆಂಟ್ ಇತ್ತು, ಪ್ರಸಂಗ ಬಂದಿತ್ತು, ಅಷ್ಟು ಹೇಳ್ದ ಬಿಟ್ಟ. 5 ನಿಮಿಷ ಹೇಳ್ಬೇಕಂತ ಹೇಳೋ ಟೈಮ್ ಇರಲಿಲ್ಲ ಅಷ್ಟೇ. ಇಲ್ಲಿ ಹಾಗಲ್ಲ, ಪಾಠದ ಟೈಮ್ ಇಲ್ಲ ಅಲ್ಲ, ಏನ್ ಮಾಡ್ಬೇಕಲ್ಲಿ ಕೇಳ್ತಿರೋದೇ ಕೂತ್ಕೊಳ್ಳೋಕ್ಕೋಸ್ಕರ ತಿಳ್ಕೋಸ್ಕರ ಕೂತಿರೋದ್ರಿಂದ ಟೈಮಿನ ಪ್ರಶ್ನೆ ಬರೋದಿಲ್ಲ. ಆಮೇಲೆ ಇಮೇಲೆ ಹೇಳ್ಬೋದೇ ಹೊರತು ಹೇಳೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ. ತಿಳಿತಾ. ಇದೆಲ್ಲ ಅಸುರಾಣ ಮೋಹಾಯ ವ್ಯತ್ಯಾಸ ಪ್ರತಿಲೋಮತ. ವ್ಯತ್ಯಾಸವನ್ನು ಹೇಳೋದು. ವ್ಯತ್ಯಾಸ ಅಂದ್ರೇನು,
ನೀಲ ಬದಲು ವಿಭೀಷಣ, ವಿಭೀಷಣ ನೀಲ ಅಂತ ಹೇಳೋದು. ಅಥವಾ ಪ್ರತಿಲೋಮ ಅಂದ್ರೆ ಆಪೋಸಿಟ್ ಹೇಳೋದು ಆಕ್ಚುಲಿ, ರಿವರ್ಸ್ ಬೇರೆ ಕ್ರಮದಲ್ಲಿ ಹೇಳ್ಬಿಡೋದು, ವಿರುದ್ಧವಾಗಿ ಹೇಳ್ಬಿಡೋದು. ಅವೆಲ್ಲ ಮಾಡ್ತಾರೆ. ಮುಕ್ತಾ ಗ್ರಂಥೇಶು ತಸ್ಮಾತ್ ನಿರ್ಣಯೋಯಂ ಕೃತೋ ಮಯ. ಇದೆಲ್ಲ ಉಳಿದವರಿಗೆ ಗೊತ್ತಾಗೋದಿಲ್ಲ ಅಂತೇಳಿ ವೇದವ್ಯಾಸರ ಅಪ್ಪಡಿಯಂತೆ ನಾವು ನಿರ್ಣಯ ಬರೆದಿದ್ದೇವೆ. ಏವಂಚ ವಕ್ಷಮಾಣೇಶು ನೈವಾಶಂಕ್ಯ ವಿರುದ್ಧತಾ. ಹೀಗೆ ಮುಂದೆ ಇವರಿಗೂ ಹೇಗೆ ಹೇಳಿದ್ದೇವೆ. ಇನ್ನು ಇದು 9ನೇ ಅಧ್ಯಾಯ, ಮುಂದೆಲ್ಲ ಇದೆಯಲ್ಲ, ಮುಂದೆನೂ ಹಾಗೆ ಹೇಳ್ತೇವೆ ಅಂತ ಹೇಳಿ ಈಗ ಹೇಳಿದ್ದೇವಲ್ಲ, ಇವರಿಗೂ ಹಾಗೆ ಹೇಳಿ ಒಂದು ಸ್ಟೇಜ್ ಮುಗಿದಿದೆ. ಈಗ ರಾಮಾಯಣ ಮಹಾಭಾರತ ಎಲ್ಲ ನಿರ್ಣಯ ಮಾಡಕ್ಕೆ ಹೊರಟಾಗ ಒಂದು ಸ್ಟೇಜ್ ಮುಗಿದಿರೋದ್ರಿಂದ ಒಂದು ಎಪೀಲ್ ಆಗಿಲ್ಲಿ ಕೊಟ್ಬಿಟ್ಟು ಮುಂದಿನಕ್ಕಾದ್ರೆ ಫಾರ್ವರ್ಡು ಮಾಡ್ತಾರೆ. ಗೊತ್ತಾಯ್ತಾ? ಮುಂದೆ ಕೂಡ ಹೀಗೆ ನೋಡ್ಕೊಳ್ಳಿ ಇದ್ರ. ಇದಿಷ್ಟು ನೋಟ್ಸ್ ಮತ್ತೆ ಬರೆಯೋದಿಲ್ಲ ಮಹಾಭಾರತದಲ್ಲಿ, ಕೊನೆ ಬರೆಯೋದಿಲ್ಲ. ಅದರ ಇಲ್ಲಿ ಓದಿದ್ದು ಸೇರಿಸ್ಕೋಬೇಕು. ಆಗ ಆಚಾರ್ಯ ಯಾವ ಆಂಗಲ್ ಬರೆದಿದ್ದಾರೆ, ಯಾವುದಕ್ಕೋಸ್ಕರ ಬರೆದು ಏನೇನು ಸಾಲ್ವ್ ಮಾಡಿದ್ದಾರೆ ಅದಿಷ್ಟಲ್ಲಿ ಸಿಗುತ್ತೆ. ಈ ಪ್ರಿಯಾಂಬಲ್ ಇಲ್ಲದೆ ಹೋದ್ರೆ ಅರ್ಥ ಆಗ್ತಾ ಇರಲಿಲ್ಲ. ಏವಂಚ ವಕ್ಷಮಾಣೇಶು ನೈವಾಶಂಕ್ಯಾ ವಿರುದ್ಧತಾ ಸರ್ವಕಲ್ಪ ಸಮಶ್ಚಾಯಂ ಪಾರಂಪರ್ಯ ಕ್ರಮಸ್ತದಾ. ಪಾರಂಪರ್ಯ ಕ್ರಮ ಎಲ್ಲವೂ ಕೂಡ ಸರ್ವಕಲ್ಪಗಳಿಗೂ ಸಮಾನವಾಗಿ ನಾವು ಹೇಳಿದ್ದೇವೆ. ಸ್ಪೆಷಲ್ ನಡೆದಿರುತ್ತೆ, ಅದನ್ನು ನಾವು ಹೇಳಿಲ್ಲ. ಸ್ಪೆಷಲ್ ನಡೆದಿರುತ್ತೆ, ಅವ್ರು ತುಂಬ ಡೀಟೇಲ್ಸ್, ಫರ್ದರ್ ಡೀಟೇಲ್ಸ್ ಇರುತ್ತೆ, ಅದೆಲ್ಲ ನಿಮಗೆ ಬೇಕಿಲ್ಲ ಅಂತ ನಾವು ಹೇಳಿಲ್ಲ. ಒಟ್ಟು ಕಥೆಯಲ್ಲಿ ಎಲ್ಲಾ ಕಲ್ಪಕ್ಕೂ ಸಮಾನವಾಗಿರ್ತಕ್ಕಂಥ ಕಥೆ ಹೇಳಿದ್ದೇವೆ ಅಂತ ಹೇಳಿದ್ರು. ಉದಾಹರಣೆಗೆ ನರಸಿಂಹದೇವರು ಕಂಬದಿಂದ ಬಂದರು ಅಂತ ಭಾಗವತ ಕೇಳಿ ಅಭ್ಯಾಸ ಆಗಿಬಿಟ್ಟಿರುತ್ತೆ. ವಿಷ್ಣು ಕೂಡ ಕಂಬದಲ್ಲಿ ಬರೋದಿಲ್ಲ, ಆಗ ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಗೊತ್ತಾಯ್ತಾ? ಯಾಕೆ ಚೇಂಜ್ ಆಯ್ತು ಅಂತ ಕೇಳಿದ್ರೆ ಬೇರೆ ಕಲ್ಪ ಆಯ್ತು, ಬೇರೆ ಕಲ್ಪದಲ್ಲಿ ಹೀಗಾಯ್ತು, ಆ ಕಲ್ಪದಲ್ಲಿ ಹಾಗಾಗಿತ್ತು ಅಷ್ಟೇ. ಒಂದೇ ಕಲ್ಪದ ಕೇಳಿದವ್ರು ಏನಾಗುತ್ತೆ, ವೇದವ್ಯಾಸರು ತಪ್ಪರಿದ್ದಾರೆ, ನಮಗೆ ಜಾಸ್ತಿ ಗೊತ್ತು ತಿಳ್ಕೊಂಡ್ಬಿಡ್ತಾರೆ. ಭಾಗವತ 20 ಸತಿ ಕೇಳಿದಾರಲ್ಲ, ಆದ್ರಿಂದ ಇದೇ ಸರಿ, ಇಲ್ಲೇ ಏನೋ ಹೊಡೆದ ಕಾಣುತ್ತೆ ಅಂತ. ಹಾಗಲ್ಲ, ಸರ್ವಕಲ್ಪ ಸಮಶ್ಚಾಯ, ಏನೇ ಕಲ್ಪದಲ್ಲಿ ನಡೆದಿದೆ. ಕೆಲವು ಕಾಮನ್ ಫ್ಯಾಕ್ಟರ್ಸ್, ನರಸಿಂಹ ದೇವರು, ಅವತಾರ, ಹಿರಣ್ಯಕಶಿಪು, ಪ್ರಹ್ಲಾದ, ಅವೆಲ್ಲ ಕಾಮನ್ ಫ್ಯಾಕ್ಟರ್ಸ್. ಕೆಲವು ಮೈನರ್ ಡೀಟೇಲ್ಸ್ ವ್ಯತ್ಯಾಸ ಆಗ್ತದೆ. ಗೊತ್ತಾಯ್ತಾ? ಆದ್ದರಿಂದ ಕಾಮನ್ ಆಗಿರೋದನ್ನ ಹಾಗೆ ಇಟ್ಬಿಟ್ಟು ಅದ್ರ ಬುಡದೆಲ್ಲ ಹೇಳೋದಕ್ಕೆ ಹೋಗಿಲ್ಲ. ಯಾಕಂದ್ರೆ ದೊಡ್ಡದಾಗತ್ತೆ, ಇನ್ನೂ ದೊಡ್ಡದಾದ್ರೆ ಓದೋದಿಲ್ಲ. ಇನ್ನೂ ಹೆಚ್ಚಾಗ್ಬಿಟ್ರೆ ಏನಾಗುತ್ತಾಗ ಇಷ್ಟೇ ಓದೋದಿಲ್ಲ ಯಾರು ಕೂಡ, ಇನ್ನು ಅದಂತೂ ಓದೋದಿಲ್ಲ. ಅದರಿಂದ ಎಷ್ಟೋ ಸತಿ ಹೇಳ್ತಾರೆ, ಅಂತ ದೊಡ್ಡದಾಗಬಾರ್ದು, ಚಿಕ್ಕದು ಮಾಡ್ತೇವೆ ಅಂತ ಹೇಳ್ತಾರೆ. ವ್ಯತ್ಯಾಸ ಮಾಡ್ತಾರೆ ಅಂದ್ರಲ್ಲ, ಹೇಗೆ ಮಾಡ್ತಾರೆ ಅಂದ್ರೆ ಪುಂ ವ್ಯತ್ಯಾಸೇನ ಚೋಕ್ತಿ ಸ್ಯಾತ್ ಪುರಾಣಾದಿಷು ಕುತ್ರಚಿತ್ ಕೃಷ್ಣಾಮಾಹ ಯಥಾ ಕೃಷ್ಣೋ ಧನಂಜಯ ಶರೈರ್ಹತಾನ್. ಉದ್ದೇಶಪೂರ್ವಕ ಪುರಾಣಾದಿಗಳಲ್ಲಿ, ಮಹಾಭಾರತದಲ್ಲಿ ಪುರುಷ ವ್ಯತ್ಯಾಸವನ್ನು ಮಾಡ್ತಾರೆ. ಹೇಗೆ ಮಾಡಿದ್ದಾರೆ ಅಂದ್ರೆ 10 ದುರ್ಯೋಧನಾದೀಂಸ್ತೆ ದರ್ಶಯಿಷ್ಯ ಇತಿ ಪ್ರಭು ಭೀಮಸೇನ ಹತಾಸ್ತೆ ಹಿ ಶಕ್ಯಂತೆ ಬಹುವಾಕ್ಯತಃ ನ್ಯಾಯಂತೆ ಬಹುವಾಕ್ಯತಃ. ಅದೇನಾಗಿದೆ, ಕೃಷ್ಣ ಬರ್ತಾನೆ ವನಪರ್ವದಲ್ಲಿ, ದ್ರೌಪದಿ ದೇವಿ ತಮ್ಮ ಇದನ್ನೆಲ್ಲ ಹೇಳ್ತಾರೆ, ನಡೆದಿದ್ದೆಲ್ಲ ಹೇಳ್ತಾರೆ. ಆ ಕೃಷ್ಣ ಹೇಳ್ತಾನೆ, ಓ ಭಾರಿ ಅನ್ಯಾಯ, ಭಾರಿ ಅನ್ಯಾಯ, ನಾ ಇರ್ಬೇಕಾಗಿತ್ತು, ಇಲ್ಲದಕ್ಕೆ ಇಷ್ಟೆಲ್ಲ ಆಗ್ಬಿಡ್ತು ಅಂತ ಹೇಳ್ತಾರೆ. ಇವ್ರಿಲ್ದವ್ರ ಗತಿ ಹೇಗಾಗ್ತಿತ್ತು, ಇದ್ದಿದ್ರೆ ಹೀಗಾಗ್ತಿದ್ದಿಲ್ಲ. ಗೊತ್ತಾಯ್ತಾ? ಇಲ್ಲದೆ ಹೋದಕ್ಕೆ ಹೀಗಾಗ್ಬಿಡ್ತು, ಅವ್ರು ಜನ ಏನ್ ತಿಳ್ಕೊಂಡ್ಬಿಟ್ಟು ಕೃಷ್ಣ ವ್ಯಾಪ್ತಿ ಇಲ್ಲ ಅಂತ ಹೇಳ್ಕೊತಾರೋ ಇಲ್ಲ, ಹಸಿರು ಬಹುರು ಆಗ್ಬೇಕು ಹಾಗೆ. ಗೊತ್ತಾಯ್ತಾ? ಹೇಳಿಬಿಟ್ಟು, ನೋಡಿ ಯೋಚನೆ ಮಾಡಬೇಡ, ನಿನಗೆ ಅಷ್ಟು ನೋವು ಕೊಟ್ಟಿದ್ದಾರಲ್ಲ, ಅವ್ರ ಹೆಂಡಂದರೆಲ್ಲ ಕೂಡ ವಿಧವೇರಾಗ ನಾನು ಮಾಡಿಸ್ತೇನೆ. ಅವ್ರು ಏನಾಗಬೇಕು ಗೊತ್ತಾ, ಧನಂಜಯ ಭೀಭತ್ಸು ಶರ ಸಂಚಿನ್ನಾನ್, ಅರ್ಜುನ ಬಾಣಗಳಿಂದ ಸಾಯ್ಬೇಕು. ಅವ್ರು ಆಕ್ಚುಲಿ ಸಾಯೋದು ಯಾರಿಂದ? ಭೀಮಸೇನ ದೇವರಿಂದ. ಅವ್ರು ಹೇಳಿದ್ ಮಾತ್ರ ಉಲ್ಟಾ ಪಟ್ಟು ಹೇಳಿದ್. ಯಾಕೆ? ಒಂದು ಗುಹ್ಯ ಭಾಷಾ, ಬಿಡ್ದವ್ರು ತಪ್ಪು ತಿಳ್ಕೊಳ್ಳಿ. ಕೃಷ್ಣ ಏನೋ ಮೊದಲು ಅನ್ಕೊಂಡಿದ್ದ, ಹೇಗೆ ಅರ್ಜುನ್ಗೆ ಕೊಲಿಸ್ಬೇಕು ಅಂತ ಅನ್ಕೊಂಡಿದ್ದ. ಆಮೇಲೆ ಸಿಚುವೇಶನ್ ಚೇಂಜ್ ಆಯ್ತು, ಭೀಮಸೇನಿಗೆ ಕೊಲಿಸ್ಬಿಟ್ಟ. ಈ ರೀತಿ ಕೃಷ್ಣನಿಗೆ ಏನಾಗುತ್ತೆ ಅದು? ನಾವು ಹಾಗೆ ಹೇಳ್ತೇವೆ, ನಿಮ್ಮ ಮನೆ ಬಂದು ಅಲ್ಲಿಗೆ ಹೋಗ್ತೀರಿ ಅಂತ ಹೇಳಿದ್ರಲ್ಲ ಅಂತ ಕೇಳಿದ್ರು. ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದ್ರು. ಯಾಕಂದ್ರೆ ಇಲ್ಲ, ಅದು ಏನು ಬಂದು ಹೇಳ್ಬೋದು, ನಮ್ಗೆ ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಚೇಂಜ್, ದೇವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಇರುತ್ತಾ? ಇಲ್ಲ. ಅದಕ್ಕೇನು ಮಾಡಿದ್ರು, ಮಿಸ್ಗೈಡ್ ಮಾಡ್ಲಿಕ್ಕೆ ಹೇಳಿದ್ರು. ಅದು ಭೀಭತ್ಸೋಬೋದು, ಅದೇನದು ಗುಹ್ಯ ಭಾಷೆಯ ಪದ, ಭಯ ಹುಟ್ಟಿಸೋರು ಅಂತ ಅರ್ಥ. ಭೀಮ ಶಬ್ದಕ್ಕೆ ಭಯ ಹುಟ್ಟಿಸೋದು ಅಂತ ಇರೋದು, ಭೀಮ ಅಂತಾನೆ ಅರ್ಥ. ಅದಕ್ಕೆ ಅರ್ಥ ಆಯ್ತಾ? ಈಗ ಭೀಭತ್ಸ ಶಬ್ದಕ್ಕೆ ಮೇಲ್ನೋಟಕ್ಕೆ ಅರ್ಜುನ ಅನ್ಸೋರು, ಒಳಗಿನ ಅರ್ಥ ಏನು? ಭೀಮ ಅಂತಾರೆ. ಎಷ್ಟು ಹೇಳಿದ್ರು ಎಲ್ಲರಿಗೂ ನೋ ಚೇಂಜ್ ಅಲ್ಲಿ. ನಮಗೇನು ಅನ್ಸುತ್ತೆ ನೋಡಿದವರಿಗೆ, ಸ್ವಲ್ಪ ಗೊತ್ತಿದ್ದವರಿಗೆ, ಓ ಅರ್ಜುನ ಅಂತ ಹೇಳ್ಬಿಟ್ಟು ಭೀಮನ್ ತಂದು ಬಿಟ್ಟಲ್ಲ ಮತ್ತೆ. ಆದ್ರಿಂದ ಎರಡರಲ್ಲಿ ಒಂದು ತಪ್ಪಿರ್ಬೇಕು. ಪ್ರಿಂಟ್ ಮಿಸ್ಟೇಕ್ ಇದೇ ಶುರುವಾಗುತ್ತೆ. ಎಲ್ಲೆಲ್ಲಿ ಶುರುವಾಯಿತು, ಕೃಷ್ಣನ್ ಮಿಸ್ಟೇಕು, ಪ್ರಿಂಟ್ ಮಿಸ್ಟೇಕ್, ಎಲ್ಲ ಮಿಸ್ಟೇಕ್ ಆಗುತ್ತೆ. ತಂದು ಮಾತ್ರ ಮಿಸ್ಟೇಕ್ ಅಲ್ಲ. ಈ ರೀತಿ ವಿಚಾರ ಮಾಡಕ್ಕೆ ಶುರು ಮಾಡ್ತಾರೆ, ತಪ್ಪು. ಇದೆಲ್ಲ ಉದ್ದೇಶಪೂರ್ವಕ ಮಾಡ್ತಾರೆ, ವೆರಿ ಇಂಪಾರ್ಟೆಂಟ್. ಭೀಮಸೇನ ಹತಾಸ್ತೇಹಿ ಜ್ಞಾಯಂತೆ ಬಹುವಾಕ್ಯತಃ ವಿಸ್ತಾರೇ ಭೀಮ ನಿಹತಾಃ ಸಂಕ್ಷೇಪೆ ಅರ್ಜುನ ಪಾತಿತಾಃ ಉಚ್ಯಂತೆ ಬಹವಶ್ಚಾನ್ಯೇ ಪುಂ ವ್ಯತ್ಯಾಸ ಸಮಾಶ್ರಯಾತ್. ವಿಸ್ತಾರೇ ಭೀಮ ನಿಹತ, ನಮ್ಗೆ ಕನ್ಫ್ಯೂಷನ್ ಶುರುವಾಯ್ತು. ಈಗ ಒಂದು ಕಡೆಗೆ ಭೀಭತ್ಸು ಅಂತ ಹೇಳಿದ್ದಲ್ಲಿ ಅಲ್ಲಿ ಭೀಮ ಆಯ್ತು. ಯಾಕೆ ನಿರ್ಣಯ ಯಾವುದು ಅಂತ ಕೇಳಿದ್ರೆ ಆಯ್ತು ಕ್ಲೂ ಕೊಡ್ತಾರ ಅವರು. ವಿಸ್ತಾರದಲ್ಲಿ ಯಾವ್ದು ಹೇಳಿರ್ತಾರೋ ಅದು ಸಿದ್ಧಾಂತ,
ಸಂಗ್ರಹ ಹೇಳಿದ್ದು ಅಲ್ಲ. ಇದು ಗೈಡೆನ್ಸ್ ಇದೆ. ಯಾರಿಗೆ ಗೊತ್ತಾಗುತ್ತೆ? ಶಿಷ್ಯರಿಗೆ ಗೊತ್ತಾಗುತ್ತೆ, ಉಳಿದವರಿಗೆ ಗೊತ್ತಾಗೋದಿಲ್ಲ. ಇಂಥ ಪ್ರಸಂಗದಲ್ಲಿ ಈ ರೀತಿ ಮಾಡಿ ಕರೆಕ್ಟ್ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾರೆ. ಆಯ್ತಾ, ನಿರ್ಣಯ ಮಾಡೋ ಕ್ರಮ ಕೂಡ ಹೇಳ್ಕೊಡ್ತಾರೆ. ಎಲ್ಲಾರು ಹೊಸ ವಿಷಯ ಬಂದೇನೋ ಭಾಗವತಾತ್ಮರಣೆ ಬರೋದು, ಉಳಿದು 17 ಪುರಾಣಕ್ಕೆ ಬರೋದಿಲ್ಲ ಆಚಾರ್ಯ, ಉಳಿದು 17 ಹತ್ತಕ್ಕೆ, ಉಳಿದು 35 ಪುರಾಣಕ್ಕೆ ಬರೋದಿಲ್ಲ ಆಚಾರ್ಯ. ಭಾಗವತಾತ್ಮರಣೆ ಸರಿಯಾಗಿ ಓದಿದ್ರೆ ಏನಾಗುತ್ತಾಗ ಅಷ್ಟು ಅರ್ಥ ಆಗುತ್ತೆ. ಋಗ್ಭಾಷ್ಯ ಬರೆದು ಬರೀ 40 ಸೂಕ್ತಕ್ಕಷ್ಟೇ, ಇರೋದು ಎಷ್ಟು ದೊಡ್ಡದಿದೆ, ಯಾಕೆ ಬರಲಿಲ್ಲ, ಇದು ಓದಿ ಮುಂದೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ ಗೈಡೆನ್ಸ್. ಅದೇ ರೀತಿ ಮಾಡಿ ತೋರಿಸ್ತಾರೆ. ವಿಸ್ತಾರೇ ಕೃಷ್ಣ ನಿಹತಾಹ ಬಲಭದ್ರಹತ ಇತಿ ಉಚ್ಯಂತೆ ಚ ಕಚಿತ್ ಕಾಲ ವ್ಯತ್ಯಾಸೋಪಿ ಕ್ವಚಿತ್ ಭವೇತ್. ಕೃಷ್ಣ ಕೊಂದಿರ್ತಾನೆ ಆಕ್ಚುಲಿ, ಬಲರಾಮ ಕೊಂದ ಅಂತ ಬರೆದು ಬಿಡ್ತಾರೆ. ಬಲರಾಮ ಕೊಂದ ಕೃಷ್ಣ ಕೊಂದ ಅಂತ ಬರೆದು ಬಿಡ್ತಾರೆ. ಯಾತಕ್ಕೆ ಅಂದ್ರೆ ಅಸರಮೋಹನಕ್ಕೆ ಹೇಳೋದು. ಕೆಲವು ಕಾಲ ವ್ಯತ್ಯಾಸನೂ ಮಾಡ್ತಾರೆ. ಕಾಲ ವ್ಯತ್ಯಾಸ ಮಾಡ್ತಾರೆ. ಮೊದಲು ನಡೆದಿದ್ದು ಆಮೇಲೆ ಅಂತ ಹೇಳ್ತಾರೆ, ಆಮೇಲೆ ಮೊದಲು ಅಂತ ಹೇಳ್ತಾರೆ. ಮಧ್ವದಲ್ಲಿ ಹೇಳಿದಾರಲ್ಲ, ಪೂರ್ವ ಪರಿಕಾರ ವಥಾ ಪರಮ, ಅವ್ರು ಹೇಳಿದ್ದು ತಮ್ಮ ಲಿಮಿಟೇಷನ್ ದೃಷ್ಟಿಯಿಂದ ಅವ್ರು ಹೇಳಿದ್ದು. ಇವರ ಪೂರ್ವ ಪರಿಕಾರ ಮಾಡ್ತಾರೆ, ಮಾಡೋ ಉದ್ದೇಶ ಏನು ಅಂದ್ರೆ ಅಸರಮೋಹನ ಆಗಲಿ ಅಂತಾನೆ ಮಾಡ್ತಾರೆ. ದೊಡ್ಡ ದೃಷ್ಟಾಂತ ಏನು ಅಂದ್ರೆ, ರಾಸಯಾಗ ಮಾಡಿದ್ರು ಪಾಂಡವರು, ಗೊತ್ತಾಯ್ತಾ. ಮಹಾಭಾರತ ಓದಿದಾಗ ಏನಾಗುತ್ತೆ ನಮಗೆ, ಜರಾಸಂಧನ ವಧೆಯನ್ನು ಮಾಡಿ ಆಮೇಲೆ ದಿಗ್ವಿಜಯ ಮಾಡಿ ರಾಸಯಾಗ ಮಾಡಿದ್ರು ಅಂತಿದೆ. ಭಾಗವತದಲ್ಲಿ ಹಾಗಲ್ಲ, ಎಲ್ಲ ದಿಗ್ವಿಜಯ ಮುಗಿಸಿ ಆಮೇಲೆ ಜರಾಸಂಧ ನೋಡ್ಕೊಂಡ್ರು ಅಂತ ಬರ್ ಉಲ್ಟಾ ಪಲ್ಟಾ ಬಂದ ಕ್ರಮ ಚೇಂಜ್ ಆಗಿ ಕಾಲ ವ್ಯತ್ಯಾಸ ಬಂದ್ಬಿಡ್ತು. ಯಾತಕ್ಕೆ ಅಂದ್ರೆ ತಪ್ಪು ತಿಳ್ಕೊಳ್ಳಿ ಅಂತ. ನಿರ್ಣಯ ಯಾವ್ದೀಗ? ಮಹಾಭಾರತ ವಿಸ್ತಾರವಾದದ್ದು, ಅಲ್ಲಿ ಮೊದಲು ಹೇಳಿದ್ದೇನು ಜರಾಸಂಧ ಕೊಂದೇ ಮಾಡಿದ್ರು ಅಂತೇಳಿ, ಅದೇ ಸಿದ್ಧಾಂತ. ಒಂದು ಕ್ಲೂ ಕೊಟ್ಬಿಟ್ರು. ಎರಡಕ್ಕೆ ವಿರೋಧ ಬಂದಾಗ ವಿಸ್ತಾರದಲ್ಲಿ ಬಂದಿದ್ದು ಸಿದ್ಧಾಂತ, ಉಳಿದಿದ್ದು ಅರ್ಥಾಂತರ ಇಟ್ಕೊಂಡು ಹೇಳಬೇಕಾದದ್ದು ಅಸರಮೋಹನಕ್ಕೋಸ್ಕರ ಹೊರಟಿದೆ. ಅದು ಮುಂದೆ ಇನ್ನು ಬಂದಿಲ್ಲ, ಅದಿನ್ನು ಮುಂದೆ ಹೇಳ್ತಾ. ಅದರಲ್ಲಿ ಒಂದಿದು 7ರಲ್ಲಿ ಇದು ಒಂದು ವ್ಯತ್ಯಾಸ ಪ್ರಾತಿರೋಮ್ಯಂಚ. ಮುಂದೆ ಗೋಮೂತ್ರಿ ಪ್ರಗಸಸ್ತತ ಉಕ್ಷಣ ಸುಧರ ಸಾಧು ಸಪ್ತಭೇದಾ ಪ್ರಕೀರ್ತಿತ, ಮುಂದೆನೆ ಹೇಳ್ತಾರೆ. ಈಗ ಇನ್ನೊಂದಿದೆ, ಯಥಾ ಸುಯೋಧನಂ ಭೀಮಃ ಪ್ರಾಹಸತ್ಕೃಷ್ಣ ಸನ್ನಿಧೌ ಇತಿ ವಾಕ್ಯೇಷು ಬಹುಷು ಜ್ಞಾಯಂತೆ ನಿರ್ಣಯಾದಪಿ ಅನಿರ್ಣಯೇತ ಕೃಷ್ಣಸ್ಯ ಪೂರ್ವಮುಕ್ತಾ ಗತಿಸ್ತತಃ ವ್ಯತ್ಯಾಸಾಸ್ತ್ವೇವ ಮಾದ್ಯಾಶ್ಚ ಪ್ರಾತಿಲೋಮ್ಯಾದಯಸ್ತಥಾ ಅನಿರ್ಣಯೇತ ಕೃಷ್ಣಸ್ಯ ಪೂರ್ವಮುಕ್ತಾ ಗತಿಸ್ತತಃ. ಈಗ ದುರ್ಯೋಧನಿಗೆ ಬಯಸಭೆಯಲ್ಲಿ ಅವನ ಆಯ್ತು, ಅವನಿಗೆ ವಿಚಾಪಟ್ಟಿ ನಡ್ಕೊಂಡ ಅದಾಯ್ತು. ಅಲ್ಲಿ ಒಂದು ಪ್ರಶ್ನೆ, ಆ ಕಾಲ ಕೃಷ್ಣ ಇದ್ನೋ ಇಲ್ವೋ ಅಲ್ಲಿ ಅಂತೆ. ಮತ್ತೆ ಗೊತ್ತಾಯ್ತಾ, ಮಹಾಭಾರತ ಸುಮ್ಮನೆ ಓದ್ಬಿಟ್ಟ, ಕೃಷ್ಣ ಇರಲಿಲ್ಲ. ಕೃಷ್ಣ ಆಗಲೇ ಇದು ದ್ವಾರಕೆ ಹೊರಟು ಬಿಟ್ಟಿದ್ದ. ಆಮೇಲೆ ಪ್ರಸಂಗ ನಡೀತು ಅಂತ ಮಹಾಭಾರತ ನೋಡಿದ್ರೆ ಅನಿಸುತ್ತೆ. ಭಾಗವತ ಓದಿದಾಗ ಅನಿಸುತ್ತೆ ಕೃಷ್ಣ ಇದರಿಗೆ ಅದೆಲ್ಲ ನಡೀತು, ಕೃಷ್ಣ ಸೂಚನೆ ಮಾಡಿ ನಗಿಸ್ತೆ ಅಂತ ಅಲ್ಲಿ ಹೇಳ್ತಾರೆ. ಎಷ್ಟು ವ್ಯಕ್ತಿ ಇವೆಲ್ಲ ಪ್ರಾಬ್ಲಮ್ಸ್ ಹೇಗೆ ಬರುತ್ತೆ ನೋಡಿ, ಅದನ್ನೆಲ್ಲ ತೋರಿಸ್ತಾರೆ. ಯಾವ ಸಿದ್ಧಾಂತ ಆಗಿದ್ರೆ ಹೇಳ್ತಾರೆ, ಕೃಷ್ಣ ಇದ್ದಾಗಲೇ ನಡೆದಿದ್ದು. ಗೊತ್ತಾಯ್ತಾ. ಭಾಗವತಕ್ಕೆ ಏನ್ ಹೆಸರಿಟ್ರು, ಭಾರತಾರ್ಥ ವಿನಿರ್ಣಯ ಅಂತ ಬರೆದ್ರಾದ್ರಿಂದ ಇಲ್ಲಿ ನಿರ್ಣಯ ಇರು ಕೃಷ್ಣ ಇದ್ದಾಗ. ನೋಡೋದಕ್ಕೆ ಏನಿಸುತ್ತೆ, ಕಾಲ ಬದಲಾಯಿತು. ಕೃಷ್ಣ ಇದ್ದ ಕಾಲದಲ್ಲಿ ಆಗಿದ್ದೇನೆ, ಇಲ್ಲದೆ ಇದ್ದ ಕಾಲದಲ್ಲೇ ಮಾಡಿದ ಹಾಗೆ. ಅದು ಪುರುಷ ವ್ಯತ್ಯಾಸ, ಇದು ಕಾಲ ವ್ಯತ್ಯಾಸ, ಕೆಲವು ಕ್ರಮ ವ್ಯತ್ಯಾಸ. ವ್ಯತ್ಯಾಸದಲ್ಲಿ ಅನೇಕ ವೆರೈಟಿ ಇದೆ. ಅದೆಲ್ಲ ಅಸರಮೋಹನಕ್ಕೋಸ್ಕರ ಹೇಳೋದು. ಅನಿರ್ಣಯೇತ ಕೃಷ್ಣಸ್ಯ ಪೂರ್ವಮುಕ್ತಾ ಗತಿಸ್ತತಃ ವ್ಯತ್ಯಾಸಾಸ್ತ್ವೇವ ಮಾದ್ಯಾಸ್ತ. ಅದು ಕಾಲ ವ್ಯತ್ಯಾಸ, ಪುರುಷ ವ್ಯತ್ಯಾಸ, ಕ್ರಮ ವ್ಯತ್ಯಾಸ, ಆಮೇಲೆ ವಿರುದ್ಧ ಕ್ರಮ, ಅನೇಕ ಕ್ರಮದಲ್ಲಿ ಹೇಳ್ತಾರೆ. ಪ್ರಾತಿಲೋಮ್ಯಾದಯಸ್ತತಃ, ಪ್ರಾತಿಲೋಮ್ಯ ಎಕ್ಸಾಕ್ಟ್ಲಿ ಆಪೋಸಿಟ್ ಹೇಳೋದು. ದೃಶ್ಯಂತೆ ಭಾರತಾದ್ಯೇಷು ಲಕ್ಷಣ ಗ್ರಂಥತಶ್ಚತೆ ಜ್ಞಾಯಂತೆ ಬಹುವಿರ್ವಾಕ್ಯೈ ನಿರ್ಣಯ ಗ್ರಂಥತಸ್ತಥಾ. ಇವೆಲ್ಲ ಲಕ್ಷಣ ಗ್ರಂಥಗಳು, ಭಾರತಾದಿಗಳು. ಇಂಥ ವಿಷಯವನ್ನು ಬರೆದಿರ್ತಾರೆ ಅದರಲ್ಲಿ. ಆದರೆ ನಿರ್ಣಯ ಗ್ರಂಥಗಳ ಮೂಲಕ ಸರಿಯಾಗಿ ಅರ್ಥ ತಿಳ್ಕೋಬೇಕು. ನಿರ್ಣಯ ಗ್ರಂಥಗಳ ಸಹಾಯದಿಂದ ಇಂಥ ವ್ಯತ್ಯಾಸಾದಿ ಭೇದಗಳನ್ನು ಅರ್ಥ ಮಾಡಿಕೊಂಡು ಸಿದ್ಧಾಂತ ತಿಳ್ಕೋಬೇಕು ಅಂತ ಅರ್ಥ. ತಸ್ಮಾತ್ ನಿರ್ಣಯ ಗ್ರಂಥಾನಾಶ್ರಿತ್ಯೈವ ಚ ಲಕ್ಷಣಂ ಬಹುವಾಕ್ಯಾನುಸಾರೇಣ ನಿರ್ಣಯೋಯಂ ಮಯಾ ಕೃತಃ. ಇಂಥ ಬಹುವಾಕ್ಯಗಳು ಬಂದಾಗ ಇನ್ನೊಂದದು ಬಹುವಾಕ್ಯ, ನಿರ್ವಕಾಶ ವಾಕ್ಯ, ವೆರೈಟಿ ಇದೆಯಲ್ಲ, ಅದ್ರ ಪ್ರಕಾರ ಅರ್ಥ ಮಾಡ್ತಾ ಹೋಗು. ಉಕ್ತಂ ಲಕ್ಷಣ ಶಾಸ್ತ್ರೇ ಚ ಕೃಷ್ಣದ್ವೈಪಾಯನೋದಿತೆ ವಿಭಾಷಾಂ ಯೋ ನ ಜಾನಾತಿ ರೀತೀನಾಂ ಶತಮೇವ ಚ ವ್ಯತ್ಯಾಸಾದೀನ್ ಸಪ್ತಭೇದಾನ್ ವೇದಾದ್ಯರ್ಥಂ ತಥಾ ವರೇತ್ ದಯಾತಿ ನಿರಯಂ ಘೋರಂ ಅನ್ಯಥಾ ಜ್ಞಾನ ಸಂಭವಂ. ಇವೆಲ್ಲ ಹೇಳ್ತಿದ್ದೀರಿ ನೀವೀಗ, ಇದು ನಿಮ್ಮದೇ ಇಮ್ಯಾಜಿನೇಷನ್ ಅಂತ ಪ್ರಶ್ನೆ ಬಂದರೆ, ಇಲ್ಲ ವೇದವ್ಯಾಸರೇ ಹೇಳಿದ್ದಾರೆ, ಹೀಗಿರುತ್ತೆ, ಹೀಗೆ ಓದ್ಕೋಬೇಕು ಅಂತ ಅವರೇ ಹೇಳ್ಬಿಟ್ಟು ಎಚ್ಚರಿಕೆ ಕೊಟ್ಬಿಟ್ಟಿದ್ದಾರೆ. ಇವತ್ತು ಈವನ್ ನೀವು ತೆಗಿರಿ, ಎನ್ಸೈಕ್ಲೋಪೀಡಿಯಾ ಆಫ್ ರಿಲಿಜನ್ ಅಂಡ್ ಎಥಿಕ್ಸ್ ಅಂತ ಸಿಗುತ್ತೆ, ಗೊತ್ತಾಯ್ತು. ಅದ್ರಲ್ಲಿ ಬರಿಬೇಕಾದ್ರೆ ಅವ್ರು ಕೂಡ ಬರೀತಾರೆ. ಪುರಾಣಗಳಲ್ಲಿ 3 ವಿಧ ಇದೆ, ವೇದವ್ಯಾಸ ಹೇಳಿದ್ರೆ ಬರೀತಾರೆ. 3 ವಿಧ ಇದೆ. ಸಾತ್ವಿಕ ಪುರಾಣಗಳು ಬೇರೆ, ರಾಜಸಭೆ ನಾವು ಮಾಡಿ ಕ್ಲಾಸಿಫಿಕೇಶನ್ ಅಲ್ಲ, ಎನ್ಸೈಕ್ಲೋಪೀಡಿಯಾ ಬರೀತಾರೆ ವಿಚಾರ. ಅದು ಸಾತ್ವಿಕ ಪುರಾಣ ಭೇದ ಯಾರು ಮಾಡಿದ್ದಿದ್ದನ್ನ ವೇದವ್ಯಾಸರೇ ಮಾಡಿದ್ದು ಭೇದ. ಸಾತ್ವಿಕ ಪುರಾಣ ಹೇಳಿದ್ದು ಗ್ರಾಹ್ಯ, ರಾಜಸ ಹೇಳಿದ್ದು ಮಧ್ಯ, ತಾಮಸದ್ದು ಅಗ್ರಾಹ್ಯ. ಅದೆಲ್ಲ ಅವರೇ ನೋಟ್ ಕೊಟ್ಬಿಟ್ಟಿದ್ದಾರೆ ಆಗಲಿ.
ನಾವೇ ಕರೆಕ್ಷನ್ ಕೊಟ್ಟಾಗ ಏನು ಮಾಡಾಗಿಲ್ಲ, ತಪ್ಪು ಹೇಳಿದ್ರೆ ಹೇಳಾಗಿಲ್ಲ. ವೇದ ಕರೆಕ್ಷನ್ ಅಲ್ಲ, ಅದು ಡೈರೆಕ್ಷನ್. ಅದು ವೇದ ಕರೆಕ್ಷನ್ ಆಗಿ ಕೊಡ್ತಾರೆ, ಸರ್ವಜ್ಞರಾದ್ರಿಂದ ಡೈರೆಕ್ಷನ್ ಕೊಡ್ತಾರೆ. ಈ ಕ್ರಮದಲ್ಲಿ ಓದಬೇಕು ಅಂತ ಅರ್ಥ. ಜ್ಞಾಯಂತೆ ಬಹುಬೇರು ವಾಕ್ಯೈ ಉತ್ತಮ ಲಕ್ಷಣ ಶಾಸ್ತ್ರೇ ಅವ್ರು ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಯಾವಾಗಲೂ ಮಹಾಭಾರತಾದಿಗಳನ್ನ ವೇದಾದಿಗಳನ್ನ ಓದಬೇಕಾದ್ರೆ ಏನು ಗೊತ್ತಿರಬೇಕು ಅವನಿಗೆ? ತ್ರಿಭಾಷಾಂ ಯೋ ನ ಜಾನಾತಿ ರೀತೀನಾಂ ಶತಮೇವ ಚ ವ್ಯತ್ಯಾಸಾದೀನ್ ಸಪ್ತಭೇದಾನ್ ವೇದಾದ್ಯರ್ಥಂ ತಥಾ ವದೇತ್ ಸಯಾತಿ ನಿರಯಂ ಘೋರಂ ಅನ್ಯಥಾ ಜ್ಞಾನ ಸಂಭವಂ. ನೋಡಿ ಎಷ್ಟು ಎಚ್ಚರಿಕೆ ಕೊಡ್ತಾರೆ. ತ್ರಿಭಾಷಾಂ ಯೋ ನ ಜಾನಾತಿ, ಯಾರಿಗೆ 3 ಭಾಷೆಗಳು ಗೊತ್ತಿಲ್ಲ. ರೀತೀನಾಂ ಶತಮೇವ ಚ, 100 ಶೈಲಿಗಳ ಬಗ್ಗೆ ಗೊತ್ತಿಲ್ಲ. ವ್ಯತ್ಯಾಸಾದೀನ್ ಸಪ್ತಭೇದ, ವ್ಯತ್ಯಾಸ ಮೊದಲಾದ 7 ಭೇದಗಳು ಗೊತ್ತಿಲ್ಲ. ಅಂಥವನು ವೇದಾದ್ಯರ್ಥಂ ತಥಾವಧಿ, ವೇದಾದಿಗಳ ಅರ್ಥವನ್ನ ಮೇಲ್ಕಂಡ ರೀತಿಯಲ್ಲಿ ಸುಮ್ಮನೆ ಅಪರೆಂಟ್ ಮೀನಿಂಗ್ ಅರ್ಥ ಮಾಡಿಕೊಂಡ್ರೆ ತಯಾತಿ ನಿರಯಂ ಘೋರಂ ಅನ್ಯಥಾ ಜ್ಞಾನ ಸಂಭವಂ, ನರಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾನೆ. ಅದು ವೇದ ಓದಿ ನರಕಕ್ಕೆ ಹೋಗ್ಲಿಕ್ಕೆ ಬರುತ್ತೆ, ಮಹಾಭಾರತ ಓದಿ ನರಕಕ್ಕೆ ಹೋಗ್ಲಿಕ್ಕೆ ಬರುತ್ತೆ. ಗೊತ್ತಾಯ್ತಾ? ಚಾಕು ಇಟ್ಕೊಂಡು ಕೈ ಕಟ್ಕೊಳ್ಳೋಕ್ಕೂ ಬರುತ್ತೆ, ಸೌತೆಕಾಯಿ ಕಟ್ ಮಾಡೋಕ್ಕೂ ಬರುತ್ತೆ. ಗೊತ್ತಾನೆ? ಚಾಕು ಅದು ಶಸ್ತ್ರ ಆತ್ಮಘಾತಕನೂ ಆಗ್ಬೋದು. ಗೊತ್ತಾಯ್ತಾ? ನಮಗೆ ದೇವರ ನೈವೇದ್ಯ ಹಣ್ಣೆ ಚೆಲ್ಲಕ್ಕೂ ಆಗ್ಬೋದು. ಉಪಯೋಗ ಶಾಸ್ತ್ರನೂ ಹಾಗೇನೆ, ಶಸ್ತ್ರ ಇದ್ದ ಹಾಗೆ. ಶಸ್ತ್ರ ಸರಿಯಾಗಿ ಉಪಯೋಗಿಸ್ಬೇಕು, ಶಾಸ್ತ್ರ ಸರಿಯಾಗಿ ಅನ್ವಯಿಸ್ಕೋಬೇಕು. ಯಾವ ತತ್ವ ಸಮನ್ವಯಾತ್ ಇದೆ. ಗೊತ್ತಾಯ್ತಾ? ತತ್ವ ಸಮನ್ವಯಾತ್ ಉಪಕ್ರಮಾದಿ ಲಿಂಗಗಳಿವೆ, ಎಲ್ಲ ಅನೇಕ ಗೈಡೆನ್ಸ್ ಇದೆ. ನಿರ್ವಕಾಶ ಸಾವಕಾಶ ವ್ಯತ್ಯಾಸ ಇದೆ, ಎಲ್ಲ ತಗೊಂಡು ಮಾಡ್ಬೇಕೆ ಹೊರತು ನಮ್ಗೆ ಭಾರಿ ಗೊತ್ತಿದೆ ಅಂತ ಹೋದ್ರೆ ಗೊತ್ತಿಲ್ಲ ಅಂತ ಪ್ರೂವ್ ಆಗುತ್ತೆ. ಶತಮೇವ ಚ ವ್ಯತ್ಯಾಸಾದೀನ್ ಸಪ್ತಭೇದಾನ್ ವೇದಾದ್ಯರ್ಥಂ ತಥಾ ವದೇತ್. ಎಷ್ಟಾಯ್ತು ಈಗ? 3 ಭಾಷೆಗಳು, 100 ಶೈಲಿಗಳು, 7 ಭೇದಗಳು, ಇಷ್ಟು ಗೊತ್ತಿರ್ಬೇಕು. ಜೊತೆಗೆ ಬ್ರಹ್ಮಸೂತ್ರಗಳು, ಉಪಕ್ರಮಾದಿ ಲಿಂಗಗಳು ಎಲ್ಲ ಆ್ಯಡ್ ಮಾಡ್ಬೇಕು. ಅದಕ್ಕೆ ಚಕಾರ ಹೇಳಿದ್ರಿಂದ ಅವಿಷ್ಟು ಸೇರಿಸ್ಬೇಕು. ಅಂಥವ್ನು ಮಾತ್ರ ಹೇಳಬೇಕು. ಸಯಾತಿ ನಿರಯಂ ಘೋರಂ, ಅವನು ಬರೀ ತಪ್ಪು ಹೇಳಿದ್ರೆ ದೊಡ್ಡ ನರಕಕ್ಕೆ ಹೋಗ್ತಾನೆ, ಬರೀ ಸಣ್ಣ ಪುಟ್ಟ ನರಕಕ್ಕೆ ದೊಡ್ಡ ನರಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾನೆ. ಇದೇ ಅನ್ಯಥಾ ಜ್ಞಾನ ಸಂಭವಂ. ಹಿಂದೆ ಹೇಳಿದ್ದೆ ನಾನು, ನೆನಪಿರ್ಬೇಕು. ಸಿಂಪಲ್ ಅದು. ಕಳ್ಳ, ಸುಳ್ಳ, ಕೊಲೆಗಡಕ, ಲೇಖಕ, ಕವಿ ಎಲ್ಲರನ್ನೂ ಜೈಲಿಗೆ ಹಾಕಿದ್ದು, ನರಕಕ್ಕೆ ಹಾಕಿದ್ದು. ಹೇಳಿದ್ದೆ ಅದನ್ನು. ಅವರಿಗೆ ಏನಾಯ್ತು? ಕಳ್ಳನ್ನೂ ಬಿಟ್ರು, ಗೊತ್ತಾಯ್ತಾ? ಕೊಲೆಗಡಕನ್ನೂ ಬಿಟ್ರು, ಎಲ್ಲನೂ ಬಿಟ್ರು. ಇವನು ಬಿಡಲಿಲ್ಲ. ಯಾಕೆಂತ ಕೇಳಿದ್ರು, ನೀನು ಪುಸ್ತಕ 100 ಕಾಪಿ ಎಲ್ಲರೂ ಓದ್ತಾನೆ ಇದ್ದಾರೆ ಇನ್ನೂ ಕೂಡ, ಅದಕ್ಕೆ ಬಿಡ್ಸಕ್ಕೆ ಸಾಧ್ಯ ಇಲ್ಲ. ನೀನು ಒಂದು ತಪ್ಪು ಮಾಡಿಲ್ಲ, ನೀನು ಪುಸ್ತಕರು ಎಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ. ಗೊತ್ತಾ? ಕೊಲೆ ಮಾಡಿಲ್ಲ ಇವನು, ಪುಸ್ತಕ ಕೊಲೆ ಮಾಡಿ ಶುರು ಮಾಡಿದ. ಆಮೇಲೆ ಎಷ್ಟೋದ್ರೆ ಹಿಂದೆ ಸಿನಿಮಾಗಳು ಬರ್ತದಲ್ಲ, ಕಾಪಿ ಮಾಡಿ ಸತ್ತೋಗ್ತಾರೆ ಎಷ್ಟೋದ್ರೆ. ಕಾಪಿ ಮಾಡಿ ಶಕ್ತಿಮಾನ್ ಬಂದ ಎಷ್ಟೋ ಹುಡುಗರು ಸತ್ತೋದ್ರಿಂದ ಪಾಪ. ಅವ್ನು ಮಾಡಿದೆ, ಅವ್ರು ಹಾರ್ಲಕ್ಕೆ ಹೋದ್ರು ಬಿದ್ರು. ಅದೆಲ್ಲ ಫೋಟೋಗ್ರಫಿ ಟ್ರಿಕ್ಸ್ ಅವು. ಆ್ಯಕ್ಚುಲಿ ಹಾರಕ್ಕೆ ಸತ್ತೋಗ್ತಾರೋ ಇಲ್ವೋ ಆ ಥರ. ಅದರಿಂದ ಹುಷಾರಾಗಿರ್ಬೇಕು. ಎಷ್ಟು ಜನ ಸಾಯಲಿಲ್ಲ, ಆ ಥರ ಎಚ್ಚರಿಕೆ ಇರಬೇಕು. ಆಮೇಲೆ ಏನಾಯ್ತು? ಆಯ್ತು ಒಪ್ಕೊಂಡು ಸುಮ್ಮನಾದ. ಕೊನೆಗೆ ಹೇಳಿದ್ರು, ನೀನು ಪುಸ್ತಕ ಎಲ್ಲ ಕಾಪೀಸ್ ಓದೋಗಿದೆ, ಯಾರು ಓದೋದು ನಿಲ್ಲಿಸಿದ್ದಾರೆ, ಪಾಪಕಾರ ನಿಂತು ಹೋಗಿದೆ, ನಾಳೆ ಬಿಡ್ತೀವಿ ಅಂತ ಹೇಳಿದ್ರು. ಪಾಪ ಕೂತ್ಕೊಂಡ. ಬಂದು ಅಷ್ಟೊತ್ತಿಗೆ ಬಿಡೋದಿಲ್ಲ, ಈ ಪುಸ್ತಕ ರೀಪ್ರಿಂಟ್ ಆಯಿತು ಅಂತ ಹೇಳಿದ್ರು. ಮತ್ತೆ ಶುರು ಅವಳು ಮತ್ತೆ ಔಟ್ ಆಗಲಿಲ್ಲ, ಹೋಗ್ಲಿ. ಅದೇ ಜ್ಞಾನ ಪ್ರವಾಹ ನೆನ್ಬೇಕು. ಜ್ಞಾನ ಪ್ರವಾಹ ಅದು ಒಂದೇ ಒಂದು ಕಾಪಿ ಸಿಕ್ಕರು ಕೂಡ 1000 ಕಾಪಿ ಆಗುತ್ತೆ, 10,000 ಕಾಪಿ ಆಗುತ್ತೆ. ಅದಕ್ಕೆ ಕೆಟ್ಟದ್ದನ್ನು ಮಾಡಬೇಡಿ, ಭಾರಿ ಡೇಂಜರ್ ಅಂತ. ಒಳ್ಳೇದನ್ನು ಮಾಡಿ, ಭಾರಿ ಒಳ್ಳೇದು. ಅದಕ್ಕೆ ಒಂದು ಬಂಗಾರ ಇನ್ನೊಂದು ಬಂಗಾರ ಗಟ್ಟಿ ಆಗಲ್ಲ, 1 ಗ್ರಾಮ್ ಬಂಗಾರ ಇನ್ನೊಂದು ಗ್ರಾಮ್ ಬಂಗಾರ ಆಗೋದಿಲ್ಲ. ಆದರೆ ಗ್ರಂಥಗಳು ಮಾತ್ರ ಏನಾಗುತ್ತದ? ಅಕ್ಷಯ ಆಗಿಬಿಡುತ್ತೆ. ಅದಕ್ಕೆ ಜ್ಞಾನ ಕಾರ್ಯ ಭಾರಿ ದೊಡ್ಡದು. ಸರಿಯಾದನ್ನು ಬರಿಬೇಕಾ? ನೀವೀಗ ಎಷ್ಟು 1000 ಮನೆ ಕಟ್ಸ್ಕೊಡಿ, ಎಷ್ಟು ಜನ ಕೊಡ್ಬೋದು ನೀವು ಮನೆನ? ಗೌರ್ಮೆಂಟಿಗೆ ಕೊಡ್ಲಿಕ್ಕಾಗಲ್ಲ. 1000 ಮನೆಗಳನ್ನು ಕೊಟ್ಟರೆ ಇದು ಒಂದು ನಾಳೆ ದಿವಸ. ಆದರೆ ಒಂದೇ ಕಾಪಿ ಪುಸ್ತಕ ಒಳ್ಳೆಯದು ಬೆರೆಸಿದ್ರೆ ಏನಾಗುತ್ತೆ? ಅದು 1000 ಲಕ್ಷಾಂತರ ವರ್ಷ ಇರ್ಬೋದು. ಮಹಾಭಾರತ ಎಷ್ಟು ವರ್ಷ ಇವತ್ತು ನಿಮ್ಗೆ ಗೊತ್ತಿಲ್ಲ. ಇವತ್ತು ಅತಿ ಹೆಚ್ಚು ಪ್ರಿಂಟ್ ಆಗೋದು ವರ್ಷಕ್ಕೆ ಖರ್ಚಾಗೋದು ರಾಮಾಯಣ ಮಹಾಭಾರತಗಳೇ. ಅರ್ಥ ಆಯ್ತಿಲ್ಲ. ಯಾರು ಓದಲ್ಲ, ಸಭಾಷೇತಿ ಕೇಳಿದ್ರೆ ಅರ್ಥ ಆಗಲ್ಲ. ಮನೇಲಿ ಇರ್ಬೇಕು, ಅಷ್ಟು ಗೌರವ. ಅವಾರ್ಡ್ ಕೊಟ್ಟು ಪುಸ್ತಕ ಜನ ಕೊಂಡ್ಕೊಳ್ಳೋದಿಲ್ಲ ಯಾರು ಕೂಡ. ಮಹಾಭಾರತ ನಮ್ಮ ಮನೇಲಿ, ನಮ್ಮ ಕಡೆ ಕಡಿಮೆ, ಉತ್ತರ ಭಾರತದಲ್ಲಿ ಭಾರಿ ಜಾಸ್ತಿ ಅವೆಲ್ಲ. ಪುಸ್ತಕ ಇದೆ ಅಂದ್ರೆ ಅಷ್ಟು ಖುಷಿ ಅವ್ರಿಗೆ. ಗೊತ್ತಾಯ್ತು? ಭಾಗವತ ತಲೆ ಮೆಟ್ಕೊಂಡೇ ಓಡಾಡ್ತಾರೆ, ಅಷ್ಟರ ಮಟ್ಟಿಗೆ ಅವ್ರಿಗೆ ಗೌರವ ಇದೆ. ಅದು ಯಾತಕ್ಕೆ ಕೇಳಿದ್ದು? ಗ್ರಂಥಗಳ ಗೌರವ ಹಾಗೆ. ಆ ರೀತಿ ಮಾಡ್ತಾ ಹೋದರೆ ನಾವು ಜ್ಞಾನ ಕಾರ್ಯ ಭಾರಿ ಗಮನ ಕೊಡಬೇಕು. ಒಂದು ಮನೆ, ಒಂದು ಆಸ್ತಿ ಏನೇನೂ ಮಾಡಿಲ್ಲ ಅವನು, ಒಂದು ಪುಸ್ತಕ ಉಳಿಸ್ಬಿಟ್ಟಿದ್ದಾರೆ. ದೊಡ್ಡ ಸಂಪತ್ತು ಅದು. ಅರ್ಥ ಆಯ್ತಾ? ಈಗ ಮುಂದೆ ಬರುತ್ತೆ, ಸರ್ವರ್ ಗ್ರಂಥಗಳೇ ಕಡ್ಕೊಳ್ಳೋ ಕಾಲ ಬರುತ್ತೆ. ನಾವು ಮುಂದೆ ತೀರ್ಥರು ಬರ್ತಾರೆ ಅಂತ ಹೇಳಿಲ್ಲ. ಒಂದೊಂದು ಗ್ರಂಥ ಕೃತಾವರ್ತ ಒಂದು ಸಿಕ್ತು, ಎಷ್ಟು ವಿಷಯ ಸಿಗುತ್ತೆ ಅದರೊಳಗೆ. ವೈಷ್ಣವ ದೀಕ್ಷೆ ಬಗ್ಗೆ ಆಲ್ ಅಬೌಟ್ ವೈಷ್ಣವ ದೀಕ್ಷೆ ಹೇಳ್ಬಿಡ್ತಾರಲ್ಲ ಆಚಾರ್ಯ. ಸದಾಚಾರ ಸ್ಮೃತಿ ಸಿಗುತ್ತೆ, ಎಷ್ಟು ಉಪಯೋಗ ಆಗುತ್ತೆ ನಮಗೆ. ನಮ್ಗೆ ಓದಿ ಅಭ್ಯಾಸ ಇಲ್ಲದೆ ಹೋದರೆ ಅರ್ಥ ಆಗಲ್ಲ. ಓದಿ ಅಭ್ಯಾಸ ಇದ್ರೆ ಗ್ರಂಥದ ಲಾಭ ಭಾರಿ ದೊಡ್ಡದು. ಇತ್ಯನ್ನೇಷು ಶಾಸ್ತ್ರೇಶು ತತ್ರ ಓದಿತಂ ಬಹು. ಸರಿಯಾಗಿ ತಿಳ್ಕೋಬೇಕು. ಬೇರೆ ಶಾಸ್ತ್ರ ಬೇಕಾಷ್ಟು ಹೇಳಿದ್ದಾರೆ. ತಿಳ್ಕೊಪಂಡಿತ ಇನ್ನೊಂದು ವಾಕ್ಯ ಕೋಟ್ ಮಾಡ್ತಾರೆ ಬೇರೆ ಕಡೆಯಿಂದ. ಇಲ್ಲಿ ತ್ರಿಭಾಷಾಮ್ಯೋ ನ ಜಾನಾತಿ ಇದೆಯಲ್ಲ,
ಭಾಷಾತ್ರಯಂ ನ ಜಾನಾತಿ ಗೊತ್ತಾಯ್ತಾ ರೀತೀನಾಂ ಶತಮೇವ ಚ ಪುರಾಣಾರ್ಥಂ ವದನ್ಯಾತಿ ರೌರವಂ ನಾತ್ರ ಸಂಶಯ. ಎರಡು ಬದಲಾಯಿಸ್ತೀವಿ. ಇನ್ನೊಂದು ಪುರಾಣದ ವಾಕ್ಯ, ಇದು ಆಚಾರ್ಯರು ಬೇರೆ, ಅದು ಬ್ರಹ್ಮ ಪುರಾಣದ ವಾಕ್ಯ ಅಂತ ಕೋಟ್ ಮಾಡ್ತಾರೆ. ತತ್ವಪ್ರದೀಪದಲ್ಲಿ ಬ್ರಹ್ಮ ಪುರಾಣದಲ್ಲಿ ಹೀಗಿದೆ ಅಂತ ಕೋಟ್ ಮಾಡ್ತಾರೆ. ಇದು ಬೇಕಾಡ್ ಸಿಗ ಸಪೋರ್ಟಿಂಗ್ ಬೇಕಾಡ್ ಸಿಗ. ಇತ್ಯನ್ನೇಷಿದ ಶಾಸ್ತ್ರೇಶು ತತ್ರ ತತ್ರೋದಿತಂ ಬಹು. ಇದೇ ರೀತಿಯಲ್ಲಿ ಬೇರೆ ಶಾಸ್ತ್ರಗಳಲ್ಲೂ ಕೂಡ ಬೇಕಾಷ್ಟು ಕಡೆ ಹೇಳಿದ್ದಾರೆ ಅಂತ ಹೇಳಿದ್ರು. ವ್ಯತ್ಯಾಸ ಪ್ರತಿಯೊಂದು ಮೆಡಿಕಲ್ ಪುಸ್ತಕ ಓದ್ಯಾರ ಔಷಧ ಕೊಟ್ಟರೆ ಏನ್ ಮಾಡ್ತಾರೆ? ಮೆಡಿಕಲ್ ಪುಸ್ತಕನೇ ನಾಡಿಕೊಂಡು ಕೊಟ್ಟೆ, ಡಾಕ್ಟರ್ ನೋಡಿಕೊಟ್ಟೆ, ಎಷ್ಟು ಡಿಫ್ರೆನ್ಸ್ ಇದೆ. ಈಗ ಡಾಕ್ಟರ್ ಕೊಟ್ಟಾಗ ರೋಗಿ ಸತ್ರು ಅವನ ಶಿಕ್ಷೆ ಇಲ್ಲ. ಅದಕ್ಕೆ ಅವನು ತಪ್ಪಲ್ಲ, ಅದು ರೋಗಿದೇ ತಪ್ಪು. ಇವನು ಸರಿಯಾಗಿ ಕೊಟ್ಟರು ಕೂಡ ಇವ್ರು ತಪ್ಪಿದೆ. ಅರ್ಥ ಆಯ್ತು? ಯಾಕೆ ಗೊತ್ತಿಲ್ಲ, ಬೈಚಾಸ್ ಉಳ್ಕೊಂಡಿದ್ದಾನೆ ರೋಗಿ ಅಷ್ಟೇ ಹೊರತು ಸಾಯ್ಬೇಕಾಗಿತ್ತು. ತಿಳಿತಾ? ಆ ಅರ್ಥದಲ್ಲಿ ಯಾವನಿಗೆ ತಿಳುವಳಿಕೆ ಇಲ್ಲ ಅವನು ಕೊಟ್ರೆ ಅದು ಸರಿಯಾದ ಕೊಟ್ಟರು ಅದು ಅಪರಾಧ. ತಿಳುವಳಿಕೆ ಇದ್ದವನು ತಪ್ಪಾಗಿ ಕೊಟ್ಟರು ಅಪರಾಧ ಅಲ್ಲ. ಸಾಮಾನ್ಯ ಏನು ತಪ್ಪು ಕೊಡೋದಿಲ್ಲ ಅಂತ ತಾತ್ಪರ್ಯ. ಈ ಅರ್ಥದಲ್ಲಿ ಇತ್ಯನ್ಯ ಶಾಸ್ತ್ರೇಶು ತತ್ರ ಉದಿತಂ ಬಹು. ವ್ಯತ್ಯಾಸ ಪ್ರಾತಿಲೋಮ್ಯ ಅಂತ 7 ಭಾಗ ಹೇಳಿದ್ರಲ್ಲ, ಯಾವುದು ಅಂದರೆ ವ್ಯತ್ಯಾಸ ಪ್ರಾತಿಲೋಮ್ಯಂಚ ಗೋಮೂತ್ರಿ ರಹಸಃ ತಥಾ ಉಕ್ಷಣ ಸುಧರ ಸಾಧು ಸಪ್ತಭೇದಾ ಪ್ರಕೀರ್ತಿತಾ. ಇಷ್ಟಿವೆ. ವ್ಯತ್ಯಾಸ, ಪ್ರಾತಿಲೋಮ್ಯ, ಗೋಮೂತ್ರಿ, ರಹಸ, ಉಕ್ಷಣ, ಸುಧುರ, ಸಾಧು. ಎಷ್ಟಾಯ್ತು? 7. ಇದು ಗೊತ್ತಿರಬೇಕು. ಇತ್ಯಾದಿ ಇಷ್ಟೊತ್ತು ವ್ಯತ್ಯಾಸದ ಬಗ್ಗೆ ಹೇಳಿಬಿಟ್ರು. ವ್ಯತ್ಯಾಸದ ಬಗ್ಗೆ ಹೇಳಿದ್ರು, ಉಳಿದ ಬಗ್ಗೆ ಹೇಳಿಲ್ಲ. ಇತ್ಯಾದಿ ಲಕ್ಷಣಾನ್ಯತ್ರ ನೋಚ್ಯಂತೆ ಅನ್ಯ ಪ್ರಸಂಗತಃ. ಅವೆಲ್ಲ ಹೇಳ್ತಾ ಕೂತ್ಕೊಂಡು ದೊಡ್ಡ ಬೇರೆ ಗ್ರಂಥ ಆಗಿಬಿಡುತ್ತೆ. ಆದ್ದರಿಂದ ಹೇಳೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಅವ ಬಹುಶಃ ಏನಾಗಿರ್ಬೇಕು, ಶಿಷ್ಯರು ಯಾರೋ ಕೇಳಿರ್ಬೋದು. ಅಷ್ಟೇ ಬ್ರಹ್ಮಾಂಡ ಪುರಾಣದ ವಾಕ್ಯಗಳನ್ನ ಕೋಟ್ ಮಾಡ್ತಾರೆ. ಕೋಟ್ ಹೇಳಿದಾರಂತೆ, ಅದೆಲ್ಲ ನಮ್ಮ ಇದ್ರಲ್ಲಿ ಪ್ರಿಂಟ್ ಮಾಡಿಸಿದೆ. 7 ಹೇಳ್ತಕ್ಕಂಥ ಪುರಾಣ ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಪ್ರಾತಿಲೋಮ್ಯ ಅಂದ್ರೆ ಏನು, ಗೋಮೂತ್ರಿ ಅಂದ್ರೆ ಏನು, ಅದಕ್ಕೆಲ್ಲ ಎಕ್ಸ್ಪ್ಲೇಷನ್ ಇದೆ. ಸ್ವಾರಸ್ಯವಾದ ಎಕ್ಸ್ಪ್ಲೇಷನ್ ಸಿಗುತ್ತೆ. ಅದೆಲ್ಲ ಇದು ಈ ಸರ್ತಿ ಹಿಂದೆನೂ ಪ್ರಿಂಟ್ ಮಾಡಿದೆ. ಅದನ್ನು ತಾತ್ಪರ್ಯ ಹಿಂದೆ ಆದಾಗ ಪ್ರಿಂಟ್ ಮಾಡಿಸಿದೆ. ಅದು ಈ ಸತ್ತು ಪ್ರಿಂಟ್ ಆಗೇ ಆಗುತ್ತೆ ದೇವರು. ಅದ್ರಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟರೆ ಗೋಮೂತ್ರಿ ಅಂತ ಹೇಳಿದ್ರು. ಗೋಮೂತ್ರಿ ಅಂದ್ರೆ ಏನು? ಸಾಮಾನ್ಯವಾಗಿ ಎಲ್ಲ ವ್ಯಾಖ್ಯಾನಕಾರರು ಇದಕ್ಕೆಲ್ಲ ಅರ್ಥ ಬರೀತಾರೆ. ಪ್ರತಿಯೊಬ್ಬರು ಎಲ್ಲರೂ ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತೆ. ಗೊತ್ತಾಯ್ತಾ? ಪುರಾಣ ವಾಕ್ಯ ಒಂದು ಹೊಸ ರೀತಿ ಅರ್ಥ ಇದೆ. ಎಲ್ಲ ಬರೋದಕ್ಕೆ ಹೊಸ ಅರ್ಥ ಇದೆ. ಅದು ಹೇಗಿದೆ ಅಂದರೆ ನಮ್ಮ ನೋಡಿದ್ರೆ ವಂಡರ್ಫುಲ್ ಅನ್ಸುತ್ತೆ. ಮೊದಲು ನಾವು ಸುಮ್ಮನೆ ಹೆಸರು ಕಾಣೋದಕ್ಕೂ ಗೋಮೂತ್ರಿ ನ್ಯಾಯ ಅಂತ ನ್ಯಾಯ ಬೇರೆ ಒಂದಿದೆ. ಗೋಮೂತ್ರಿ ಅಂತ ಏನು ಅರ್ಥ ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಬ್ಬ ಕರುನ್ ಬಿಡ್ತಾನೆ, ಫಸ್ಟ್ ಹೊಸನ್ ಬಿಡ್ಲಕ್ಕೆ ಹೋಗ್ತಾರೆ. ಕರು ಹೊಸ ಏನು ಮಾಡುತ್ತೆ ಅಂತ ಗೊತ್ತಾ? ಹಾಲು ಜಾಸ್ತಿ ಸುರಿಸುತ್ತೆ. ಅದಕ್ಕೆ ತನ್ನ ಮಗೋದು ಹಾಲು ಜಾಸ್ತಿ ಕೊಡುತ್ತೆ. ಆಮೇಲೆ ತರಿಸಿ ಏನೇನು ಮಾಡ್ತಾನೆ, ತಾನು ಹಿಡ್ಕೊಂಡು ಶುರು ಮಾಡ್ತಾನೆ. ಅವಾಗ ಏನು ಮಾಡುತ್ತೆ ಗೊತ್ತಾ? ಅದು ಕಡಿಮೆ ಮಾಡುತ್ತೆ. ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಎಡಿ ಜಾಸ್ತಿ ಇದು ಹಾಕ್ಬಿಟ್ಟು ಅಲ್ಲಿಗೂ ಬಿಡೋದಿಲ್ಲ, ಆದಷ್ಟು ಕಡಿಮೆ ಕೊಡುತ್ತೆ. ಮತ್ತೆ ಕರುಣ ಬಿಡ್ತಾನೆ, ಆಮೇಲೆ ಮತ್ತೆ ಸುರಿಸುತ್ತದೆ. ಅಂದ್ರೆ ಆದಿಯಲ್ಲಿ ಅಂತ್ಯದಲ್ಲಿ ಏನಾಯ್ತದೋ ಜಾಸ್ತಿ, ಮಧ್ಯದಲ್ಲಿ ಏನು ಮಾಡ್ತೋ ಜಾಸ್ತಿ ಕೊಡಲಿಲ್ಲ. ಅದೇ ರೀತಿನೇ ಆದಿಯಲ್ಲಿ ಹೇಳಿರೋ ವಿಚಾರ, ಅಂತ್ಯದಲ್ಲಿ ಹೇಳಿರೋ ವಿಚಾರದಲ್ಲಿ ತುಂಬ ಶಾಸ್ತ್ರ ಇರುತ್ತೆ, ತತ್ವ ಇರುತ್ತೆ. ಬಿಗಿನಿಂಗ್ ಅಂಡ್ ಎಂಡಿಂಗ್, ಪ್ರಿಫೇಸ್, ಆಮೇಲೆ ಇದು ಕನ್ಕ್ಲೂಷನ್ ಎರಡಿರುತ್ತೆ. ಅಲ್ಲ ವೆರಿ ಇಂಪಾರ್ಟೆಂಟ್. ಥೀಸಿಸ್ ಎಲ್ಲ ಓದಬೇಕಾಗಿಲ್ಲ. ಪ್ರಿಫೇಸ್ ಓದಿದ ತಕ್ಷಣ ಮೇನ್ ಕಂಟೆಂಟ್ ಅರ್ಥ ಆಗಿಬಿಡೋದು. ಆಮೇಲೆ ಕೊನೆಗೆ ಕನ್ಕ್ಲೂಷನ್ ಓದ್ಬಿಟ್ರೆ ಅವ್ನು ಏನು ಕಷ್ಟಪಟ್ಟಿದ್ರೆ ಅದು ಅರ್ಥ ಆಗಿಬಿಡೋದು. ಉಳಿದೆಲ್ಲ ಡೀಟೇಲ್ಸ್ ಇದ್ದಾಗಿರೋದು. ಆ್ಯಕ್ಚುಲಿ ಗೋಮೂತ್ರ ನ್ಯಾಯಕ್ಕೊಂದು ಈ ಎಕ್ಸ್ಪ್ಲೇಷನ್ ಅದರಲ್ಲಿಂದ ಸಿಗೋದು ಅಂಥದ್ದು ಬಹಳಷ್ಟು ಇದೆ. ಅದು 7 ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಸಹಜವಾಗಿ ಆಚಾರ್ಯ ಶಿಷ್ಯರವಾಗ ಬಿಡ್ತಾರೆ. ಯಾರೋ ಶಿಷ್ಯರು ಹೇಳಿ ಆಚಾರ್ಯ ತೋರಿಸಿದ್ರು, ಬರ್ಕೊಂಡ್ರು, ಅದೇ ಸಿಕ್ಕಿದೆ, ಸಪ್ರೇಟಾಗಿ ಸಿಕ್ಕಿದೆ. ಅದೆಲ್ಲ ಸೇರಿಸ್ತಾ ಹೋದ್ರು ಬೇಕಾದಷ್ಟು ಸಾಕು. ಎಲ್ಲೋ ಬಿಸಾಕಿದ್ರು, ಯಾರ್ದೋ ಮನೆಗೆ ಅದು ಬರ್ದಾಗ ಕಟ್ಟಿ ಒಂದು ಕಡೆ ಎಲ್ಲೋ ಬಿಸಾಕಿದ್ರು. ಸೊಪ್ಪು ಸರಿ ಎಷ್ಟೇ ಬಿಡ್ತಿದ್ರಲ್ಲ ಅದರಲ್ಲೂ ಸಿಗ್ತದೆ ಇಷ್ಟು ಕೂಡ. ಅದು ಬೇಕಾಷ್ಟು ಆ ಗ್ರಂಥಗಳ ಬಗ್ಗೆ ಕಳೆದದ್ದೇ ಜಾಸ್ತಿ. ವ್ಯತ್ಯಾಸ ಪ್ರಾತಿಲೋಮ್ಯಂಚ ಗೋಮೂತ್ರಿ ಪ್ರಹಸಸ್ತಥಾ ಭುಕ್ಷಣ ಸುಧರಸ್ತಾಧು ಸಪ್ತಭೇದಾ ಪ್ರಕೀರ್ತಿತಾ ಇತ್ಯಾದಿ ಲಕ್ಷಣಾನ್ಯತ್ರ ನೋಚ್ಯಂತೆ ಅನ್ಯ ಪ್ರಸಂಗತಃ. ಪ್ರಸಂಗಾಂತರ ಆಗಬಾರದು, ಡೈಗ್ರೆಷನ್ ಆಗುತ್ತೆ ಅಂತ ಹೇಳ್ತಾ. ಅನುಸಾರೇಣ ತೇಷಾಂತು ನಿರ್ಣಯ ಕ್ರಿಯತೆ ಮಯ. ಮತ್ತೆ ನಮಗೆಲ್ಲ ಹೇಗೆ ಗೊತ್ತಾಗಬೇಕು ಅಂದರೆ ನಾನು ಅಪ್ಲೈ ಮಾಡ್ಕೊಂಡು ನಾವು ಹೇಳ್ತೀವಿ. ಆದ್ದರಿಂದ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಗೊತ್ತಾಯ್ತಾ? ಇಷ್ಟೆಲ್ಲ ನಿಮ್ಗೆ ಏನು ಹೇಳಿದೆ ಅದೆಲ್ಲ ಮಾಡೇ ನಿರ್ಣಯ ಕೊಟ್ಟಿರೋದ್ರಿಂದ ನಾವ್ಯಾರು ಮತ್ತೇನು ನೋಡಿ ಜಡ್ಜ್ಮೆಂಟ್ ಅಷ್ಟೇ ಉಳಿದಲ್ಲಿ ಏನು ನೋಡೋಕೆ ಹೋಗಲ್ಲ. ಅದೆಲ್ಲ ಬೇಕಿಲ್ಲ ನಾವು ಡೀಟೇಲ್ಸ್. ಅದೆಲ್ಲ ಅದ್ರಲ್ಲಿ ಏನೋ ಹಾಕಿರ್ತಾರೆ, ನೀವು ಇಟ್ಕೊಂಡು ಜಡ್ಜ್ಮೆಂಟ್ ಸಾಕೋಣ. ಇದು ಅತಿ ಅಫಿಷಿಯಲ್ ರೆಕಾರ್ಡ್ ಆದ್ದರಿಂದ ಅದನ್ನ ಅಪ್ಲೈ ಮಾಡಿ ಹೇಳಿದ್ದೇವೆ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಂತೇಳಿ. ತಸ್ಮಾನ್ ನಿರ್ಣಯ ಶಾಸ್ತ್ರತ್ವ ಗ್ರಾಹ್ಯಂ ಏತದ್ ಬಭೂಷುಭಿ. ಇದು ನಿರ್ಣಯ ಶಾಸ್ತ್ರವಾದ್ದರಿಂದ ಜ್ಞಾನ ಬೇಕು ಅನ್ನೋಲ್ಲ, ಇದನ್ನು ಇಟ್ಕೊಳ್ಳೇಬೇಕು, ಓದಲೇಬೇಕು ಅಂತೇಳಿ ಆಚಾರ್ಯದನ್ನ ಕಂಪಲ್ಸರಿ ಮಾಡ್ತಾರೆ. ಇದು ಓದೋದೇ ಇಲ್ಲ ಎಂಬುದೇ ದುರಂತ. ಇತೀರಿತ ರಾಮಕಥಾ ಪರಾಮಯ ಸಮಸ್ತ ಶಾಸ್ತ್ರಾನುಸೃತಿರ್ಭವಾಪಹ ಪಠೇದಿಮಾಮ್ಯ ಶೃಣುಯಾದಥಾಪಿ ವಾ
ವಿಮುಕ್ತ ಬಂಧ ಚರಣಂ ಹರೇರ್ವರಜೇ. ಕೊನೆಯ ಶ್ಲೋಕ ತಾತ್ಪರ್ಯದಲ್ಲಿ 9ನೇ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕ ಅಂದರೆ ರಾಮಾಯಣ ನಿರ್ಣಯಕ್ಕೆ ಕೊನೆಯ ಶ್ಲೋಕ. ಇತಿ ಈರಿತ ರಾಮಕಥಾ ಪರಾಮಯ ಸಮಸ್ತ ಶಾಸ್ತ್ರಾನುಸೃತೆ ಭವಾಪಹ ಪಠೇತಿಮಾಂ ಯಃ ಶೃಣುಯಾದಥಾಪಿ ವಾ ವಿಮುಕ್ತ ಬಂಧ ಚರಣಂ ಹರೇಹೇ ವ್ರಜೇತ್. ಇತಿ ಈರಿತ ರಾಮಕಥಾ, ಈ ರೀತಿ ರಾಮಕಥೆ ಹೇಳಿದ್ದೇವೆ. ಎಷ್ಟೊಂದನ್ನು ಹೇಳಿದ್ದಾರೆ ಅಂದರೆ ಪರ, ಇದು ಪರ. ಪರ ಅಂದ್ರೇನು? ಪೂರ್ಣ ಅಂತ. ಪೂರ್ಣ ಅಂದ್ರೆ ಪರವಿದ್ಯೆ. ಯದಾ ವಿಷ್ಣೋಸ್ತು ವಾಚ ಹರಿಸರ್ವೋತ್ತಮತ್ತು ಪರ ಹೇಳಿದ್ದೇವೆ ಅಂತ. ಹೇಗಂದ್ರೆ ಗ್ರಾಸ್ ಮಾಡ್ಬೇಕಲ್ಲ, ಆ ಥರ ಹೇಳಿದ್ದೇವೆ. ಏನ ಏನು ಕೊಟ್ಟಿದ್ದಾರೆ? ಏನು ಏನಿದೆ ಏನಿದೆ ಹೇಳಿ. ಹಾಂ, ಏನು ಯಾರು ಮಾಡಿದ್ದಾರೆ? ತಗೊಂಡು ಬನ್ನಿ ಯಾವ್ದು ತೋರಿಸಿ, ಎಲ್ಲಿದೆ? ಹೊಡೀರಿ ಆ ಕಡೆ. ಏನದ ಈ ಕಡೆ? ಏನದ ಸ್ಟಾರ್ಟಿಂಗ್ ತೋರಿಸಿ. ಹಾಂ, ಇಲ್ಲಿಂದ ಹ್ಞೂ 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 ವ್ಯತ್ಯಾಸ ನಾವು ಕೊಟ್ಟಿದ್ದೆ ಇಷ್ಟು ಕೂಡ. ಆದ್ಮೇಲೆ ಯಾರ್ಯಾರು ಮಾಡಿದ್ದಾರೆ? 48 ತನಕ ಹೋಗುತ್ತೆ. ಹಾಂ, ಕರೆಕ್ಟ್. ಅದು ಅಲ್ಲಿಗೆ ಸುದ್ದಿ ಕೆಳಗೆ ಹೊಡೆದು ಅಲ್ಲಿ ಇರ್ಬೇಕು. ನೋಡ್ತಾರೆ ಕರೆಕ್ಟ್. ಅದು ಆದ್ಮೇಲೆ ಅಷ್ಟು ಮಾಡಿ ಒಳ್ಳೇದಾಯ್ತು. ಇತೀರಿತ ರಾಮಕಥಾ ಪರಾಮಯ. ರಾಮ ಒಬ್ಬ ರಾಜಕುಮಾರ, ಒಬ್ಬ ಇವನು ಹೆಂಡತಿ ಕಳ್ಕೊಂಡು ದುಃಖಿ, ಏನೋ ಭಾರಿ ಒಳ್ಳೆಯವನು. ಆ ರೀತಿ ಕಥೆ ಬರೆದಿದ್ದಲ್ಲ ಇದು. ಪರ ರಾಮ ನಾರಾಯಣ ಅಂತ ಹೇಳಿ ಬರೆದ ಕಥೆ ಇದು. ಮಯ ಶಬ್ದಕ್ಕೆ ಎರಡು ಅರ್ಥ. ನಮ್ಮಿಂದ ಅಂತ ಒಂದರ್ಥ, ಇನ್ನೊಂದು ಮಾ ಅಂತ ಜ್ಞಾನ. ಒಳ್ಳೆ ಜ್ಞಾನಪೂರ್ವಕವಾಗಿ ನಿರ್ಣಯ ತಿಳಿದು ಹೇಳಿರೋದು ಅಂತ ಅರ್ಥ. ಸಮಸ್ತ ಶಾಸ್ತ್ರಾನುಸೃತೇ, ಎಲ್ಲಾ ಶಾಸ್ತ್ರಕ್ಕೆ ಅನುಗುಣವಾಗ ಹಾಗೆ ಬರೆದಿರ್ತಕ್ಕಂಥ ಗ್ರಂಥ ಇದು. ಏನು ಉಪಯೋಗ ಅದರಿಂದ? ಭವಾಪಹ, ಸಂಸಾರ ಪರಿಹಾರ ಆಗುತ್ತೆ. ಸಂಸಾರ ದುಃಖ ಪರಿಹಾರವಾಗಿ ಮೋಕ್ಷ ಸಿಗುತ್ತೆ ಅಂತ ಅರ್ಥ. ಭವಾಪಹ ಒಂದು ಭಯಾಪಹನೂ ಹೌದು, ಸಂಸಾರ ಭವಭಯಾಪಹನೂ ಹೌದು. ಪಠೇದಿಮಾಮ್ಯಃ ಶೃಣುಯಾತ್ ಅಥಾಪಿ ವಾ. ಯಾರಿದನ್ನು ಓದ್ತಾರೆ, ಯಾರಿದನ್ನು ಕೇಳ್ತಾರೆ, ಅದು ಭಾರಿ ಇಂಪಾರ್ಟೆಂಟ್. ಯಾರು ಓದ್ತಾರೆ, ಯಾರಿದನ್ನು ಕೇಳ್ತಾರೆ, ಅದು ಬರೀ ಓದಿದ್ದ ಯಾರು ಕೇಳೋರೇ ಇಲ್ಲ, ಓದ್ದ ಪುಣ್ಯ ಬಂತು. ಹೇಳೋರಿದ್ದಾರೆ ಕೇಳಿದ, ಅದಕ್ಕೂ ಪುಣ್ಯ ಬಂತು. ಅದು ಹೆಚ್ಚು ಪುಣ್ಯ ಅದಕ್ಕೆ ಬರುತ್ತೆ. ಪಠೇ ಅನಂತರ ಶೃಣುಯಾತ್, ಅಲ್ಲಿ ಆರ್ಡ್ ಚಾನ್ಸ್ ಕೊಟ್ಟರು. ವಿಮುಕ್ತ ಬಂಧ ಚರಣಂ ಹರಿಯರು, ಅವನ ಬಂಧವನ್ನು ಕಳ್ಕೊಂಡು ಹರೇಹೇ ಚರಣಂ ಹೃದಯ, ಹರಿಪಾದವನ್ನು ಸೇರ್ತಾನೆ. ಹರಿಪಾದವನ್ನು ಸೇರ್ತಾನೆ ಮುಕ್ತನಾಗ್ತಾನೆ ಅಂತ. ಹರಿಪಾದ ಸೇರೋದು ಅಂದರೆ ಮುಕ್ತಿ ಆಗ್ತಾನೆ, ಇಡಿಎಂ. ಹರಿಪಾದವನ್ನು ಸೇರ್ತಾನೆ ಅಂತ ಫಲಶ್ರುತಿ ಹೇಳಿ. ಇದು ಫಲಶ್ರುತಿ. ಇದಿಷ್ಟು ಆಚಾರ ನಿರ್ಣಯ ಹೊಡಿದ್ದಕ್ಕೆ ಏನು ಫಲಶ್ರುತಿ ಸಿಕ್ತು ಅಂದರೆ, ಇಲ್ಲಿ ರಾಮಾಯಣ ತಿಳ್ಕೊಂಡು ಮಾಡಿದರೆ ಅದು ಮುಕ್ತಿಗೆ ಸಾಧನ. ಅದು ಬಿಟ್ಬಿಟ್ಟು ರಾಮ ಸೀತೆಯನ್ನು ಕಳ್ಕೊಂಡ, ಭಾರಿ ದುಃಖಪಟ್ಟ, ಏನೋ ಮಾಡಿ ಕಳ್ಕೊಂಡು ಬಂದ, ಆಮೇಲೆ ಪರೀಕ್ಷೆ ಮಾಡಿ ಸೀತೆ ಅವಮಾನ ಮಾಡ್ದ, ಅವೆಲ್ಲ ಕಥೆಗೆ ಏನಾಗುತ್ತೆ? ಅಲ್ಲಿಗೆ ಇದು ಬಂದು ಭಕ್ತಿನೂ ಹೋಗ್ಬಿಟ್ಟು ಏನಾಗುತ್ತೆ? ಭವಾಪಹಲ್ಲ, ಭವ ಪ್ರಾಪಕ ಆಗುತ್ತೆ, ಮುಕ್ತಿ ಸಿಗೋದಿಲ್ಲ. ಹೇಳಿದ್ರಲ್ಲ, ನರಕ ನಿರಯಾನ್ ಘೋರಾನ್, ಭಯಂಕರ ನರಕಕ್ಕೆ ಹೋಗ್ತಾನೆ. ಆದ್ದರಿಂದ ನರಕಕ್ಕೆ ಹೋಗದೆ ಮೋಕ್ಷಕ್ಕೆ ಹೋಗೋ ರೀತಿಯಲ್ಲಿ ಮಹಾಭಾರತ ರಾಮಾಯಣ ಓದಬೇಕು ಅಂದರೆ ಆಚಾರ ಕೊಟ್ಟು. ಇದು ಬೇರೆಯವರು ಬರೋದಿಲ್ಲ ಅಂತಾರೆ. ಆಜ್ಞಾ ಮನ್ನೇರಧಾರ್ಯ ಹೌದು. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಶ್ರೀರಾಮಚರಿತೆ ಶ್ರೀರಾಮಸ್ವಧಾಮ ಪ್ರವೇಶೋ ನಾಮ ನವೋಧ್ಯಾಯ. ಶ್ರೀಕೃಷ್ಣಾರ್ಪಣವಸ್ತು. ನಾಳೆಯಿಂದ ವ್ಯಾಸ ಮಹಾಭಾರತ ಶುರುವಾಗಿದೆ. 32ರಲ್ಲಿ 9 ರಾಮಾಯಣ, ಉಳಿದೆಲ್ಲ 9 ಮಾಡಕ್ಕೆ ಕಾರಣ ಇದೆ. ರಾಮಾಯಣನ 9 ದಿವಸದಲ್ಲಿ ಕೇಳಬೇಕು ಅಂತ ಇರೋದು. ಭಾಗವತ ಸಪ್ತಾಹ ಹೇಗೋ ಭಾಗವತ ರಾಮಾಯಣ ನವಾಹ ಅಂತಿತ್ತು. ಅದಕ್ಕೆ 9 ಸರ್ಗದಲ್ಲಿ ಹೇಳೋ ಮೂಲಕ ಆ ಸೂಚನೆ ಅಂದ್ರೆ ಅವತಾರ ಮಾಡಿದ ನವಮಿ ಗೊತ್ತಾನೆ, ಅದು ಸರಿಯಾಗಿದೆ. ಆ ಅರ್ಥದಲ್ಲಿ ನವಮಿ ಇದಕ್ಕೆ ಲಿಂಕ್ ಇರೋದ್ರಿಂದ 9 ಸರ್ಗ ಮಾಡಿದ್ರು ಸಾರಸ್ಯ ಅಲ್ಲಿಗೆ. ಈಗ